आकारशून्यं त्रिगुणैर्विहीनम् ओंकारवेद्यं परमं पवित्रम् प्रपञ्चकारं परिपूर्णरूपम् श्रीरामकृष्णं शरणं प्रपद्ये। श्रीरामकृष्णं शरणं प्रपद्ये। गुरुब्रह्मा गुरुर्विष्णुः गुरुर्देवो महेश्वरः गुरुसाक्षात् परब्रह्म तस्मै श्रीगुरवे नमः। वक्रतुण्डमहाकाय कोटिसूर्यसमप्रभा निर्विघ्नं कुरु मे देव सर्वकार्येषु सर्वदा। सर्वमङ्गलमाङ्गल्ये शिवे सर्वार्थसाधिके शरण्ये त्र्यम्बके गौरी नारायणी नमोऽस्तुते। सृष्टिस्थितिविनाशानां शक्तिर्भूते सनातनी गुणाश्रये गुणमये नारायणि नमोऽस्तुते। शरणागतदीनार्थ परित्राणपरायणी सर्वस्यार्तिहरे देवी नारायणि नमोऽस्तुते। ಶ್ರೀಮದ್ ರಾಜಯೋಗಿ ಶ್ರೀ 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 ಚಿಕ್ಕಲಿಂಗಣ್ಣ ಸ್ವಾಮಿಗಳವರ 89ನೇ ವರ್ಷದ ಆರಾಧನಾ ಮಹೋತ್ಸವಕ್ಕೆ ನೆರೆದಿರುವಂಥ ಆತ್ಮೀಯ ಭಕ್ತರೇ, ಮೊದಲನೆಯದಾಗಿ ಶ್ರೀ ಮಹಾಗಣಪತಿಯ ಪಾದಾರವಿಂದಗಳಲ್ಲಿ ವಂದಿಸಿ, ಪರಮ ಪೂಜ್ಯ ಶ್ರೀ ಶ್ರೀ ಚಿಕ್ಕಲಿಂಗಣ್ಣ ಸ್ವಾಮಿಗಳವರ ಪಾದಾರವಿಂದಗಳಿಗೆ ವಂದಿಸ್ತಾ, ದೇವಾದಿದೇವ ಮಹಾಶಿವನ ಚರಣ ಕಮಲಗಳಿಗೆ ವಂದಿಸಿ ಈ ಆರಾಧನಾ ಮಹೋತ್ಸವದ ಮೊದಲನೇ ದಿವಸದ ಈ ಕಾರ್ಯಕ್ರಮವನ್ನು ಆರಂಭಿಸೋಣ. ಇವತ್ತು ಶ್ರೀರಾಮಕೃಷ್ಣರ ಜೀವನದ ಕುರಿತು ಸಂಕ್ಷಿಪ್ತವಾಗಿ ತಿಳಿಸಿಕೊಡಿ ಅಂತೇಳಿ ಕೇಳಿದರು. ಹಾಗೆ ಶ್ರೀರಾಮಕೃಷ್ಣ ವಚನವೇದ ಎನ್ನುವಂಥ ಪುಸ್ತಕ, ಅದರ ಕುರಿತು ಕೂಡ ಸಂಕ್ಷಿಪ್ತವಾಗಿ ನೋಡೋಣ. ಭಗವಾನ್ ಶ್ರೀರಾಮಕೃಷ್ಣರ ಭಗವಾನ್ ಶ್ರೀರಾಮಕೃಷ್ಣರ ಜೀವನ ಚರಿತ್ರೆ ರಚಿತವಾದದ್ದೇ ಒಂದು ವಿಶೇಷ. ಸಾಮಾನ್ಯವಾಗಿ ನಾವು ಯಾವ ಭಗವಂತನ ಅವತಾರದ ಭಾವಚಿತ್ರವನ್ನು ನೋಡೋದು ಬಹಳ ಕಡಿಮೆ. ರಾಮನನ್ನು, ಕೃಷ್ಣನನ್ನು, ವಿಷ್ಣುವನ್ನು ಇವೆಲ್ಲ ನಾವು ಕಲಾವಿದರ ಕಲ್ಪನೆಗೆ ಮೊರೆ ಹೋಗಬೇಕಾಗುತ್ತೆ, ಅಥವಾ ಶಿಲ್ಪಿಯ ಆ ಕಲ್ಪನೆಯ ಮೂಲಕ ಮೂರ್ತಿ ಯಾವ್ದು ಬರುತ್ತೆ. ಈಗ ನಾವು ಬಾಲರಾಮನನ್ನು ಅಯೋಧ್ಯೆಯಲ್ಲಿ ಪ್ರತಿಷ್ಠಾಪನೆ ಮಾಡಿದ್ವಿ, ಶಿಲ್ಪಿಯ ಕಲೆಗೆ ನಾವು ಮೊರೆ ಹೋಗಬೇಕಾಗುತ್ತೆ. ಆದರೆ ಶ್ರೀರಾಮಕೃಷ್ಣ ಪರಮಹಂಸರು ಅವತರಿಸಿದಂಥ ಸಂದರ್ಭದಲ್ಲಿ ಆಗಲೂ ಕೂಡ ಭಾವಚಿತ್ರಗಳು ಇನ್ನೂ ಭಾರತದಲ್ಲಿ ಅಷ್ಟು ಜನಪ್ರಿಯ ಆಗಿರಲಿಲ್ಲ, ಬೇರೆ ದೇಶಗಳಲ್ಲಿ ಬಂದಿತ್ತು. ಆ ಸಂದರ್ಭದಲ್ಲಿ ಒಬ್ಬ ಭಕ್ತ ಶ್ರೀರಾಮಕೃಷ್ಣ ಭಾವಚಿತ್ರವನ್ನು ತೆಗೆಸಬೇಕು ಅಂತ ಹೇಳಿ ಒಬ್ಬ ವ್ಯಕ್ತಿಯನ್ನು ಕರ್ಕೊಂಡು ಬರ್ತಾರೆ. ಆ ಸಮಯದಲ್ಲಿ ಸ್ವಾಮಿ ವಿವೇಕಾನಂದರು ಅಲ್ಲಿರ್ತಾರೆ. ಅವರು ಅದಕ್ಕೆ ಒಪ್ಪಿ ಶ್ರೀರಾಮಕೃಷ್ಣ ಹತ್ರ ಹೋಗ್ತಾರೆ. ಶ್ರೀರಾಮಕೃಷ್ಣ ಆ ಸಮಯದಲ್ಲಿ ದಕ್ಷಿಣೇಶ್ವರದ ಕಾಳಿ ಮಂದಿರದಲ್ಲಿ ರಾಧಾಕೃಷ್ಣ ದೇವಸ್ಥಾನ ಇದೆ, ಅದರ ಚಾವಡಿಯಲ್ಲಿ ಕುಳಿತುಕೊಂಡಿದ್ರು. ಹೋಗಿ ಹೇಳ್ತಾರೆ, ಈ ರೀತಿ ಭಾವಚಿತ್ರ ತೆಗಿತೇವೆ ಅಂತ ಹೇಳಿದಾಗ ಆ ಕ್ಷಣ ಶ್ರೀರಾಮಕೃಷ್ಣರು ಸಮಾಧಿ ಹೊರಟೋಗ್ತಾರೆ. ಆ ಸಮಾಧಿ ಸ್ಥಿತಿಯಲ್ಲಿ ನೀವು ಶ್ರೀರಾಮಕೃಷ್ಣ ಭಾವಚಿತ್ರ ನೋಡಿರ್ತೀರಿ. ಹೀಗೆ ಸಮಾಧಿ ಸ್ಥಿತಿಯಲ್ಲಿ, ಧ್ಯಾನ ಸ್ಥಿತಿಯಲ್ಲಿ ಕುಳಿತಿರುವ ಒಂದು ಚಿತ್ರ. ಕತ್ತು ಸ್ವಲ್ಪ ಓರೆಯಾಗಿತ್ತು. ಸಾಮಾನ್ಯ ಕಲಾವಿದರೇನು ಫೋಟೋ ತೆಗೆಯುವಾಗ ಚೆನ್ನಾಗಿ ಬರಬೇಕು ಅಂತೇಳಿ ಸ್ವಲ್ಪ ಆ ಕಡೆ ತಿರುಗಿ, ಸ್ವಲ್ಪ ಈ ಕಡೆ ತಿರುಗಿ, ಸ್ವಲ್ಪ ಗಡ್ಡ ಮೇಲೆ ಸ್ವಲ್ಪ ನಗು ಅಂತ ಹೇಳಿ ಚೆನ್ನಾಗಿ ಬರಬೇಕು ಅಂತೇಳಿ ಆ ಕಲಾವಿದ ಫೋಟೋ ತೆಗೆಯುವನು ಹೀಗೆ ಅವ್ರ ಗಡ್ಡವನ್ನು ಸ್ವಲ್ಪ ತಿರುಗಿಸ್ಬೇಕು. ಒಂದು ಕಡೆ ಸ್ವಲ್ಪ ಓರೆಯಾಗಿತ್ತು, ಸ್ವಲ್ಪ ತಿರುಗಿಸ್ಬೇಕು ಅಂತ ಹೇಳಿ ಕೈ ಇದ್ದು ಹೀಗೆ ಅದನ್ನ ತಿರುಗಿಸೋದಕ್ಕೆ ಅಂತ ಒತ್ತುತ್ತಾನಂತೆ. ಹೀಗೆ ಒತ್ತದಾಗ ಮೇಲಿದ್ದಾಗ ಪ್ರತ್ಯಕ್ಷದರ್ಶಿಗೆ ಹೇಳಿದ್ದು, ಇಡೀ ದೇಹ ಹತ್ತಿಯಂತೆ ಹೂವಿನಂತೆ ಮೇಲೆದ್ದು ಬಂದ್ಬಿಡ್ತಾನೆ. ಆಗ ವಿವೇಕಾನಂದ ಹೇಳ್ತಾರಂತೆ, ಏನ್ ಮಾಡ್ತಾ ಇದೀಯ, ಮೊದಲು ಫೋಟೋ ತೆಗಿ. ಆಗ ತಕ್ಷಣ
ಫೋಟೋವನ್ನು ಆತ ತೆಗೆದುಕೊಳ್ತಾನೆ. ಹೀಗೆ ಅವತಾರದ ಒಂದು ಫೋಟೋ ಲಭ್ಯವಾಯಿತು. ಅದರ ನೆಗೆಟಿವಿಂದ ಫೋಟೋವನ್ನು ಪ್ರಿಂಟ್ ಹಾಕಿದ್ರು. ಪ್ರಿಂಟ್ ಹಾಕಿ ಶ್ರೀರಾಮಕೃಷ್ಣನಿಗೆ ಯಾರೋ ತಂದು ಕೊಡ್ತಾರೆ. ಶ್ರೀರಾಮಕೃಷ್ಣನ ನೋಡಿದ ತಕ್ಷಣ ಅದನ್ನು ತಲೆ ಮುಟ್ಕೊಳ್ತಾ ಇರುತ್ತೆ. ಅವ್ರು ಹೇಳ್ತಾರೆ, ಇದು ಯೋಗದ ಅತ್ಯುನ್ನತ ಅವಸ್ಥೆ. ಮುಂದೆ ಇದನ್ನೆಲ್ಲ ಕಡೆ ಪೂಜಿಸಲಾಗುತ್ತೆ, ಮನೆ ಮನೆಯಲ್ಲಿ ಇದನ್ನು ಪೂಜಿಸಲಾಗುತ್ತೆ, ವಾಚ್ಗಳಲ್ಲಿ ಅದು ಆ ಫೋಟೋಗಳನ್ನು ಇಟ್ಕೊಳ್ತಾರೆ ಅಂತೇಳಿ ಶ್ರೀರಾಮಕೃಷ್ಣ ಸ್ವತಃ ಹೇಳಿದ್ದು. ಇನ್ನೊಂದ್ಸಲ, ಇದು ಮೊದಲನೇ ಸಲ ಅವರು ಆ ರೀತಿ ಹೇಳಿದ್ದು. ಇನ್ನೊಂದ್ಸಲ ಶ್ರೀಮತಿ ಶಾರದಾ ದೇವಿಯವರಿಗೆ ಯಾರೊಬ್ಬರು ಆ ಫೋಟೋ 5-6 ಪ್ರತಿಗಳನ್ನು ಮಾಡಿಸಿದ್ದರಂತೆ. ಒಂದು ಪ್ರತಿಯನ್ನು ಶ್ರೀಮತಿ ಶಾರದಾ ದೇವಿಯವರಿಗೆ ಕೊಟ್ಟಿದ್ದರು. ಅವರು ಅದನ್ನು ಅಲ್ಲಿ ಹೊರಗಡೆ ಇಟ್ಕೊಂಡಿದ್ರು. ಆ ಸಮಯದಲ್ಲಿ ಶ್ರೀರಾಮಕೃಷ್ಣರು ಅದನ್ನು ನೋಡ್ತಾ ಇರುತ್ತೆ, ಏನಿದು ಇಲ್ಲಿ ರೀತಿ ಇಟ್ಟಿದ್ದಾರಲ್ಲ ಅಂತ ಹೇಳಿ ಅಲ್ಲೇ ಇದ್ದಂಥ ಬಿಲ್ಲು ಮತ್ತು ಹೂವನ್ನು ತೆಗೆದು ಅವರೇ ಅವರ ಭಾವಚಿತ್ರಕ್ಕೆ ಒಂದು ಸಮರ್ಪಣೆಯನ್ನು ಮಾಡ್ತಾರೆ. ಶ್ರೀರಾಮಕೃಷ್ಣರು ವಿನಯಮೂರ್ತಿ ಶ್ರೀರಾಮಕೃಷ್ಣ ಅಂತ ಹೇಳ್ತೀವಿ. ಅಹಂಕಾರದ ಲವಲೇಶವೂ ಅವರಲ್ಲಿ ಇರಲಿಲ್ಲ. ತಾನು ಭಗವಂತ, ತಾನು ಅವತಾರ, ಆ ರೀತಿಯ ಭಾವನೆಯೇ ಅವರಲ್ಲಿ ಇರಲಿಲ್ಲ. ಯಾರು ಏನು ಕೇಳಿದ್ರು ಕೂಡ ನನಗೇನು ಗೊತ್ತು, ಜಗನ್ಮಾತೆ ನುಡಿಸಿದ ಹಾಗೆ ನುಡಿತೇನೆ, ಜಗನ್ಮಾತೆ ಹೇಗೆ ನಡ್ಕೊಳ್ಳೋಕೆ ಹೇಳ್ತಾಳೋ ಆ ರೀತಿ ನಡ್ಕೊಳ್ತೇನೆ ಅಂತ ಹೇಳ್ತಾ ಇದ್ರು. ಅಷ್ಟು ನಿರಹಂಕಾರಿ ಅವರು. ಆ ರೀತಿ ಮಾಡಿದ್ರು ಅಂತ ಹೇಳಿದ್ರೆ ಯಾಕೆ? ಮನುಕುಲಕ್ಕೆ ಒಂದು ದೊಡ್ಡ ಸಂದೇಶ. ಇದರ ಮೂಲಕ ನೀವು ಭಗವಂತನ ಪಡ್ಕೋಬಹುದು. ನಾವು ಹಸುವನ್ನು ತಂದಿಟ್ಕೊಂಡ್ರೆ ಹಸುವನ್ನು ಪ್ರೀತಿಸ್ತೇವೆ, ನೋಡ್ಕೊಳ್ತೇವೆ ಪ್ರೀತಿಯಿಂದ. ಆದರೆ ಹಸುವಿನ ಹಾಲನ್ನು ಎಲ್ಲಿಂದ ಕರೀಬೇಕು? ಕೆಚ್ಚಲಿನಿಂದಲೇ ಕರೀಬೇಕು. ನಾವು ಆ ಹಾಲನ್ನು ಕುಡಿದು ಅದರಿಂದ ಎಲ್ಲ ಶಕ್ತಿಯನ್ನು ಪಡ್ಕೊಳ್ತೇವೆ. ಜೀವನಕ್ಕೆ ಬೇಕಾದ ಎಲ್ಲ ಸತ್ವವನ್ನು ಅಲ್ಲಿಂದ ಪಡ್ಕೊಳ್ತೇವೆ. ಹಾಗೆ ಭಗವಂತ ಸರ್ವವ್ಯಾಪಿ, ಅವಾನ್ಮನಸ್ಸ ಗೋಚರ ಅಂತ ಹೇಳ್ತೀವಿ. ದೇಹ, ಮನಸ್ಸು ಮತ್ತು ಬುದ್ಧಿಗೆ ಮೀರಿದಂಥವನು. ಅವನನ್ನ ನಾವು ಅರಿಯೋದು ಹೇಗೆ? ನಮ್ಮ ಮನಸ್ಸಿಗೆ ಮುಟ್ಟೋದೇ ಇಲ್ಲ. ಅವನು ಸರ್ವವ್ಯಾಪಿಯಾಗಿದ್ದಾನೆ, ಆದರೆ ನಮ್ಮ ಮನಸ್ಸಿನ ಮೂಲಕ ಅದನ್ನು ಯೋಚನೆ ಮಾಡೋದಕ್ಕೆ ಆಗೋದಿಲ್ಲ. ಹಾಗಾಗಿ ಭಗವಂತ ಏನ್ ಮಾಡ್ತಾನೆ? ಮನುಕುಲದ ಮೇಲೆ ಅಪಾರವಾದಂಥ ಕರುಣೆಯಿಂದ ಅವತಾರಿಯಾಗಿ ನಮ್ಮ ಕಣ್ಣಿಗೆ ಕಾಣುವಂಥ ಒಂದು ರೂಪದಲ್ಲಿ ಬರ್ತಾನೆ. ನಾವು ಆ ರೂಪವನ್ನು ಚಿಂತನೆ ಮಾಡುವ ಮೂಲಕ ಆ ಸರ್ವವ್ಯಾಪಿಯಾದಂಥ ಪರಮಾತ್ಮನ ಸೇರಬಹುದು. ಅದೇ ಭಕ್ತರಾಗಿದ್ರೆ ಆ ರೂಪದ ಮೂಲಕ ಭಗವಂತ ಭಕ್ತರ ಜೊತೆ ಲೀಲೆಯನ್ನು ಆಡ್ತಾನಂತೆ. ಶ್ರೀರಾಮಕೃಷ್ಣ ಹೇಳ್ತಾರೆ, ಬ್ರಹ್ಮಜ್ಞಾನವನ್ನು ಪಡೆದ ಮೇಲೂ ಕೂಡ ಆ ಭಕ್ತಿಯ, ಆ ಪ್ರೇಮದ ಅದರ ಮಹಿಮೆ ಎಷ್ಟು ಅಂತ ಹೇಳಿದ್ರೆ ಭಗವಂತನೇ ಭಕ್ತ ಭಗವಂತ ಎರಡೂ ಆಗಿ ಬರ್ತಾನಂತ. ಯಾಕೆ ಅಂತ ಹೇಳಿದ್ರೆ ಆ ಪ್ರೇಮದ, ಭಕ್ತಿಯ ಆನಂದವನ್ನು ಸವಿಬೇಕು ಅಂತ ಹೇಳಿ ಎರಡೂ ಭಗವಂತನೇ ಆಗಿ ಬರ್ತಾನಂತೆ. ರಾಧಾಕೃಷ್ಣನ ನೋಡ್ತೀವಿ, ರಾಧೆಯು ಭಗವಂತನ ಸ್ವರೂಪವೇ, ಕೃಷ್ಣನ ಭಗವಂತನ ಸ್ವರೂಪವೇ. ಆದರೆ ಆ ಭಗವತ್ ಪ್ರೇಮವನ್ನು ಸವಿಯೋದಕ್ಕೋಸ್ಕರ ಭಗವಂತ ಎರಡಾಗಿ ಬರುವಂತಹದ್ದು ಭಕ್ತ ಭಗವಂತ ಅಂತ ಹೇಳಿ. ಅಂದರೆ ಭಕ್ತ ಅಂತ ಹೇಳಿದ್ರೆ ಭಗವಂತನಿಗೆ ಅಷ್ಟು ಪ್ರೀತಿ. ಭಕ್ತರಿಗೋಸ್ಕರ ಭಗವಂತನ ಅವತಾರ. ಯಾರು ಭಗವಂತ ಇಲ್ಲ ಅಂತ ನಾವು ಹೇಳ್ತಾರೋ ಖಂಡಿತ ಅವರಿಗೆ ಭಗವಂತ ಇಲ್ಲ. ಆದರೆ ಯಾರಿಗೆ ಭಗವಂತ ಇದ್ದಾನೆ ಎನ್ನುವ ಆ ಒಂದು ವಿಶ್ವಾಸ ಇರುತ್ತೋ ಅವರಿಗೋಸ್ಕರ ಭಗವಂತ ಮಾನವ ರೂಪದಲ್ಲಿ ಅವತರಿಸುವಂತಹ, ಮಾನವ ರೂಪದಲ್ಲಿ ಅವತರಿಸಿ ಲೀಲೆಯನ್ನು ಆಡ್ತಾನೆ. ನಾವು ಸಾಮಾನ್ಯ ಅಂದ್ಕೊಂಡ್ಬಿಡ್ತೀವಿ, ಅವನು ಭಗವಂತ, ಅವನಿಗೇನು ಎಲ್ಲ ಸಾಧನೆ ಸುಲಭ ಅಂತೇಳಿ ಅಂದ್ಕೊಂಡ್ಬಿಡ್ತೇವೆ. ಆದರೆ ಭಗವಂತನು ನಮ್ಮ ರೀತಿಯಲ್ಲೇ, ನಮ್ಮದೇ ರೀತಿಯ ಜೀವನದ ವಾತಾವರಣದಲ್ಲಿ, ಅದರಲ್ಲೂ ಸಂಸಾರದಲ್ಲೇ ಇದ್ಕೊಂಡು ಶ್ರೀಮಾತೆಯವರ ವಿವಾಹವಾಗಿ, ಶ್ರೀಮಾತೆಯವರ ಶಕ್ತಿ ಸ್ವರೂಪಿ, ಎಷ್ಟೋ ಜನರಿಗೆ ಜಗನ್ಮಾತೆಯಾಗಿ, ದುರ್ಗಿಯಾಗಿ, ಕಾಳಿಯಾಗಿ ದರ್ಶನವನ್ನು ಕೊಟ್ಟಿದ್ದಾರೆ. ಶ್ರೀರಾಮಕೃಷ್ಣ ಹೇಳ್ತಾ ಇದ್ರು, ಆಕೆ ನನ್ನ ಶಕ್ತಿ ಅಂತ ಹೇಳಿ. ಭಗವಂತ ಪರಬ್ರಹ್ಮ ಮತ್ತು ಶಕ್ತಿ ಅಭೇದ. ಶಕ್ತಿ ಅಂತ ಹೇಳಿದ್ರೆ ಭಗವಂತನ ಆ ಒಂದು ಮಹಾಯಾನ ಇದೆಲ್ಲ ನಡೆಯೋದು ಶಕ್ತಿಯ ಮೂಲಕ. ಅವರಿಬ್ಬರು ಒಂದೇ. ಭಗವಂತನಲ್ಲಿ ಬೇರೆ ಬೇರೆ ಇರ್ತೀವಿ, ನಾವು ಬೇರೆ ಮಾಡೋದಕ್ಕೆ ಭಗವಂತ ಬೇರೆ, ಶಕ್ತಿ ಬೇರೆ, ಪರಬ್ರಹ್ಮ ಬೇರೆ, ಪ್ರಕೃತಿ ಬೇರೆ. ಆ ರೀತಿ ಬೇರೆ ಮಾಡೋದಕ್ಕಾಗುವುದಿಲ್ಲ. ಹೇಗೆ ಬೆಂಕಿ ಮತ್ತು ಬೆಂಕಿಯ ಶಾಖ, ಬೆಂಕಿಯ ಬಿಸಿ ಮತ್ತು ಬೆಂಕಿ ಬೇರೆ ಬೇರೆ ಮಾಡೋಕ್ಕಾಗುತ್ತೆ. ಬೆಂಕಿಯನ್ನು ಬಿಸಿಯನ್ನು ಬೇರೆ ಆಗೋದಿಲ್ಲ. ಬೆಂಕಿಯ ಸ್ವಭಾವವೇ ಶಾಖವನ್ನು ಕೊಡುವಂತಹದ್ದು, ಬೆಳಕನ್ನು ಕೊಡುವಂತಹದ್ದು. ಹಾಗೆ ಭಗವಂತ ಶಕ್ತಿ ಅನ್ನುವಂಥದ್ದು. ಸಮುದ್ರ ಮತ್ತು ಸಮುದ್ರದ ಅಲೆ ಇದ್ದ ಹಾಗೆ. ಆಗ ಶ್ರೀಮಾತೆಯವರು ಇಷ್ಟು ಸರಳವಾದ ಜೀವನವನ್ನು ಬದುಕಿದರು. ಎಲ್ಲ ಕುಟುಂಬದಲ್ಲಿ ಎಲ್ಲ ರೀತಿಯ ಸಮಸ್ಯೆಗಳಿತ್ತು. ನಾವು ದಿನನಿತ್ಯ ನಮ್ಮ ಕುಟುಂಬದಲ್ಲಿ ಏನೇನು ಸಮಸ್ಯೆ ನೋಡ್ತೀವೋ 100 ರೀತಿಯ ಸಮಸ್ಯೆಗಳು ಅದೆಲ್ಲ ಇದ್ರೂ ಕೂಡ ಅದನ್ನೆಲ್ಲರೂ ಸಹಿಸಿಕೊಳ್ತಾ ಇದ್ರು. ಒಮ್ಮೆ ಆ ರೀತಿ ಘಟನೆ ನಡೆಯುತ್ತೆ. ಒಬ್ಬಳು ಹುಚ್ಚಿ ಇರ್ತಾಳೆ ಕುಟುಂಬದಲ್ಲಿ, ಮಾನಸಿಕವಾಗಿ ಅಸ್ವಸ್ಥರಾಗಿರ್ತಾರೆ, ತುಂಬಾ ತೊಂದರೆ ಕೊಡ್ತಾ ಇರ್ತಾರೆ ಶ್ರೀಮಾತೆಯವರು. ಶ್ರೀಮಾತೆಯವರ ಮನೆಯಲ್ಲಿ ಈಗಲೂ ಸಂರಕ್ಷಣೆ ಮಾಡಿಟ್ಟಿದ್ದಾರೆ. ನೀವೆಲ್ಲ ಸಮಯ ಸಿಕ್ಕಿದ್ರೆ ಒಮ್ಮೆ ಜಯರಾಮಬಾಟಿ ಎನ್ನುವಂಥ ಒಂದು ಹಳ್ಳಿ, ಈಗ ನಿಧಾನವಾಗಿ ಬದಲಾಗ್ತಾ ಇದೆ. ಸ್ವಲ್ಪ ವರ್ಷಗಳಿಂದ ಹೋದರೆ ಇನ್ನೂ ಆ ಹಳ್ಳಿಯ ವಾತಾವರಣ, ಹುಲ್ಲಿನ ಮನೆಗಳು ಹಾಗೆ ಇದ್ದು ಈಗೀಗ ಬದಲಾಗ್ತಾ ಇದೆ. ಅದು ಶ್ರೀಮಾತೆಯವರು ಇದ್ದಂಥ ಮನೆಯನ್ನು ಈಗಲೂ ಅದೇ ರೀತಿ ಸಂರಕ್ಷಣೆ ಮಾಡಿಟ್ಟಿದ್ದಾರೆ. 55 ವರ್ಷ ಶ್ರೀಮಾತೆಯವರಲ್ಲಿದ್ದು ಎಷ್ಟೋ ಜನರಿಗೆ ಸನ್ಯಾಸ ದೀಕ್ಷೆ, ಮಂತ್ರ ದೀಕ್ಷೆಯನ್ನು ಕೊಟ್ಟಂಥ ಸ್ಥಳ ಅದು. ಶ್ರೀಮಾತೆಯವರಲ್ಲಿದ್ದಾಗ ಒಬ್ಬಾಕೆ ಮನೆಯವಳು
ಶ್ರೀಮಾತೆಯವ್ರಿಗೆ ಏನೇನೋ ಬೈಯೋದು, ತೊಂದರೆ ಕೊಡೋದು ಎಲ್ಲ ಮಾಡ್ತಾ ಇರ್ತಾಳೆ. ಶ್ರೀಮಾತೆಯವರು ಎಲ್ಲವನ್ನೂ ಸಹಿಸ್ಕೊಂಡಿದ್ರು. ಒಂದ್ಸಲ ಏನು ಮಾಡ್ತಾಳೆ, ಅವಳು ಏನೋ ಕೆಲಸ ಮಾಡುವಾಗ ಕಾಲನ್ನು ಶ್ರೀಮಾತೆಯವ್ರ ಕೈ ತಾಗಿಸ್ಬಿಡ್ತಾಳೆ. ಆ ತಕ್ಷಣ ಹೇಳ್ತಾಳಂತೆ, ಅವಳೇ ಬೈತಾಳೆ, ಏನಮ್ಮ ಈ ರೀತಿ ನೀನು ಕೈ ನನ್ನ ಕಾಲು ತಾಗಿಸ್ಬಿಟ್ಟಿಯಲ್ಲ, ನನ್ನ ಕತೆ ಏನು ಅಂತ. ಅಂದ್ರೆ ಏನಂತ, ಅಂದರೆ ಅಪಚಾರ ಆಯಿತು, ಅಷ್ಟೆಲ್ಲ ಬೈದು ತೊಂದರೆ ಕೊಟ್ಟರು ಕೂಡ ಆ ರೀತಿ ಹೇಳ್ತಾವೆ. ಅದನ್ನು ಕೇಳಿದವರಿಗೆ ಆಶ್ಚರ್ಯ ಆಗುತ್ತೆ. ಅಮ್ಮ, ಆಕೆ ಸುರಬಾಲೆ ಅಂತವಳ ಆ ವಯಸ್ಸು. ಸುರಬಾಲೆ ನಿಮ್ಗೆ ಇಷ್ಟೆಲ್ಲ ತೊಂದರೆ ಕೊಡ್ತಾಳೆ, ಇಷ್ಟೆಲ್ಲ ನಿಮಗೆ ಕಷ್ಟ ಕೊಡ್ತಾಳೆ, ಆದರೂ ಕೂಡ ನಿನ್ನ ಕೈಗೆ ಆಕೆ ಕಾಲ ತಾಗಿಸಿದರೆ ಈ ರೀತಿ ಹೇಳ್ತಾ ಇದ್ದಾಳಲ್ಲ, ಯಾಕೆ ಶ್ರೀಮಾತೆಯವರು ಹೇಳ್ತಾಳಂತೆ, ರಾವಣಿಗೆ ಗೊತ್ತಿರಲಿಲ್ಲವೇ ರಾಮ ಭಗವಂತ ಅಂತ ಹೇಳಿ? ಗೊತ್ತಿತ್ತು, ಆದರೂ ಕೂಡ ಅವನ ಕಾರ್ಯವನ್ನು ಮಾಡ್ದ, ಜಗತ್ತಿನಲ್ಲಿ ಅವನ ಒಂದು ಕಾರ್ಯವನ್ನು ಮಾಡ್ದ. ಹಾಗೆ ದುರ್ಯೋಧನ ನಾವು ಹೇಳ್ತೇವೆ, ಏನು ಜಾನಾಮಿ ಧರ್ಮಂ ನಚಮೇ ಪ್ರವೃತ್ತಿ, ಜಾನಾಮಿ ಅಧರ್ಮಂ ನಚಮೇ ನಿವೃತ್ತಿ. ಧರ್ಮ ಏನು ಅಂತ ಗೊತ್ತು, ಅದು ಮಾಡೋದಕ್ಕೆ ಮನಸ್ಸಿಲ್ಲ. ಅಧರ್ಮ ಏನು ಅಂತ ಗೊತ್ತು, ಅದರಿಂದ ಬಿಡೋದಕ್ಕೆ ಆಗ್ತಾ ಇಲ್ಲ. ಜಾನಾಮಿ ಧರ್ಮಂ ನಚಮೇ ಪ್ರವೃತ್ತಿ, ಜಾನಾಮಿ ಅಧರ್ಮಂ ನಚಮೇ ನಿವೃತ್ತಿ. ತಥಾ ನಿಯುಕ್ತೋಸ್ಮಿ ಯಥಾ ನಿಯುಕ್ತೋಸ್ಮಿ ತಥಾ ಕರೋಮಿ. ಹೇಗೆ ಭಗವಂತ ಮಾಡ್ತಾನೆ ಆ ರೀತಿ ಮಾಡಿಸ್ತೇನೆ ಅಂತೇಳಿ. ರಾಮಾಯಣದಲ್ಲೂ ಹಲವಾರು ಸಾವಿರಾರು ರಾಮಾಯಣಗಳಿವೆ. ಅದು ಒಂದೊಂದು ರಾಮಾಯಣದಲ್ಲಿ ಕೂಡ ಅದನ್ನು ಒಂದೊಂದು ರೀತಿಯಲ್ಲಿ ವರ್ಣಿಸ್ತಾರೆ, ಬಹಳ ಸುಂದರವಾಗಿ ಕೂಡ ಅದನ್ನು ತೆಗೆದುಕೊಳ್ತಾರೆ. ರಾಮ ಹೇಗೆ ಆ ರೀತಿ ಎಲ್ಲ ಮಾಡ್ದ, ರಾವಣ ಯಾಕೆ ಆ ರೀತಿ ಮಾಡ್ದ ಅನ್ನೋದಕ್ಕೆಲ್ಲ ಅದಕ್ಕೆ ಹೇಳೋದಕ್ಕೆ ಸಮಯ ಇಲ್ಲ. ಶ್ರೀಮಾತೆಯವರು ಆ ರೀತಿ ಹೇಳ್ತಾ ಇದ್ದಾರೆ, ರಾವಣಿಗೆ ಗೊತ್ತಿರಲಿಲ್ವೇ ರಾಮ ಪರಬ್ರಹ್ಮ ಸ್ವರೂಪಿ ಅಂತ ಹೇಳಿ? ಗೊತ್ತಿತ್ತು, ಆದರೂ ಅವನು ಬಂದಂಥ ಕಾರ್ಯವನ್ನು ಮಾಡಿದೆ. ಸೊರೆಬಾಲೆ ಗೊತ್ತಿಲ್ವೇ ನಾನು ಯಾರು ಅಂತ? ಆಕೆಗೆಲ್ಲ ಗೊತ್ತು, ಆದರೂ ಆಕೆ ಬಂದಿರುವಂಥ ಉದ್ದೇಶವನ್ನು ಆಕೆ ಮಾಡ್ತಾ ಇದ್ದಾಳೆ. ಅಂದರೆ ಭಗವಂತನ ಲೀಲೆ. ಆ ಒಂದು ಲೀಲೆಯಲ್ಲಿ ಭಗವಂತ ನಾವು ಮಾನವರಾಗಿ ನಾವು ಏನೆಲ್ಲ ಕಷ್ಟಗಳನ್ನು ಪಡ್ತೇವೋ, ಯಾವ ವಾತಾವರಣದಲ್ಲಿ ಇರ್ತೇವೋ ಅದನ್ನೆಲ್ಲವನ್ನ ಅದೇ ವಾತಾವರಣದಲ್ಲಿದ್ದು ಅಲ್ಲಿ ಸಾಧನೆಯನ್ನು ಮಾಡ್ತಾ ಹೇಗೆ ಭಗವಂತನ ಪಡ್ಕೊಳ್ಳೋದು ಅನ್ನೋದನ್ನು ತೋರಿಸುವಂಥದ್ದು. ಆ ಮಾರ್ಗವನ್ನು, ಸರಳವಾದ ಮಾರ್ಗವನ್ನು ತೋರಿಸುವಂಥದ್ದು. ಶ್ರೀರಾಮಕೃಷ್ಣ ಜೀವನ ಇರ್ಬೋದು, ಶ್ರೀಮಾತೆಯವರ ಜೀವನ ಇರ್ಬೋದು, ಆ ಮಾರ್ಗವನ್ನು ನಮ್ಗೆ ತೋರಿಸುತ್ತೆ. ನಮ್ಮ ಧೈರ್ಯ ಬರುತ್ತೆ, ಅಯ್ಯೋ ನಾನು ಎಲ್ಲ ಸಮಸ್ಯೆಯಲ್ಲಿ ಭಗವಂತನ ಸ್ಮರಣೆ ಮಾಡ್ತಾ, ಭಗವಂತನ ಚಿಂತನೆ ಮಾಡ್ತಾ, ಲೀಲಾ ಚಿಂತನೆ ಮಾಡ್ತಾ ಭಗವಂತನ ಪಡ್ಕೋಬಹುದು ಎನ್ನುವಂಥ ಧೈರ್ಯ ಬಂದ್ಬಿಡುತ್ತೆ. ಅದನ್ನೇ ಅವರು ಮಾಡ್ತೀವಿ. ಶ್ರೀಮಾತೆ ಹೇಳ್ತಾ ಇದ್ರು, ನಿರಂತರವಾಗಿ ನಾಮಸ್ಮರಣೆಯನ್ನು ಮಾಡ್ತಾ ಇದ್ರಂತೆ. ಅವ್ರು ಹೇಳ್ತಾ ಇದ್ರು, ಶ್ರೀರಾಮಕೃಷ್ಣರ ಆ ಒಂದು ಸಾನ್ನಿಧ್ಯದಲ್ಲಿ ನಾನು ಅಷ್ಟು ಆನಂದವನ್ನು ಅನುಭವಿಸ್ತಾ ಇದ್ದೆ. ಅಂತ ಒಂದು ಪವಿತ್ರವಾದ ಜೀವನ ಅವರಿಬ್ಬರು ನಡುವಿನ ಸಂಬಂಧ ಎಷ್ಟು ಅದ್ಭುತವಾಗಿತ್ತು ಅಂತ ಹೇಳಿದ್ರೆ, ಶ್ರೀರಾಮಕೃಷ್ಣ ಶ್ರೀಮಾತೆಯನ್ನು ಯಾವತ್ತೂ ಏಕವಚನದಲ್ಲಿ ಕರೆಯಲಿಲ್ಲ ನೋಡಿ. ಇಂದು ನಾವು ಅಷ್ಟೊಂದು ಬದಲಾವಣೆ ನೋಡುವುದಿಲ್ಲ. ಆ ಕಾಲದಲ್ಲಿ ಶ್ರೀರಾಮಕೃಷ್ಣ ಶ್ರೀಮಾತೆಯವರು ಯಾವತ್ತೂ ಕೂಡ ಏಕವಚನದಲ್ಲಿ ಕರೆದಿಲ್ಲ. ಒಮ್ಮೆ ಸೇವಕಿ ಲಕ್ಷ್ಮಿ ಅಂತ ಹೇಳಿ ಒಳಗಡೆ ಶ್ರೀರಾಮಕೃಷ್ಣ ಒಳಗಡೆ ಇರ್ತಾರೆ, ಬಾಗಿಲು ತೆಕ್ಕೊಂಡು ಬರ್ತಾಳೆ. ಲಕ್ಷ್ಮಿ ಆ ಸಮಯದಲ್ಲಿ ಶ್ರೀಮಾತೆಯವರು ಬರ್ತಾರೆ. ಇವರೇನು ಗೊತ್ತಾ, ಶ್ರೀರಾಮಕೃಷ್ಣರು ಅವ್ರು ಲಕ್ಷ್ಮಿ ಇರ್ಬೋದು ಅಂದ್ಕೊಂಡು ಏಕವಚನದಲ್ಲಿ ಏನೋ ಒಂದು ಕೇಳ್ಬಿಡ್ತಾರೆ. ಆಮೇಲೆ ನೋಡ್ತಾರೆ ಶ್ರೀಮಾತೆಯವರು ಬಂದಿ. ಶ್ರೀರಾಮಕೃಷ್ಣರು ಹೇಳ್ತಾ ಇದ್ದಾರೆ, ಅಯ್ಯೋ ಗೊತ್ತಾಗಲೇ ಇಲ್ಲ, ನೀವು ಬಂದಿದ್ದ ಗೊತ್ತಾಗಲಿಲ್ಲ ನನಗೆ ಅಂತ ಹೇಳಿ ಅಂತ ಒಂದು. ಆದರೆ ಅಷ್ಟೇ ಪ್ರೀತಿ. ಶ್ರೀರಾಮಕೃಷ್ಣ ಶ್ರೀಮಾತೆಯವರಿಗೆ ಬಂಗಾರದ ಬಳೆಯನ್ನು ಮಾಡಿಸಿಕೊಟ್ಟಿದ್ದಾರೆ ಎರಡು. ಶ್ರೀರಾಮಕೃಷ್ಣ ಅಂತ ಹೇಳಿದ್ರೆ ತ್ಯಾಗ ಸ್ವರೂಪಿ. ಹಣವನ್ನು ಮುಟ್ತಾ ಇರಲಿಲ್ಲ, ಚಿನ್ನವನ್ನು ಮುಟ್ತಾ ಇರಲಿಲ್ಲ, ಲೋಹದ ಯಾವುದೇ ಒಂದು ವಸ್ತುವನ್ನು ಮುಟ್ಟಿದ್ರು ಕೂಡ ಅವ್ರ ಕೈ ತಿರುಗ್ತಾನೆ ಇರಲಿಲ್ವಂತೆ, ಮರಗಟ್ಟು ಬಿಡ್ತಾ ಇತ್ತು. ಅವ್ರು ಊಟ ಮಾಡ್ತಾ ಇದ್ದು ಕಲ್ಲಿನ ತಟ್ಟೆಯಲ್ಲಿ, ಲೋಹದ ತಟ್ಟೆಯಲ್ಲಿ ಊಟ ಮಾಡ್ತಾ ಇರಲಿಲ್ಲ. ಅಂಥವರು ಶ್ರೀಮಾತೆಯವರು ಅಂತೇಳಿ ಸರಸ್ವತಿ ಲಕ್ಷ್ಮಿ, ಆಕೆಗೆ ಚಿನ್ನದ ಬಳೆ ಇರಬೇಕು ಅಂತೇಳಿ 2 ಚಿನ್ನದ ಬಳೆಯನ್ನು ಮಾಡಿಸ್ಬಿಟ್ಟು ಅದನ್ನು ಶ್ರೀಮಾತೆಯವರು ಕೊನೆಯವರೆಗೂ ಕೂಡ ಹಾಕೋತಾ ಇದ್ರು. ಮತ್ತೇನೇನೋ ಹಾಕೋತಾ ಇರಲಿಲ್ಲ, ಅದು 2 ಬಳೆಗಳನ್ನು ಮಾತ್ರ ಯಾವತ್ತೂ ಹಾಕೊಳ್ತಾ ಇದ್ರು. ಅಂದರೆ ಆ ಒಂದು ಪ್ರೀತಿ ಹೇಗೆ ಪತಿ ಪತ್ನಿಯ ನಡುವೆ ಸಂಬಂಧ ಇದೆ, ಪರಸ್ಪರ ಗೌರವ ಪ್ರೀತಿ ನೋಡಿ, ಅದು ಮಾನವ ಜೀವನಕ್ಕೆ ಒಂದು ಆದರ್ಶ. ಅದು ಇಂದು ನಮ್ಗನ್ಸುತ್ತೆ ಆ ಸಮಯದಲ್ಲಿ ನಡೆದಂಥ ಘಟನೆಗಳು ಇಂದು ಕೂಡ ನಮ್ಗೆ ಬೇಕಾದ್ರೆ ಇನ್ನೂ ಹೆಚ್ಚು ಬೇಕು ಅಂತ ಅನ್ಸುತ್ತೆ. ಇಂದು ಸಂಸಾರ ಜೀವನ ಎಲ್ಲ ಇಷ್ಟು ಹೋಗ್ತಾ ಇದೆ. ಯಾಕೆಂತಂದ್ರೆ ಅಹಂಕಾರ, ನಾನೇ ಮೇಲು. ಸಂಸಾರ ಅಂತ ಹೇಳಿದ್ರೆ ತ್ಯಾಗ. ಹೇಗೆ ಸನ್ಯಾಸಿಗಳು ಪ್ರಪಂಚವನ್ನು ತ್ಯಾಗ ಮಾಡ್ತಾರೋ, ಒಬ್ಬ ಗಂಡು ಹೆಣ್ಣು ಅವರೊಂದು ಸಂಸಾರವನ್ನು ನೆಮ್ಮದಿ ನಡೆಸ್ಕೊಂಡು ಹೋಗ್ಬೇಕು ಅಂದ್ರೆ ಇಬ್ಬರು ತ್ಯಾಗ ಮಾಡಬೇಕಾಗುತ್ತೆ. ಸಂಸಾರ ಅಂತ ಹೇಳಿದ್ರೆ ತ್ಯಾಗವೇ ಅದಕ್ಕೆ ಮೂಲವಾಗಿರುವಂಥದ್ದು. ಹಾಗಾಗಿ ಭಗವಂತ ಈ ಮೂಲಕ ಹೇಗೆ ನಾವೆಲ್ಲರೂ ಕೂಡ ಈ ಸನ್ಯಾಸಿ, ಶ್ರೀರಾಮಕೃಷ್ಣ ಸನ್ಯಾಸಿಯಾಗಿ ನಾವು ಅನ್ಕೋಬಹುದು, ಸನ್ಯಾಸಿಯಾಗಿ ಭಗವಂತನ ಪಡ್ಕೊಂಡ್ರು, ಶ್ರೀಮಾತೆಯವರು ಸನ್ಯಾಸಿನಿಯಾಗಿ ಭಗವಂತನ ಪಡ್ಕೊಂಡ್ರು. ಈಗ ಆ ರೀತಿ ಹೇಳುವಾಗೇ ಇಲ್ಲ. ಹೇಗೆ ಅವ್ರು ಸಂಸಾರದಲ್ಲೇ ಇದ್ದಿದ್ದು, ಸಂಸಾರದಲ್ಲಿ ಎಲ್ಲರೂ ಕೂಡ ಅಷ್ಟು ಉನ್ನತ ಜೀವನವನ್ನು ಬದುಕಿದರು. ಹಾಗಾಗಿ ನಮ್ಗೆಲ್ಲರಿಗೂ ಕೂಡ ಅದನ್ನು ಅನುಸರಿಸೋದಕ್ಕೆ ಸುಲಭ. ಹಾಗಾದ್ರೆ ಭಗವಂತ ಅವತಾರ ಎತ್ತದ್ದು ಎಲ್ಲೆಲ್ಲೂ ಅವತಾರ ಎತ್ತ ನಾನು ಭಗವಂತ ಅವತಾರ ಎತ್ತದಿದ್ರೆ ಎಂಥ ಒಂದು ಕುಟುಂಬ ಇರಬಹುದು. ಭಗವಂತ ಸಾಕ್ಷಾತ್ ಭಗವಂತ ನೋಡಿ, ಕೃಷ್ಣ ವಸುದೇವ ದೇವಕಿಯರ ಆ ಮಡಿನಲ್ಲಿ ಬಂದ. ವಸುದೇವ ದೇವಕಿಯರು ಎಂಥ ಒಂದು ಶ್ರೇಷ್ಠ ವ್ಯಕ್ತಿಗಳು.
ಹಾಗೆಯೇ ಈಗಿನ ಹಿಂದಿನ ಯುಗದಲ್ಲಿ ಶ್ರೀರಾಮಕೃಷ್ಣರ ಅವತರಣ, ಅದರ ಹಿನ್ನೆಲೆಯನ್ನು ನಾನು ಕೆಲವೊಂದು ಶ್ರೀರಾಮಕೃಷ್ಣರ ಜೀವನ ಚರಿತ್ರೆ ಮೊದಲು ಪ್ರಕಟವಾಗಿದ್ದು ಪದ್ಯ ರೂಪದಲ್ಲಿ. ಬೆಂಗಾಲದಲ್ಲಿ ಮನೆ ಮನೆಯಲ್ಲಿ ಅದನ್ನು ಹಾಡ್ತಾ ಇದ್ದಂತೆ. ಅಕ್ಷಯ್ ಕುಮಾರ್ ಸೇನಿ ಎನ್ನುವಂಥ ವ್ಯಕ್ತಿ ಶ್ರೀರಾಮಕೃಷ್ಣ ನೋಡಿದ್ದ, ಶ್ರೀರಾಮಕೃಷ್ಣ ಅವರಿಗೆ ಆಶೀರ್ವದಿಸಿದ್ರು. ಶ್ರೀರಾಮಕೃಷ್ಣ ಮಹಾಸಮಾಧಿಯ ನಂತರ ಆತ ಸಂಗೀತ ಬಲ್ಲವನು. ಗಂಗಾನದಿ ದಡದಲ್ಲಿ ಏಕತಾಳ ತಂಬೂರಿಯನ್ನು ನುಡಿಸ್ತಾ ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ತಾ ಇದ್ದಂತೆ. ಹೇ ಪ್ರಭು, ನೀನು ಬಂದು ಹೊರಟೋಗ್ಬಿಟ್ಟೆ, ಆದರೆ ನಿನ್ನ ಜೀವನವನ್ನು ಜಗತ್ತಿಗೆ ಪರಿಚಯಿಸುವಂಥ, ನಿನ್ನ ಜೀವನ ಚರಿತ್ರೆಯನ್ನು ಬರೆಯುವಂಥ ಶಕ್ತಿಯನ್ನು ನನಗೆ ಕೊಡುವುದು ಅಂತ ಹೇಳಿ ಆತ ಮೊದಲನೇ ಸಲ ಪದ್ಯ ರೂಪದಲ್ಲಿ ಶ್ರೀರಾಮಕೃಷ್ಣ ಜೀವನ ಚರಿತ್ರೆಯನ್ನು ಬರೆಯೋದಕ್ಕೆ ಆರಂಭ ಮಾಡ್ತಾನೆ. ಅದನ್ನು ಶ್ರೀಮಾತೆಗೂ ತೋರಿಸ್ತಾನೆ. ಶ್ರೀಮಾತೆಗಳು ನಿತ್ಯ ಅದನ್ನು ಪ್ರೋತ್ಸಾಹಿಸ್ತಾರೆ. ಸ್ವಾಮಿ ವಿವೇಕಾನಂದ ಅದನ್ನು ಬರೆದು ಕಳಿಸ್ತಾನೆ. ಸ್ವಾಮಿ ವಿವೇಕಾನಂದ ಆ ಸಮಯದಲ್ಲಿ ಅಮೆರಿಕದಲ್ಲಿದ್ದರು. ಅವರು ಅದನ್ನು ನೋಡಿ ಅವರು ಹೇಳ್ತಾರೆ, ನನಗೆ ನನ್ನ ಅಕ್ಷಯ್ ಕುಮಾರ್ ಸೇನ್ನ ಒಂದೊಂದು ಅಕ್ಷರವೂ ಕೂಡ ಅಷ್ಟು ಸತ್ಯ, ಅವನಿಗೆ ನನ್ನ ಪ್ರೇಮಾಶೀರ್ವಾದವನ್ನು ತಲುಪಿಸು, ಅವನು ಇದನ್ನು ಮುಂದುವರಿಸಲಿ ಅಂತ ಹೇಳಿ ಅವರು ಕೂಡ ಆಶೀರ್ವಾದವನ್ನು ಮಾಡ್ತಾರೆ. ಅಕ್ಷಯ್ ಕುಮಾರ್ ಸೇನ್ ಈ ರೀತಿಯಲ್ಲಿ ಪದ್ಯ ರೂಪದಲ್ಲಿ ಶ್ರೀರಾಮಕೃಷ್ಣ ಪೂಂತಿ ಅಂತೇಳಿ ಶ್ರೀರಾಮಕೃಷ್ಣ ಜೀವನ ಚರಿತ್ರೆಯನ್ನು ಮೊದಲು ಬರೀತಾನೆ. ಇದಾದಮೇಲೆ ಶ್ರೀರಾಮಕೃಷ್ಣ ಸನ್ಯಾಸಿ ಶಿಷ್ಯರು ಸ್ವಾಮಿ ಶಾರದಾನಂದರು ಅವರು ಅತ್ಯಂತ ವಿದ್ವತ್ಪೂರ್ಣವಾಗಿ ತತ್ವ ಜಿಜ್ಞಾಸೆಯೊಂದಿಗೆ ಅವತಾರದ ಹಿನ್ನೆಲೆ, ಅವತಾರ ಬಂದಾಗ ಏನೇನು ಬದಲಾವಣೆಗಳಾಗುತ್ತೆ, ಅವತಾರದ ಆ ಒಂದು ವ್ಯಕ್ತಿಯಲ್ಲಿ ಚಿಕ್ಕ ವಯಸ್ಸಿನಲ್ಲಿ ಹೇಗೆ, ಮುಂದೆ ಹೇಗೆ, ಬೆಳೆದಂತೆ ಹೇಗೆ ವಿಕಾಸವಾಗ್ತಾ ಹೋಗ್ತದೆ, ಅದನ್ನೆಲ್ಲವನ್ನು ಕೂಡ ಅತ್ಯಂತ ವೈಜ್ಞಾನಿಕವಾಗಿ ತಾತ್ವಿಕವಾಗಿ ಅದನ್ನು ಅದರಲ್ಲಿ ವಿವರಿಸಿದ್ದಾರೆ. ಅದು ಶ್ರೀರಾಮಕೃಷ್ಣ ಲೀಲಾ ಪ್ರಸಂಗ ಅಂತೇಳಿ ಇದೆಲ್ಲ ಕಡೆ ಶ್ರೀರಾಮಕೃಷ್ಣ ಜೀವನ ಚರಿತ್ರೆ ಲಭ್ಯ ಇದೆ. ಅದನ್ನು ಬರಿವಾಗ ಅವ್ರು ಹೇಳ್ತಾರೆ ಸ್ವಾಮಿ ಶಾರದಾನಂದರು, ನನ್ನ ಅನುಭವಕ್ಕೆ ಬರದೇ ಇರುವಂಥ ಯಾವ ವಿಷಯವನ್ನು ನಾನು ಇದರಲ್ಲಿ ಬರೆದಿಲ್ಲ ಅಂತೇಳಿ. ಯಾವುದೂ ಕೂಡ ಕಾಲ್ಪನಿಕವಿಲ್ಲ, ಪ್ರತಿಯೊಂದನ್ನು ಕೂಡ ಭಗವಂತನ ಬಗ್ಗೆ ಏನಿರ್ಬೋದು, ಸಮಾಧಿ, ಭಗವಂತನ ಅನುಭವಗಳು ಎಲ್ಲವನ್ನೂ ಕೂಡ ನನ್ನ ಅನುಭವಕ್ಕೆ ಜೀವನದಲ್ಲಿ ಯಾವ್ದು ಅನುಭವಕ್ಕೆ ಬಂದಿಲ್ವೋ ಅದನ್ನು ಯಾವುದನ್ನು ನಾನು ಬರೆದಿಲ್ಲ ಅಂಥೇಳಿ ಸ್ವಾಮಿ ಶಾರದಾನಂದರು ಹೇಳುವಂಥದ್ದು. ಇವತ್ತು ನಾವು ಶ್ರೀರಾಮಕೃಷ್ಣ ಕುಂತಿ, ಅದರ ಕನ್ನಡ ಅನುವಾದ ಶ್ರೀರಾಮಕೃಷ್ಣ ಚರಿತ್ರೆ ಅಂತೇಳಿ ಪದ್ಯ ರೂಪದಲ್ಲಿ ಒಬ್ಬ ಯಕ್ಷಗಾನ ಕಲಾವಿದರು ಈಗಿಲ್ಲ, ಅವರು ಅನುವಾದಿಸಿದ್ರು. ಬಹಳ ಸುಂದರವಾಗಿ ಸ್ವಾಮಿ ಜಗದಾತ್ಮಾನಂದರ ಆಶೀರ್ವಾದದೊಂದಿಗೆ ಅವರು ಅನುವಾದಿಸಿದ್ರು. ಅದರ ಕೆಲವೊಂದು ಘಟನೆಗಳನ್ನು, ಭಗವಂತನ ಬಾಲ್ಯಗಳು ಹೇಗಿರುತ್ತವೆ ಅನ್ನೋದನ್ನು ಸರಳವಾಗಿ ನೋಡೋಣ. ಗದಾಧರ ಅಂತೇಳಿ ಹೆಸರು, ಶ್ರೀರಾಮಕೃಷ್ಣ ಬಾಲ್ಯದ ಹೆಸರು. ಗದಾಧರನ ಜನ್ಮದ ಹಿಂದೆ ಏನೆಲ್ಲ ಘಟನೆಗಳು ನಡೀತು, ಗದಾಧರನ ತಂದೆ ತಾಯಿಗಳು ಎಂಥವರು ಅನ್ನೋದನ್ನು ನೋಡೋಣ. ಹುಗ್ಲಿ ಜಿಲ್ಲೆಯ ಗ್ರಾಮ ಕಾಮಾರಪುರ, ಅಲ್ಲೊಬ್ಬ ಬ್ರಾಹ್ಮಣನ ವಿಮಲ ಸಂಸಾರ. ಹುಗ್ಲಿ ಜಿಲ್ಲೆ ಕಾಮಾರಪುರ ಎನ್ನುವಂಥ ಊರು. ಅಲ್ಲೊಬ್ಬ ಸಾಂಪ್ರದಾಯಿಕವಾದಂಥ ಭಕ್ತಿಯಿಂದ ತುಂಬಿದಂಥ ಒಬ್ಬ ಬ್ರಾಹ್ಮಣನ ಪರಿಶುದ್ಧ ಸಂಸಾರವಂತೆ. ಚಟ್ಟೋಪಾಧ್ಯಾಯರ ವಂಶದವನು, ನಿಷ್ಠೆ ನಿಯಮಗಳಿಂದ ಬಾಳ ನಡೆಸ್ತಾ ಇದ್ದಾನೆ. ಕ್ಷುದಿರಾಮ ಅಂತೇಳಿ ಆತನ ಹೆಸರು. ಕ್ಷುದಿರಾಮ ಅಂತೇಳಿ ಶಾಸ್ತ್ರದಲ್ಲಿ ನಿಷ್ಠೆಯುಳ್ಳವರು, ಎಲ್ಲವನ್ನ ಶಾಸ್ತ್ರಗಳನ್ನು ಓದ್ಕೊಂಡಿದ್ದಾರೆ. ಪ್ರತಿನಿತ್ಯ ನಿಷ್ಠೆಯಿಂದ ಜಪ, ಧ್ಯಾನ, ಪೂಜೆ, ತೀರ್ಥಯಾತ್ರೆ ಇವೆಲ್ಲವನ್ನ ಮಾಡ್ತಾ ಇದ್ದಂತೆ. ಒಬ್ಬ ಆದರ್ಶ ವ್ಯಕ್ತಿಯ ಜೀವನ ಹೇಗಿರುತ್ತೋ ಆ ರೀತಿ ಆತನ ಜೀವನ ಇತ್ತು. ದೂರವೋ ಹತ್ತಿರವೋ ಗಣನೆ ಇಲ್ಲವಂತೆ. ರಾಮೇಶ್ವರದವರೆಗೂ ಯಾತ್ರೆ ಮಾಡಿದ್ದ. ಹಾಗೆಲ್ಲ ಯಾತ್ರೆ ಮಾಡಬೇಕಂದ್ರೆ ಕಾಲ್ನಡಿಗೆಯಲ್ಲಿ ಹೋಗ್ಬೇಕು. ಈಗಾಗಲೇ ನಾವು ಫ್ಲೈಟಲ್ಲಿ ಹೋಗಿ ಬಂದ್ಬಿಡ್ತೇವೆ 2 ದಿವಸದಲ್ಲಿ. ಹಾಗೆ 2 ತಿಂಗಳ 3 ತಿಂಗಳ ಯಾತ್ರೆ. ಆ ರೀತಿ ಅತ್ಯಂತ ಕಠಿಣ ಯಾತ್ರೆಗಳನ್ನೆಲ್ಲ ಮಾಡಿದ್ದಂತೆ. ನ್ಯಾಯಯುತನು, ಉದಾರ ಚರಿತ ಮತಿವಂತ, ಶ್ರೀರಾಮನನ್ನು ಆರಾಧಿಸುವಂಥ ಭಕ್ತ. ಶ್ರೀರಾಮ ಅಂತ ಹೇಳಿದ್ರೆ ಬಹಳ ಭಕ್ತಿ ಅವನಿಗೆ. ಅವನಿಗೆ ಒಂದ್ಸಲ ಅವನು ದೂರದ ಪ್ರಯಾಣ ಕೈತಾ ಇರುವಂಥ ಸಂದರ್ಭದಲ್ಲಿ ಒಂದು ಮರದ ಕೆಳಗಡೆ ಕುಳಿತಿರ್ತಾನೆ. ಆ ಸಂದರ್ಭದಲ್ಲಿ ಅವನಿಗೆ ಒಂದು ಕನಸಾಗತ್ತೆ. ಅಲ್ಲಿ ಶ್ರೀರಾಮಚಂದ್ರ ಬಂದು ಇದ್ದಂತೆ ಕನಸಾಯ್ತಂತೆ. ಎದ್ದು ಆ ಕಡೆ ನೋಡಿದ್ರೆ ಒಂದು ಸಾಲಿಗ್ರಾಮ, ರಘುವೀರ ಸಾಲಿಗ್ರಾಮ ಅಂತೇಳಿ ಅದು ಹೆಸರಿಸ್ತಾನೆ. ಆ ಸಾಲಿಗ್ರಾಮ ಶಿಲೆ ಸಿಗುತ್ತೆ. ಅದನ್ನು ತಂದಿಟ್ಕೊಂಡು ಪ್ರತಿನಿತ್ಯ ಇಷ್ಟು ಶ್ರದ್ಧೆಯಿಂದ ಪೂಜೆ ಮಾಡ್ತಾ ಇದ್ದ ಅಂತ ಹೇಳಿದ್ರೆ ಅವನು ಪೂಜೆ ಆಗದೆ ಏನನ್ನೂ ಸೇವಿಸ್ತಾ ಇರಲಿಲ್ಲಂತೆ. ಪ್ರತಿನಿತ್ಯ ಪೂಜೆ ಮಾಡ್ತಾ ಇದ್ದ. ಒಮ್ಮೆ ಎಲ್ಲಾದ್ರೂ ಹೋಗ್ತಾ ಇದ್ದ ದೂರ, ಅಲ್ಲಿ ಎಳೆಯ ಬಿಲ್ಲೋದೆಲೆಗಳು ಒಂದ್ಸಲ ಕಂಡುವಂತೆ. ಹೊಸದಾಗಿ ಸಿಗದಂಥ ಬಿಲ್ಲೋದೆಲೆ, ಅದನ್ನೆಲ್ಲ ಕಿತ್ಕೊಂಡು ಮತ್ತೆ ಮರಳಿ ಬಂದು ಪೂಜೆ ಮಾಡಿ ಮತ್ತೆ ಹೋದಂತೆ. ಈಗ ಅಷ್ಟು ಭಕ್ತಿ. ನ್ಯಾಯಯುತನು, ಉದಾರ ಚರಿತ ಮತಿವಂತ, ಶ್ರೀರಾಮನನ್ನು ಆರಾಧಿಸುವಂತ ಭಕ್ತ. ರಘುವೀರ ಸಾಲಿಗ್ರಾಮ ಆತನ ನಿತ್ಯ ಪೂಜೆ ಅಲ್ಲಿ ಸಲ್ತಾ ಇತ್ತು. ಅವನು ಪೂಜೆಗೆ ಬೆಳಿಗ್ಗೆ ಹೂವನ್ನು ಕೀಳೋದಕ್ಕೆ ಹೋದರೆ ಆ ಹೂಗಳು, ಸುಂದರವಾದ ಹೂಗಳು ತೋಟದಲ್ಲಿ ಆಳ್ತಾ ಇದ್ದಂತೆ. ನಸುಕಿನಲ್ಲಿ ಆತ ಹೂವನ್ನು ಕೀಳೋದಕ್ಕೆ ಹೋದರೆ ನೋಡಿ ಬರೀತಾನೆ, ಅಕ್ಷಯ್ ಕುಮಾರ್ ಸೇನ್ ಬರೀತಾನೆ, ಒಂದು ಕೆಂಪು ಸೀರೆಯನ್ನುಟ್ಟಂತ ಹುಡುಗಿ ಅವನ ಜೊತೆ ಓಡಿ ಓಡಿ ಬರ್ತಾ ಇದ್ದಂತೆ. ಬಂದು ಆ ಹೂವಿನ ಗೊಂಚಲವನ್ನು ಬಗ್ಸಿ ಬಗ್ಸಿ ಕೊಡ್ತಾ ಇದ್ದಂತೆ, ಈತನಿಗೆ ಕೀಳೋದಕ್ಕೆ ಅನುಕೂಲವಾಗಲಿ ಅಂತೇಳಿ. ಯಾರು ಆಕೆ? ಹೂವಯ್ಯಲನುವಾಗುವಂತೆ ಕೊಂಬೆಗಳ ತಾನೆಳೆದು ಬಗ್ಗಿಸುತ್ತಾ ಕೊಡುವ ಲೀಲೆಗಳ
ತೆಂಪು ಸೀರೆಯನ್ನುಟ್ಟು ಹುಡುಗಿ ಒನಪಿನೊಳು ಅನುಸರಿಸಿ ಜೊತೆಗೊಂಡು ಹಿಂಬಾಲಿಸುವಳು. ಯಾರು ಅಂದ್ರೆ ಶೀತಲಾಮಾತೆ ಅಂತ ಹೇಳಿ ನಾವೆಲ್ಲ ಬೇರೆ ಬೇರೆ ದೇವಿಯ ಸ್ವರೂಪವನ್ನಲ್ಲಿ ಶೀತಲಾಮಾತೆ ಅಂತೇಳಿ ಅಲ್ಲೆಲ್ಲ ಪೂಜೆ ಮಾಡ್ತಾರೆ. ಆಕೆ ಸಾಕ್ಷಾತ್ ದೇವಿಯೇ ಒಂದು ಹುಡುಗಿ ರೂಪದಲ್ಲಿ ಬಂದು ಆತನ ಪೂಜೆಗೆ ಸಹಕರಿಸ್ತಾ ಇದ್ದಂತೆ. ಆಚಾರ ನಿಷ್ಠ, ಶುಭ್ರ ಬಿಳಿ ಬಟ್ಟೆಯನ್ನು ಉಟ್ಕೊಳ್ತಾ ಇದ್ದಂತೆ. ಗ್ರಾಮದವರೆಲ್ಲ ಆತನ ಮೇಲೆ ಗೌರವ, ಅಪಾರವಾದ ಗೌರವ. ಹೇಗೆ ಅಂತ ಹೇಳಿದ್ರೆ ಊರಿನಲ್ಲೆಲ್ಲ ಕೆರೆಯಲ್ಲಿ ಸ್ನಾನ ಮಾಡೋದು. ಅಲ್ಲಿ ಕಾಮಾರ ಪುಕರ ಅಂತಂದ್ರೆ ಕೆರೆ ಅಂತ ಅರ್ಥ. ಅಲ್ಲಿ ನೀವು ನೋಡಿದ್ರೆ ಶ್ರೀಮಾತೆ ಊರು ಜಯರಾಂಬಾಟಿ, ಕಾಮಾರ ಪುಕರ ಅಂತ ಹೇಳಿದ್ರೆ ಕಾಮಾರ ಪುಕರಕ್ಕೂ ಜಯರಾಂಬಾಟಿ ಒಂದು 20 ನಿಮಿಷ ಗಾಡಿಯಲ್ಲಿ ಹೋದ್ರೆ ದೂರ, ಅಷ್ಟು ದೂರ. ಅಲ್ಲಿಂದ ಹೋಗುವ ನಿಮ್ಗೆ ಕಾಣಿಸುತ್ತೆ ಒಂದೊಂದು ಮನೆಗೂ ಸುಮಾರು ಒಂದೊಂದು ಕೆರೆ ಇರುತ್ತೆ. ಒಂದು 2-3 ಮನೆ ಮಧ್ಯೆ ಒಂದು ಕೆರೆ, ಅಷ್ಟು ಕೆರೆಗಳು. ಪುಕರ, ಅದಕ್ಕಾಗಿ ಪುಕರ, ಎಲ್ಲ ಕಡೆ ಕೆರೆಗಳು, ಇಡೀ ವರ್ಷ ನೀರಿರುತ್ತೆ ಅದರಲ್ಲಿ. ಆ ರೀತಿ ಅವನು ಮನೆ ಹತ್ರ ಇರುವಂಥ ಕೆರೆಯಲ್ಲಿ ಸ್ನಾನ ಮಾಡೋದಕ್ಕೆ ಹೋದ್ರೆ ಊರಿನವ್ರಿಗೆ ಎಷ್ಟು ಗೌರವ ಅಂತ ಹೇಳಿದ್ರೆ, ಈ ಕ್ಷುದಿರಾಮ ಬೆಳಿಗ್ಗೆ ಸ್ನಾನ ಮಾಡಿದೊಳಗೆ ಮತ್ತಾರು ಕೆರೆ ಒಳಗಡೆ ಇಳಿತಾ ಇರಲಿಲ್ವಂತೆ. ಮೊದಲು ಅವನು ಸ್ನಾನ ಆಗಬೇಕು, ಅವನು ಬಂದು ಸ್ನಾನ ಮಾಡಿ ಮೇಲೆ ಬಂದ್ಮೇಲೆ ಉಳಿದವರೆಲ್ಲ ಕೆರೆಗೆ ಇಳಿತಾ ಇದ್ರು. ಅಷ್ಟರ ಮಟ್ಟಿಗೆ ಜನರ ಪ್ರೀತಿ ವಿಶ್ವಾಸವನ್ನ ಸಂಪಾದಿಸಿದ್ದ. ಇಷ್ಟೆಲ್ಲ ಆದರೂ ಕೂಡ ಆದರೂ ಕ್ಷುದಿರಾಮನಿಗೆ ಗರ್ವವಿಲ್ಲ, ಆದರದಿ ಕುಶಲವ ವಿಚಾರಿಸುವನಲ್ಲ. ಎಲ್ಲರೂ ಪ್ರೀತಿಯಿಂದ ಮಾತನಾಡ್ತಾ, ಅವನು ಕೆರೆಯಲ್ಲಿ ಸ್ನಾನ ಮಾಡಿ ಮೇಲೆ ಬರ್ತಾ ಇದ್ದಾರೆ, ಎಲ್ಲರೂ ಬದಿ ನಿಂತ್ಕೊಂಡು ನೋಡ್ತಿದ್ರಂತೆ, ಎಲ್ಲರೂ ವಿಚಾರಿಸ್ತಿದ್ದಂತೆ ಹೇಗಿದ್ದೀರಾ ಅಂತೇಳಿ ಪ್ರೀತಿಯಿಂದ ಎಲ್ಲರ ಕುಶಲವನ್ನ ವಿಚಾರಿಸ್ತಾ ಇದ್ದ. ಅವನ ಪತ್ನಿಯೋ ಯಾರು? ಚಂದ್ರಮಣಿ ಅಂತೇಳಿ, ಕ್ಷುದಿರಾಮ ಚಂದ್ರಮಣಿ, ಶ್ರೀರಾಮಕೃಷ್ಣ ತಾಯಿ ಚಂದ್ರಮಣಿ. ಕೊನೆಯವರೆಗೂ ಶ್ರೀರಾಮಕೃಷ್ಣ ತಾಯಿಯನ್ನು ನೋಡ್ಕೊಂಡಿದ್ರು. ಕುದಿರಾಮ ಭೂಸರನ್ನ ಸತಿಚಂದ್ರಮಣಿಯು ದಯ್ಯ ಪ್ರತಿರೂಪ ಸದ್ಗಹಿಣಿ ಗುಣಮಣಿಯು. ಆಕೇನೋ ಹಾಗೆ ಅಂತೆ, ದಯ್ಯ ಪ್ರತಿರೂಪವಂತೆ. ಹಸಿದು ಬಂದವರಿಗೆ ಊಟ ಇಲ್ಲ ಅಂತ ಹೇಳಿದ್ದೆ ಇಲ್ಲ, ಮನೆಯಲ್ಲಿ ಬಡತನವೇ, ಅಷ್ಟಕ್ಕಷ್ಟೇ, ಏನೋ ಪೂಜೆ ಮಾಡ್ಕೊಂಡು ಬದುಕೋರು ಅಷ್ಟಕ್ಕಷ್ಟೇ, ಅಂತ ಏನು ಸಂಪಾದನೆ ಇಲ್ಲ. ಆದರೂ ಯಾರು ಹಸಿದು ಬಂದರೂ ಕೂಡ ಊಟವನ್ನು ಹಾಕ್ತಾ ಇದ್ರು, ಇಲ್ಲ ಅಂತ ಹೇಳ್ತಾ ಇರಲಿಲ್ಲ. ಅವರ ಮನೆ ಪುರಿ ಯಾತ್ರೆಗೆ ಹೋಗುವಂತ ಯಾತ್ರಿಕರ ಹೋಗುವಂತ ದಾರಿಯಲ್ಲೇ ಇತ್ತಂತೆ. ಪುರಿ ಯಾತ್ರೆಗೆ ಹೋಗೋ, ಜಗನ್ನಾಥ ಯಾತ್ರೆಗೆ ಹೋಗೋರೆಲ್ಲ ನಡ್ಕೊಂಡು ಹೋಗೋರು ಇವರು ಮನೆಯಲ್ಲಿ ತಂಗಿ ಊಟ ಮಾಡ್ಕೊಂಡು ಹೋಗ್ತಾ ಇದ್ರು. ಒಂದ್ಸಲ ಆ ರೀತಿ ಎಲ್ಲರಿಗೂ ಊಟ ಕೊಡ್ತಾ ಇದ್ದಾಳೆ. ಸಮಯ ಮಧ್ಯಾಹ್ನ ಆಗ್ಬಿಟ್ಟಿದೆ. ಎಲ್ಲ ಮನೆಯಲ್ಲಿರೋದನ್ನೆಲ್ಲ ಅಡುಗೆ ಮಾಡಿ ಬಡಿಸಾಯ್ತು. ತುಂಬಾ ಜನ ಅತಿಥಿಗಳು ಬರ್ತಾರೆ. ಕೊನೆಯಲ್ಲಿ ಸಾಧುಗಳು ಇನ್ನೊಂದು ಗುಂಪು ಬಂದ್ಬಿಡ್ತು. ಈಗ ಏನ್ ಮಾಡಿದ್ವಿ, ಎಲ್ಲರಿಗೂ ಊಟ ನನಗೆ ಅಂತ ಒಂದು ಸ್ವಲ್ಪ ಆಹಾರ ಇಟ್ಕೊಂಡಿದ್ದಂತೆ. ಇದೇನು ಊಟ ಕೂತ್ಕೊಂಡಿದ್ದಾಳೆ, ಊಟ ಮಾಡಬೇಕು, ಸಾಧುಗಳು ಒಂದು ಗುಂಪು ಬಂದ್ಬಿಡ್ತು. ಬಂದು ಎಲ್ಲರನ್ನೂ ಕೂರಿಸಿ ನೀರನ್ನು ಕೊಟ್ಟಿದ್ದಾಳೆ. ಒಳಗೆ ಬಂದು ನೋಡ್ತಾಳೆ, ಅಡುಗೆ ಮಾಡೋಣ ಅಂದ್ರೆ ಏನೂ ಇಲ್ಲ, ತರಕಾರಿ ಇಲ್ಲ, ಬೇಳೆ ಇಲ್ಲ, ಅಕ್ಕಿ ಇಲ್ಲ, ಏನೂ ಇಲ್ಲ. ಅವಳಿಗೆ ಅಂತ ಇಟ್ಕೊಂಡಿದ್ದು ಒಂದು ಊಟ ಸ್ವಲ್ಪ ಅಷ್ಟೇ ಮಿಕ್ಕಿತ್ತು. ಏನ್ ಮಾಡೋದು? ಜಗನ್ಮಾತೆಯಲ್ಲಿ ಪ್ರಾರ್ಥನೆ ಮಾಡ್ತಾನೆ, ಅಮ್ಮ ಅತಿಥಿಗಳು ಹಸಿದ ಮನೆಗೆ ಬಂದಿದ್ದಾರೆ, 2 ಗಂಟೆ ಮಧ್ಯಾಹ್ನ, ಈ ಸಮಯದಲ್ಲಿ ಊಟ ಇಲ್ಲ, ನೀವು ಕಳಿಸಲಿ, ಅವ್ರನ್ನ ಹಸಿದ ಹೊಟ್ಟೆಯಲ್ಲಿ ನೀವು ಕಳಿಸಿ, ನನಗೆ ಎಂಥ ಪರಿಸ್ಥಿತಿ ಬಂದಿಟ್ಬಿಟ್ಟೆ ನೀವು ಅಂತ ಹೇಳಿ ಜಗನ್ಮಾತೆಯಲ್ಲಿ ಪ್ರಾರ್ಥನೆ ಮಾಡಿದರೆ ಸಾಕ್ಷಾತ್ ಅನ್ನಪೂರ್ಣೆ ಒಂದು ಹುಡುಗಿಯ ರೂಪದಲ್ಲಿ ಅಲ್ಲಿ ಬರ್ತಾಳಂತೆ. ಅಮ್ಮ ಚಿಂತೆ ಮಾಡಬೇಡ, ನಾನು ನೋಡ್ಕೊಳ್ತೇನೆ, ಎಲ್ಲಿದೆ ಆಹಾರ ಕೊಡು ಅಂತ ಹೇಳಿ ಅವಳು ಏನು ಇಟ್ಕೊಂಡಿದ್ಲು ಆಹಾರ ಅದರಿಂದನೇ ಎಲ್ಲರಿಗೂ ಬಡಿಸಿದ್ಲಂತೆ. ಎಲ್ಲರೂ ಹೊಟ್ಟೆ ತುಂಬಿ ಹರಸಿ ಮನೆಯಿಂದ ಹೊರಟು ಹೋಗ್ತಾರೆ. ಅಂದ್ರೆ ನಾವು ಏನು ಪುರಾಣಗಳಲ್ಲಿ ಓದ್ತೀವೋ ಭಗವಂತನ ಲೀಲೆಗಳು, ಅದನ್ನ ಶ್ರೀರಾಮಕೃಷ್ಣರ ಅವರ ತಂದೆ ತಾಯಿ ಹುಟ್ಟುವಂತ ತಂದೆ ತಾಯಿಗೆ ಅವರು ಜನನ ಆಗುವಂಥ ಸಂದರ್ಭದಲ್ಲಿ ಎಲ್ಲ ಈ ರೀತಿ ಘಟನೆಗಳನ್ನು ನಾವು ನೋಡ್ಬೋದು. ಅಂಥ ಒಂದು ಭಕ್ತಿಮತಿ ಪರಿಶುದ್ಧ ಗುಣವುಳ್ಳಂಥ ಚಂದ್ರಮಣಿ, ಕ್ಷುದಿರಾಮ ಚಂದ್ರಮಣಿ ದಂಪತಿಗಳು. ಇವರಿಗೆ 3 ಜನ ಮಕ್ಕಳು, ರಾಮಕುಮಾರ, ರಾಮೇಶ್ವರ, ಮಗಳು ಕಾತ್ಯಾಯಿನಿ, ಸರ್ವಮಂಗಳೆ. ಇವರೆಲ್ಲ ಹುಟ್ಟಿ ದೊಡ್ಡವರಾಗ್ತಾ ಇದ್ದಾರೆ. ನೋಡಿ ವಿಶೇಷ ಇಲ್ಲಿ, ಕ್ಷುದಿರಾಮ ಚಂದ್ರಮಣಿ ದಂಪತಿಗಳಿಗೆ ಮಧ್ಯ ವಯಸ್ಸು ಮೀರಿ ಹೋಗಿದೆ. ಈ ಸಂದರ್ಭದಲ್ಲಿ ನಡೆದಂತ ಒಂದು ಘಟನೆ ಇದು. ಕ್ಷುದಿರಾಮ ಗಯಾ ಯಾತ್ರೆಗೆ ಅಂತ ಹೋಗ್ತಾನೆ. ಗಯಾ ವಿಷ್ಣು, ಸಾಮಾನ್ಯವಾಗಿ ನೀವು ಎಲ್ಲರೂ ಗೊತ್ತಿದೆ, ಗಯೆಗೆ ಹೋಗಿ ಅಲ್ಲಿ ಪಿತೃಗಳಿಗೆ ಉತ್ತರಾಧಿಕಾರಿಗಳನ್ನ ಮಾಡುವಂತಹ ಸಂಪ್ರದಾಯ. ಕ್ಷುದಿರಾಮ ಗಯೆಗೆ ಹೋಗ್ತಾನೆ, ಎಲ್ಲ ಪಿತೃಗಳಿಗೆ ಸಂತರ್ಪಣೆ ಎಲ್ಲ ಮಾಡಿ ರಾತ್ರಿ ಮಲಗಿದ್ದಂತೆ. ಗಯೆಯ ಅಲ್ಲಿನ ದೇವತೆ ವಿಷ್ಣು, ಗಯಾ ವಿಷ್ಣು ಅಂತ ಹೇಳ್ತೀವಿ, ವಿಷ್ಣುವಿನ ಪಾದ ಅಲ್ಲಿದೆ. ದಣಿದು ಮಲಗಿರೆ ರಾತ್ರಿಯೊಳು ಕನಸ ಕಂಡ, ಮೇಘವರ್ಣದ ದಿವ್ಯ ಆಕೃತಿಯ ಚಂದ. ದಣಿದು ಮಲಗಿದಾನೆ, ಒಂದು ಕನಸಂತೆ. ಬೆಳಗಿನ ಜಾವದಲ್ಲಿ ಕಂಡಂತ ಕನಸು ನಿಜವಾಗತ್ತೆ ಎನ್ನುವಂಥ ಪ್ರತೀತಿ. ಬೆಳಗಿನ ಜಾವದಲ್ಲಿ ಇಂಥ ಒಂದು ಕನಸನ್ನು ಕಾಣ್ತಾನೆ. ಮೇಘವರ್ಣ, ನೀಲಿ ಬಣ್ಣದ ಒಂದು ದಿವ್ಯ ರೂಪವಂತೆ, ಶಂಖ ಚಕ್ರಾಂತ ಗದಾ ಪದ್ಮಧಾರಿ,
ಕರಚತುಷ್ಟಯ ತೋರಿ ಮುಗುಳು ನಗೆಬೀರಿ. 4 ಹಸ್ತಗಳು, ಶಂಖ ಚಕ್ರ ಗದೆ ಪದ್ಮಗಳನ್ನು ಹಿಡಿದಿರುವಂಥ ಮುಗುಳು ನಗೆಯ ಅನ್ನು ತೋತಾ ಇರುವಂಥ ನೀಲಿ ಬಣ್ಣದ ಭಗವಂತನ ಒಂದು ದಿವ್ಯ ರೂಪವನ್ನು ಆತ ದರ್ಶಿಸ್ತಾನೆ. ಆ ದಿವ್ಯ ಸ್ವರೂಪ ಹೇಳ್ತಂತೆ ಈತನಿಗೆ, ಮಂದ ಹಾಸವ ತೋರಿ ಮಧುಸ್ವರದೊಳಿಂದ ನಿನ್ನಾಸರಿಯ ಮನೆಯ ಮಗುವಪ್ಪನಿಂದ, ನಿನ್ನ ಮನೆಗೆ ಮಗನಾಗಿ ಬರ್ತೀನಪ್ಪ ಅಂತ ಹೇಳ್ತಾನಂತೆ ವಿಷ್ಣು. ಅದನ್ನು ಕೇಳಿ ಆ ಕನಸಲ್ಲೂ ಏನು ಹೇಳ್ತಾನೆ ನೋಡಿ, ಶ್ರುತಿರಾಮ ಕನಸಲ್ಲಿ ಉತ್ತರ ಕೊಡ್ತಾನೆ. ಆ ನುಡಿಯ ಕೇಳಿಸದ ಬ್ರಾಹ್ಮಣನು ಬೇಳ್ದ, ನಿನ್ನೊಲವಿ ನೆನೆಯುಂಟೆ ಓ ದೇವದೇವ. ಉಡಲುಣನು ಗತಿಯಿಲ್ಲ ವೆನಗೆ ಬಾಳಿನಲ್ಲಿ, ಪಡೆದು ನಿನ್ನನ್ನು ಸಲಹಲೆಂತೂ ಈ ಜಗದಿ. ನನಗೇನೆ ಊಟ ಮಾಡೋದಕ್ಕೆ ಕಷ್ಟ, ಬಂದ ಅತಿಥಿಗಳನ್ನ ನೋಡ್ಕೊಳ್ಳೋದು ಕಷ್ಟ, ಇನ್ನು ನೀನು ಅವತಾರ ಜಗತ್ತನ್ನು ನೋಡ್ಕೊಳ್ಳುವಂತ ಜಗದೀಶ್ವರ, ನೀನು ಬಂದ್ಬಿಟ್ರೆ ನಿನ್ನನ್ನೆಲ್ಲ ನೋಡ್ಕೊಳ್ಳಿಕ್ಕೆ ನನಗೆ ಆಗತ್ಯೆ ಅಂತ ಪ್ರಶ್ನೆ ಮಾಡ್ತಾನೆ. ಆಗ ಭಗವಂತ ಉತ್ತರ ಕೊಡ್ತಾನಂತೆ, ದಿವ್ಯಾಕೃತಿಯೊಳು ತರಿಸಿದ ಚಿನ್ಮಯನು ಎನ್ನ ಸಲಹುವ ಬಗೆಗೆ ಚಿಂತಿಸುವೆಯೇನು. ಅನುಮಾನವನ್ನು ಪಡೆದೆ ಹೊಣೆಯ ಹೊರು ನೀನು, ಬೆಳೆಯುವೆನು ನನ್ನಿಷ್ಟ ದಂಧದಲ್ಲಿ ನಾನು. ನೀನೇನು ಚಿಂತೆ ಮಾಡಬೇಡ, ನೀನು ಹೂ ಅಂತ ಹೇಳಿ ಸಾಕು, ಮುಳಿದಿದೆಲ್ಲ ನಾನು ನೋಡ್ಕೊಳ್ಳಿ. ಭಗವಂತನ ಅವತರಣ ಹೋಗ ಗೋಕುಲದಲ್ಲಿ ವಸುದೇವ ಇದು ಕಂಸ ಜೈಲಲ್ಲಿಟ್ಟಿದ್ದ ಸೆರೆಮನಿಯಲ್ಲಿ, ಅಲ್ಲಿ ನೋಡಿ ಎಲ್ಲದನ್ನು ಭಗವಂತ ಮಾಡ್ಕೊಂಡ್ಬಿಟ್ಟ. ಏನು ಆ ಮಗುವಿನ ಎತ್ಕೊಂಡು ಹೋಗಿ ಅಲ್ಲಿ ಇಡುವಾಗ ಇನ್ನು ಹೇಗೆ ಅಷ್ಟೆಲ್ಲ ಕಾವಲುಗಾರರು ಸರಪಳಿ ಇದನ್ನೆಲ್ಲ ಬಿಡಿಸ್ಕೊಂಡು ಹೋಗಿ ಅಲ್ಲಿ ಹೇಗೆ ಉಳಿದಪ್ಪ ನಂದ ಗೋಕುಲದಲ್ಲಿ ಶಿಶುವನ್ನ ಅಂತ ಹೇಳಿ ವಸುದೇವನಿಗೆ ಚಿಂತೆ ಆಯ್ತಂತೆ. ಭಗವಂತ ಏನು ಚಿಂತೆ ಮಾಡಬೇಡ, ಎಲ್ಲ ನಾನು ನೋಡ್ಕೊಳ್ತೇನೆ ನೋಡಿ. ಆ ಮಗುವನ್ನ ಗುಟ್ಟಿಯಲ್ಲಿ ಇಟ್ಕೊಂಡು ಹೋಗುವಂಥ ಸಂದರ್ಭದಲ್ಲಿ ಎಲ್ಲ ಕಾವಲುಗಾರರು ನಿದ್ದೆ ಮಾಡಿಬಿಟ್ಟಿದ್ದಾರೆ, ಗಾಢ ನಿದ್ರೆ. ಆದರೆ ಅಲ್ಲೂ ಕೆಲವರು ಇದ್ರಂತೆ ಭಕ್ತರು, ಎಲ್ಲ ಕಾವಲುಗಾರರು ಕೆಟ್ಟವರು ಇರಲಿಲ್ಲ. ಆ ಭಕ್ತರು ಎಚ್ಚರ ಇದ್ರಂತೆ, ಅವ್ರು ನೋಡ್ತಾರೆ ನನ್ನ ಕಣ್ಣಿನಲ್ಲಿ, ಆ ಕಣ್ಣಲ್ಲಿ ನೋಡಿ ತುಂಬಿಸ್ಕೊಳ್ತಾರೆ ಆ ಭಗವಂತನ ಒಂದು ದಿವ್ಯ ಅವತರಣವನ್ನು. ಆವತ್ತು ರಾತ್ರಿ ಅವನು ಎತ್ಕೊಂಡು ಹೋದ್ರೆ ನೋಡಿ, ನದಿಯೇ ದಾರಿ ಮಾಡಿಕೊಡ್ತು, ಎಲ್ಲದು ಸುಸೂತ್ರವಾಗಿ ಆಗೋಯ್ತು ದಾರಿ. ಭಗವಂತ ಈ ಜಗತ್ತಿನ ಈಶ್ವರ, ಭಗವಂತನ ಸಂಕಲ್ಪದಂತೆ ಜಗತ್ತು ನಡೆಯುವಂತಹದ್ದು. ಭಗವಂತನ ಮನಸ್ಸಿನಲ್ಲಿ ಒಂದು ಬಂತು ಅಂತ ಹೇಳಿದ್ರೆ ಅದು ನಡೆದೇ ಬರುತ್ತೆ. ಒಂದು ಘಟನೆ ನಡೆಯುತ್ತೆ. ಶ್ರೀರಾಮಕೃಷ್ಣರು ಮಥುರನಾಥ ಅಂತೇಳಿ ಶ್ರೀರಾಮಕೃಷ್ಣ ಎಲ್ಲ ನೋಡ್ಕೊಳ್ತಾ ಇದ್ದಿದ್ದು ದಕ್ಷಿಣೇಶ್ವರದಲ್ಲಿ. ಒಮ್ಮೆ ಕುದುರೆ ಗಾಡಿಯಲ್ಲಿ ಹೋಗ್ತಾ ಇರ್ತಾರೆ ರಸ್ತೆಯಲ್ಲಿ. ಶ್ರೀರಾಮಕೃಷ್ಣನಿಗೆ ಇದ್ದಕ್ಕಿದ್ದಾಗೆ ಒಂದು ದರ್ಶನ ಆಗಿಬಿಡುತ್ತಂತೆ. ರಾವಣ ಸೀತೆಯನ್ನು ಕದ್ಕೊಂಡು ಹೋಗ್ತಾ ಇದ್ದಾನೆ, ಎಲ್ಲ ರಥಗಳು ಇದೆಲ್ಲ ಚಲ್ಲಾಪಿಲ್ಲ ಜಟಾಯು ಬಂದು ಅವನ ಮೇಲೆ ಆಕ್ರಮಣ ಮಾಡಿದ್ದಾನೆ. ಆಗ ಜಟಾಯು ಬಂದು ರಥವನ್ನೆಲ್ಲ ಬಿಡಿಸಿದ್ದಾನೆ, ಕುದುರೆಗಳೆಲ್ಲ ಬಿದ್ದಿವೆ. ಸೀತೆಯ ಆಮೇಲೆ ಜಟಾಯುವನ್ನು ಕೊಂದು ಸೀತೆಯನ್ನು ಅಪಹರಣ ಮಾಡ್ಕೊಂಡು ಹೋಗ್ತಾನೆ. ಈ ದರ್ಶನ ಆಯ್ತಂತೆ. ಆ ಸಂದರ್ಭದಲ್ಲಿ ಏನಾಗಿದೆ, ಕುದುರೆ ಕಳಿಸ್ಕೊಂಡು ಕುದುರೆ ಗಾಡಿ ಎಲ್ಲ ಬಿದ್ದುಬಿಡ್ತು, ಎಲ್ಲ ಚಲ್ಲಾಪಿಲ್ಲಿ ಆಯಿತು. ಆಮೇಲೆ ಮಥುರನಾಥ ಎಲ್ಲವನ್ನ ಎಬ್ಬಿಸಿ ಶ್ರೀರಾಮಕೃಷ್ಣ ಕೈ ಹಿಡಿದು, ಏನು ಸದ್ಯ ಶ್ರೀರಾಮಕೃಷ್ಣನಿಗೆ ತೊಂದರೆ ಆಗಲಿಲ್ಲ. ಆ ಶ್ರೀರಾಮಕೃಷ್ಣ ಹೇಳ್ತಾರಂತೆ, ಇಲ್ಲ ನನಗೆ ಈ ಥರ ಒಂದು ದರ್ಶನ ಆಯಿತು, ರಾವಣ ಬಂದಿದ್ದ ಹೇಳ್ಕೊಂಡು ಹೋಗಿದ್ದಕ್ಕೆ ಈ ಥರ ಎಲ್ಲ ಆಯಿತು. ಆಗ ಮಥುರನಾಥ ಹೇಳ್ತಾನೆ, ಅಯ್ಯೋ ಅಪ್ಪ ನಿಮ್ ಜೊತೆ ಬರೋದು ಬಹಳ ಅಪಾಯ ಅಂತೇಳಿ. ಅಂದರೆ ಭಗವಂತನ ಮನಸ್ಸು ಒಂದು ಸಂಕಲ್ಪ ಬಂದು ನೆರವೇರಿಬಿಡುತ್ತೆ. ಪ್ರಕೃತಿ ಪರಬ್ರಹ್ಮ ಸ್ವರೂಪ ಪರಮಾತ್ಮ, ಆತನ ಮನಸ್ಸಿನ ಸಂಕಲ್ಪವನ್ನು ಪ್ರಕೃತಿ ನೆರವೇರಿಸ್ತಾಳೆ. ಇಲ್ಲಿ ಭಗವಂತನ ಬರ್ತಾನೆ ಹೇಳಿದ್ರೆ ಎಲ್ಲ ಸಿದ್ಧತೆಯನ್ನು ಆತನೇ ಮಾಡಿಕೊಳ್ತಾನೆ, ನೀನು ಚಿಂತೆ ಮಾಡೋದು ಬೇಡ, ಆಗ ಧೈರ್ಯ ಪಡುವಂತ ಹೇಳಿದಾಗ ಇಷ್ಟೊತ್ತಿಗೆ ಆತನಿಗೆ ಎಚ್ಚರವಾಗುತ್ತೆ. ಬೆಳಗಿನ ಜಾವದಲ್ಲಿ ಕಂಡಂತೆ ಕನಸು ನಿಜವಾಗಬಹುದು ಅಂತೆಲ್ಲ ಆತನ ಮನಸ್ಸು. ಇದೇ ಸಮಯದಲ್ಲಿ ನೋಡಿ ವಿಶೇಷ, ಕಾಮಾರಪುರದಲ್ಲಿ ಚಂದ್ರಮಣಿ ದೇವಿ ಮನೆಯಲ್ಲಿದ್ದಾಳೆ. ಈಗಾಗಲೇ ಹೇಳಿದಾಗೆ ಮಧ್ಯ ವಯಸ್ಸು ಮೀರಿದು ಮಹಿಳೆ. ಆಕೆಗೆ ಕೆಲವು ಮಿತ್ರರು, ಅವರು ಮುಗ್ಧರೇ. ಈಕೆ ಆವತ್ತು ಬೆಳಗ್ಗೆ ಅದು ಇದು ಮಾತನಾಡ್ಕೊಳ್ತಾ ಅಲ್ಲಿ ಒಂದು ಶಿವ ಮಂದಿರ ಇದೆ, ಯೋಗಿ ಶಿವ ಮಂದಿರ ಅಂತ, ಬಹಳ ಹಳೆಯದು ಚಿಕ್ಕ ಮಂದಿರ, ಅಲ್ಲಿ ಶಿವಲಿಂಗ. ಆ ಶಿವಲಿಂಗದ ಮುಂದೆ, ಆ ಮಂದಿರದ ಮುಂದೆ ಹೋಗ್ತಾ ಇರುವಾಗ ಆ ಶಿವಲಿಂಗದ ಒಂದು ಬೆಳಕು ಬಂದು ಚಂದ್ರಮಣಿ ದೇವಿಯ ಗರ್ಭವನ್ನು ಹೊಕ್ಕಿದಂತೆ ಆಕೆಗೆ ಅನುಭವ ಆಯ್ತಂತೆ. ಆ ಕ್ಷಣದಲ್ಲಿ ಆಕೆಗೆ ಅನಿಸ್ತು, ನಾನು ಗರ್ಭವತಿಯಾಗಿದ್ದೇನೆ ಅಂತ. ಇದನ್ನ ಆಕೆ ಮಿತ್ರರು, ಬೇರೆ ಇನ್ನೂ 2-3 ಮಹಿಳೆಯರಿದ್ರು, ಅವ್ರ ಜೊತೆ ಹೇಳ್ಕೊಂಡಾಗ ಅವ್ರು ಹೇಳ್ತಾರಂತೆ, ಇಲ್ಲಿ ಯಾರಿಗೂ ಹೇಳ್ಕೋಬೇಡ, ನಗ್ತಾರೆ ಆಮೇಲೆ ಅಂತೇಳಿ. ಅದೇ ಯಾವ ಸಮಯದಲ್ಲಿ ಶ್ರೀರಾಮನಿಗೆ ವಿಷ್ಣುವಿನ ಒಂದು ದರ್ಶನ ಆಗಿ, ವಿಷ್ಣುವಿನ ಕನಸು ಬಂದು ವಿಷ್ಣು ನಾನು ಮನೆಗೆ ಬರ್ತೀನಿ ಅನ್ನೋ ಅದೇ ಸಮಯದಲ್ಲಿ ಶಿವನ ಅಂಶ ಈಕೆಯ ಗರ್ಭದಲ್ಲಿ ಸೇರಿಕೊಳ್ತು. ಆಕೆಯು ಸುಮ್ಮನೆ ಇದ್ಲು. ಇವನು ಶ್ರೀರಾಮ ಯಾತ್ರೆಯನ್ನು ಮುಗಿಸ್ಕೊಂಡು ಮನೆಗೆ ಬರ್ತಾನೆ. ಮನೆಗೆ ಬಂದಾಗ ಚಂದ್ರಮಣಿ ದೇವಿ ಈ ಘಟನೆಯನ್ನು ಹೇಳ್ತಾರೆ. ಆಗ ಶ್ರೀರಾಮ ಹೇಳ್ತಾನಂತೆ, ಈ ವಿಷಯವನ್ನು ಯಾರಿಗೂ ಹೇಳ್ಬೇಡ, ನನಗೂ ಇದೇ ರೀತಿ ದರ್ಶನ ಆಯಿತು, ಈ ರೀತಿ ಭಗವಂತ ಬಂದು ಹೇಳ್ದ, ನಮ್ಮನೆಗೆ ಭಗವಂತ ಬರ್ತಾ ಇದ್ದಾನೆ ಅಂತ ಹೇಳಿ ಆಂಜನೇಯ ಸುಮ್ಮನೆ ಇದ್ರು. ಎಷ್ಟು ದಿನ ಮುಕ್ತವಾಗಿಡೋದಕ್ಕಾಗತ್ತೆ ನೋಡಿ.
ನಿಜವಾದ ತಿಂಗಳುಗಳು ಕಳೀತಾ ಇದೆಯಂತೆ. ಚಂದ್ರಮಣಿಯಲ್ಲಿ ಬದಲಾವಣೆ. ಎಂಥ ಬದಲಾವಣೆ ಅಂತ ಹೇಳಿದ್ರೆ, ಇಂದು ಸಂತವಿಸಿ ದಿನ ಕಳೆಯುತ್ತಲಿರಲು ಗರ್ಭ ವರ್ಧಿಸಲು ಶಶಿಮಣಿ ಶೋಭಿಸಿದರು. ಕಂಡವರನ್ನಾಕರ್ಷಿಸುವ ಚೆಲುವು ಮಳೆತು ಸೌಂದರ್ಯ ತೇಜಸ್ಸು ಕೂಡಿ ರಾಜಿಸಲು. ಹೇಗೆ ಅಂತೇಳಿ ಚಂದ್ರಮಣಿ ನೋಡಿದವು, ಏನಿದು ಇದಕ್ಕೆ ದಿನದಿಂದ ದಿನಕ್ಕೆ ತೇಜಸ್ಸಿಂದ ಶೋಭಿಸ್ತಾ ಇದ್ದಾಳಲ್ಲ, ಈ ವಯಸ್ಸಿನಲ್ಲಿ ಇಂಥ ಒಂದು ತೇಜಸ್ಸು ಯಾಕೆ ಅನ್ನೋದು ಯಾರಿಗೂ ಗೊತ್ತಾಗ್ತಾ ಇಲ್ಲ. ಆ ರೀತಿಯ ಒಂದು ದಿವ್ಯ ತೇಜಸ್ಸು. ಹಲವಾರು ದೇವತೆಗಳು ಮನೆಗೆ ಬಂದು ಹೋಗ್ತಾ ಇದ್ದಂತೆ. ಆ ರೀತಿ ಅನುಭವಗಳು ಚಂದ್ರಮಣಿಗೆ ಆಗ್ತಾ ಇತ್ತು. ಹಲವಾರು ದೇವತೆಗಳು ಬಂದು ಮನೆಗೆ ಭೇಟಿ ಕೊಟ್ಟು ಹೋಗ್ತಾ ಇದ್ರು. ಆದರೆ ಸುಮ್ಮನೆ ಇದನ್ನೆಲ್ಲ ಏನೇನೋ ದರ್ಶನಗಳಾಗ್ತಾ ಇತ್ತು, ಕಾಲುಗೆಜ್ಜೆಗಳ ಧ್ವನಿ ಕೇಳ್ತಾ ಇತ್ತು, ಕೊಳಲಿನ ಧ್ವನಿ, ಈ ಥರ ಏನೇನೋ ಕೇಳ್ತಾ ಇತ್ತು. ಹೀಗೆ ಇರುವಾಗ ಏನಾಯಿತು ಅಂತೂ ಒಂದು ಶುಭ ದಿನ ಹತ್ತಿರ ಬಂತು. ಕೆಲವೊಂದು ವಿಷಯ ಮಾತ್ರ ಹೇಳ್ತಾ ಇದ್ದೇನೆ ಸಂಕ್ಷಿಪ್ತವಾಗಿ. ನವಮಾಸ ಕಳೆದು ದಶಮಾಸ ಮೈದೋರೆ ಅವತಾರ ಕಾಲವದು ಸನ್ನಿಹಿತವಾಗಿ. ನಸುಕಿನೊಳು ನೋವು ಕಾಣಿಸಲು ಕಾತರಲಿ ಉಸಿರಿದಳು ಪತಿಯೊಡನೆ ಪಿಸು ಮಾತಿನಲ್ಲಿ. ನಸುಕಿನ ಬೆಳಗೊಂಜಾವ ಪತಿ ಹೇಳ್ತಾಳೆ, ಹೆರಿಗೆ ನೋವು ಕಾಣಿಸ್ಕೊಂಡಿದೆ ನೋಡಿ, ಎಂತ ಒಂದು ಮುಗ್ಧರು ಅಂತ ಹೇಳಿ. ಆಗ ಕ್ಷುದಿರಾಮ ಉತ್ತರ ಕೊಡ್ತಾನಂತೆ. ಕ್ಷುದಿರಾಮ ಅದ ಕೇಳಿ ಅವಸರವೂ ಸಲ್ಲ, ರಘುವೀರನಿಗೆ ಪೂಜೆ ಮುಗಿದಿಲ್ಲವಲ್ಲ, ಇನ್ನು ರಘುವೀರನ ಪೂಜೆ ಆಗಿಲ್ಲ, ಈಗ ನಿನಗೆ ಇರುತ್ತೆ ಅಂದ್ರೆ ಹೇಗೆ, ಸ್ವಲ್ಪ ತಡಕು ಅಂತ ಹೇಳ್ತಾನಂತೆ ಕ್ಷುದಿರಾಮ. ನೋಡಿ, ಉದ್ಭವ ನಿಂತು ಈ ಕಾಲದೊಳಗಬಹುದು ಸುದತಿ ನೀ ಸಹಿಸಿಕೋ ಪರಿಯನ್ನು ತಿಳಿದು. ದೇವರಿಗೆ ಬೇಗ ಬೇಗ ನಾನು ಪೂಜೆ ನೈವೇದ್ಯ ಮಾಡಿಬಿಡ್ತೇನೆ, ಆಮೇಲೆ ಬೇಕಾದ್ರೆ ನಿನ್ನ ಮಗುವನ್ನ ಪ್ರಸವಿಸಬಹುದು ಅಂತ ಹೇಳ್ತಾನಂತೆ. ನೋಡಿ, ಹಾಗೆಯೇ ಆಕೆ ಸುಮ್ಮನೆ ಇರ್ತಾಳೆ, ಇನ್ನು ಬೇಗ ಬೇಗ ಪೂಜೆಯನ್ನೆಲ್ಲ ಮಾಡ್ತಾನೆ. ಹಗಲೆಲ್ಲ ಕಳೆದಿದೆ. ಶುಕ್ಲ ಪಕ್ಷದ ಬಿಲಿಗೆ ಚಂದ್ರ ಮೈದೋರೆ, ಆ ಚಂದ್ರ ಕಾಂತಿಯು ಪ್ರಶಾಂತಿಯನ್ನು ನೋಡಿ. ಶುಕ್ಲ ಪಕ್ಷದ ಬಿಲಿಗೆ ಚಂದ್ರ ಆಕಾಶ ಶೋಭಿಸ್ತಾ ಇದ್ದಾನೆ. ಪ್ರಶಾಂತವಾದ ವಾತಾವರಣ. ಭತ್ತ ಕೊಟ್ಟುವ ನೆಲೆ. ಯಾವುದು ಪ್ರಸವದ ಕೋಣೆ ಅಂತ ಹೇಳಿದ್ರೆ ಭತ್ತ ಕೊಟ್ಟುವಂತ ಚಿಕ್ಕದ, ಈಗಲೂ ಕೂಡ ಗುಡಿಸಲು ಹಾಗೆ ಇಟ್ಟಿದ್ದಾರೆ. ಶ್ರೀರಾಮಕೃಷ್ಣರು ಎಲ್ಲಿ ಆ ಒಂದು ಜನ್ಮ ತಾಳಿದ ಜಾಗದಲ್ಲಿ ಅವ್ರ ದೇವಸ್ಥಾನ ಇದೆ, ಅದರ ಪಕ್ಕದಲ್ಲಿ ಅವ್ರು ನೋಡ್ಕೊಂತ ಅವರು ಗುಡಿಸಲುವುದೆಲ್ಲ ಹಾಗೆ ಇದೆ. ಶ್ರೀರಾಮಕೃಷ್ಣ ಗುಡಿಸಲು ಅದೇ ರೀತಿ. ಫಾಲ್ಗುಣದ ಶುಕ್ಲ ಪಕ್ಷದ ಬಿದಿಗೆ ಮಿತಿಯು ರವಿಚಂದ್ರ ಮಂಗಳ ಗ್ರಹಗಳು ಉನ್ನತಿಯು. ಗ್ರಹಗಳು ಅತ್ಯಂತ ಉನ್ನತ ಸ್ಥಾನದಲ್ಲಿದೆಯಂತೆ. ಫಾಲ್ಗುಣದ ಶುಕ್ಲ ಪಕ್ಷ ಬಿದಿಗೆ ಶುಭವಿರಲು ಗೋಲೋಪ ದಡೆಯ ಧರೆಗಿಳಿದ ಅಭಯಂಕರನ ನಟನಿಗೆ ಪದವಿತಾರಂಭ. ನೋಡಿ, ಆ ಸಮಯದಲ್ಲಿ ಭಗವಂತನ ಅವತರಣವಾಯಿತು. ಕಮ್ಮಾರ ವ್ಯಕ್ತಿ, ಕಮ್ಮಾರ ಜಾತಿಯ ಧನಿ ಎನ್ನುವಂತ ಒಬ್ಬ ಮಹಿಳೆ ಆಕೆ ಅಲ್ಲಿದ್ಲು. ಆ ಸಮಯದಲ್ಲಿ ಮಗುವಿನ ಧ್ವನಿ ಕೇಳಿ ಎಲ್ಲರೂ ಓಡಿ ಬಂದರಂತೆ. ಮುದ್ದಾದ ಮಗುವಂತೆ, ನೋಡಿದರೆ ಮತ್ತೆ ಮತ್ತೆ ನೋಡಬೇಕು ಅನ್ನಿಸುವಂತ ಮಗು ನೋಡೋದಕ್ಕೆ ಆಗಲೇ ದೊಡ್ಡದಾಗಿ ಬೆಳೆದು ಬಿಟ್ಟಿತ್ತಂತೆ. ಇಷ್ಟು ದೊಡ್ಡ ಮಗು ಅಂತ ಹೇಳಿ, ಇಷ್ಟು ಸುಂದರವಾಗಿದೆ. ಮುದ್ದಾದ ಮಗುವನ್ನು ನೋಡಿದರೆ ಸಾಕು, ಸದ್ಬೋಧೆ ಬೆಳಗಾಗಿ ಕಾಣುವುದು ಬೆಳಕು. ಭಗವಂತನ ಈ ಶಿಶುರೂಪ, ಬಾಲರೂಪ ಎಲ್ಲ ಇದೆಯಲ್ಲ, ಇದನ್ನು ನೋಡೋದಕ್ಕೆ ಬಹಳ ಪುಣ್ಯ ಬೇಕಂತೆ. ಅದು ಯಾಕೆ ಅಂತ ಹೇಳಿದ್ರೆ, ಭಗವಂತ ಅಂತ ಹೇಳಿದ್ರೆ ಪ್ರಿಯ ದರ್ಶನ ಅಂತ ಹೇಳ್ತೀವಿ. ರಾಮಾಯಣದಲ್ಲಿ ಬರ್ತದೆ ಶ್ರೀರಾಮಚಂದ್ರ ಅಂತ ಹೇಳಿದ್ರೆ ಪ್ರಿಯ ದರ್ಶನ ಅಂತ ಹೇಳಿ. ನೋಡಿದರೆ ಮತ್ತೆ ನೋಡಬೇಕು, ಇನ್ನು ನೋಡಬೇಕು. ಭಗವಂತನ ಬಾಲರೂಪವನ್ನು ನೋಡೋದು ಅಂತ ಹೇಳಿದ್ರೆ ಬಹಳ ಶ್ರೇಷ್ಠವಾದದ್ದು. ಅದರಲ್ಲೂ ಕೂಡ ಭಗವಂತನ ಬಾಲರೂಪದ ದರ್ಶನ ಯಾಕಾದ್ರೂ ಆಧ್ಯಾತ್ಮಿಕ ಸಾಧಕರಿಗಾದರೆ ಅದು ಬಹಳ ಉನ್ನತದ ಒಂದು ಭಗವತ್ ಪ್ರೇಮದ ಒಂದು ಸಂಕೇತ. ಯಾರ್ಯಾರಿಗೂ ಆ ರೀತಿ ಆಗೋದಿಲ್ಲ. ಈ ಶಿಶು ಭಗವಂತನೇ ಸಾಕ್ಷಾತ್ ಬಂದಿರುವಂತಹದ್ದು. ಎಷ್ಟು ಸುಂದರವಾಗಿದೆ. ಬಂದವರೆಲ್ಲ ನೋಡಿ ಶ್ರೀರಾಮನ ಕರೆದು ಹೇಳ್ತಾರಂತೆ, ಎಂಥ ಚೆಲುವಿನ ಕನಿಗೆ ನೀವು ತಂದೆಯಾಗಿದ್ದೀರಿ, ಈ ಸೊಗಸಿನ ಶಿಶುವನ್ನು ನಾನು ಎಂತೂ ವರ್ಣಿಸಲಿ. ಆಹಾ, ಈ ಶಿಶುವಿನಲ್ಲಿ ಸುಸುತಿಯ ಕಾಂತಿ ಭೂಮಿಯನ್ನೇ ಬೆಳಗಿಸುವಂತ ದಿವ್ಯ ಪ್ರಶಾಂತಿ, ಇಡೀ ಜಗತ್ತನ್ನೇ ಬೆಳಗುತ್ತಾ ಇದೆಯೋ ಅನ್ನಿಸುವಂತ ಆ ಒಂದು ದಿವ್ಯ ಪ್ರಶಾಂತಿ ಆ ಮಗುವಿನ ಮುಖದಲ್ಲಿ ಕಾಣಿಸ್ತಾ ಇತ್ತು. ಅಂಗಾಂಗ ಚಿಹ್ನೆಗಳನ್ನು ನೋಡಿದಂತೆ ಜ್ಯೋತಿಷಿಗಳೆಲ್ಲ ಬಂದರು, ಪುರೋಹಿತರೆಲ್ಲ ಬಂದು ಅಂಗಾಂಗ ಚಿಹ್ನೆಯನ್ನು ನೋಡಿದರೆ ಎಲ್ಲ ಶುಭ ಲಕ್ಷಣಗಳಿವೆ. ಅಂಗಾಂಗದಲ್ಲಿ ಪ್ರತಿಯೊಂದು ಕೂಡ ಶುಭ ಭವಿಷ್ಯವನ್ನು ಸಾರ್ತಾ ಇದೆ. ರೋಮಾಂಚನವಗೊಂಡು ಭಾವ ಪರವಶದಿ ಶಿಶುವ ನೋಡಿದನು ಎವಿಮುಟುಕದನ್ನ. ಈ ಶ್ರೀರಾಮ ಮಗುವನ್ನು ನೋಡ್ತಾನೆ, ಕಣ್ಣು ರೆಪ್ಪೆ ಬಡಿಯದೆ ನೋಡ್ತಾನಂತೆ. ಬಡಿಯ ಭಗವಂತನ ಆ ರೂಪವನ್ನು ನೋಡೋದು ಅಂತ ಹೇಳಿದ್ರೆ ಎಷ್ಟು ದಶರಥ, ಶ್ರೀರಾಮ ಅಂತಂದ್ರೆ ದಶರಥನಿಗೆ ಅಷ್ಟು ಪ್ರಾಣ. ಶ್ರೀರಾಮನ ನೋಡಿದ್ರೆ ದಶರಥನಿಗೆ ಇರೋದಕ್ಕೆ ಆಗ್ತಾ ಇರಲಿಲ್ಲ. ನೋಡಿ, ಕೊನೆಯಲ್ಲಿ ಶ್ರೀರಾಮಚಂದ್ರ ಯಾವಾಗ ಆ ಶ್ರೀರಾಮಚಂದ್ರ ಹುಟ್ಟಿದಂಥ ಸಂದರ್ಭದಲ್ಲಿ ಸಾಮಾನ್ಯ ರಾಜ ಬರ್ತಾನೆ ಅಂತ ಹೇಳಿದ್ರೆ ಬೇರೆಯವರೆಲ್ಲ ಇದ್ದು ಹೊರಟೋಗ್ತಾರೆ. ಆದ್ರೆ ಅವತ್ತು ಶ್ರೀರಾಮಚಂದ್ರನ ಒಂದು ಬಾಲರಾಮನನ್ನು ನೋಡಿ ಅವರಲ್ಲಿ ಎಷ್ಟು ಮುಗ್ಧರಾಗಿದ್ದಂತೆ ಅಂತ ಹೇಳಿದ್ರೆ ಎಲ್ಲ ಸೇವಕರು ಎಲ್ಲರೂ ಅಲ್ಲೇ ಕೂತಿದ್ದಂತೆ. ದಶರಥ ಬಂದರೂ ಕೂಡ ಯಾವ ಗಣ್ಯೂ ಇಲ್ಲ. ದಶರಥ ಬಂದಾಗ ಬಂದು ನೋಡ್ಕೊಂಡು ಹೋಗ್ತಾನೆ. ಅಷ್ಟು ಬಾಲರಾಮ ಪ್ರಿಯದರ್ಶನ, ಬಾಲರಾಮನ ಪ್ರಿಯದರ್ಶನ.
ಮುಂದೆ ರಾಮಚಂದ್ರ ಕಾಡಿಗೆ ಹೋದ್ಮೇಲೆ ದಶರಥನಿಗೆ ಅದು ಸಹಿಸೋದಕ್ಕಾಗಲಿಲ್ಲ. ಯಾವ ಭಗವಂತನ ದರ್ಶನ ಇಲ್ಲದೆ ಆತ ಹಾಗೆ ದೇಹವನ್ನು ಪ್ರಾಣವನ್ನು ಬಿಟ್ಬಿಡ್ತಾನೆ. ಅಂದರೆ ಭಗವಂತನ ದರ್ಶನ ಅಷ್ಟು ಶ್ರೇಷ್ಠವಾದದ್ದು, ಅದರಲ್ಲೂ ಕೂಡ ಭಗವಂತನ ಬಾಲರೂಪದ ದರ್ಶನ ಅಷ್ಟು ಆನಂದ ಸ್ವರೂಪವಾದದ್ದು. ಪೂರ್ಣಚಂದ್ರ ಪ್ರಕಾಶ ಹುಮ್ಮುತಿದೆಯಲ್ಲಿ ಸುಮ್ಮನಿರಿ ಗದ್ದಲದ ಸುದ್ದಿಗೈಯದಿರಿ, ಎಲ್ಲ ಬೆಳೆದಂತೆ ಬೇಗ ಬೇಗ ಗದ್ದಲ ಮಾಡಬೇಡಿ, ಸುಮ್ಮನಿರಿ ಅಂತ ಹೇಳಿದ್ರು. ಆದರೂ ಹಳ್ಳಿಯಲ್ಲಿ ಸುದ್ದಿ ಹಬ್ಬಿಡುತ್ತೆ. ಎಲ್ಲರೂ ಬಂದು ನೋಡಿದರು. ದಿನಕ್ಕೆ ಮಗು ಬೆಳೀತಾ ಇದೆ, ಮಗುವಿಗೆ ಅನ್ನ ಪ್ರಾಶನವನ್ನು ಮಾಡಿದರು, ಉಪನಯನವನ್ನು ಮಾಡಿದರು. ಹೀಗೆ ಗದಾಧರನ ಬಾಲಲೀಲೆಗಳು ಅತ್ಯಂತ ವಿವರವಾಗಿದೆ, ಅದನ್ನೆಲ್ಲ ಹೇಳೋದಕ್ಕೆ ಹೋಗೋದಿಲ್ಲ. ನೇರವಾಗಿ ಇನ್ನೂ ಒಂದು ಘಟನೆಯನ್ನು ಹೇಳ್ತೇನೆ. ಇಲ್ಲಿ ಗದಾಧರ ಬೆಳೀತಾ ಇದ್ದ, ಗದಾಧರ ಅಂತ ಹೇಳಿ ಹೆಸರನ್ನು ಇಟ್ಟರು, ಗದಾಳಿ ಅಂತ ಹೇಳಿ ಕರೀತಾ ಇದ್ರು. ಒಂದು ದಿವಸ ನಡೆದಂಥ ಘಟನೆ. ಶ್ರೀರಾಮ ಒಂದು ದಿವಸ ಹೂವನ್ನೆಲ್ಲ ಕೊಯ್ದು ಗಂಧವನ್ನೆಲ್ಲ ಸಿದ್ಧಗೊಳಿಸಿ ಬೆಳಿಗ್ಗೆ ಪೂಜೆಗೆಲ್ಲ ಸಿದ್ಧ ಮಾಡ್ಕೊಂಡಿದ್ದಾನೆ. ರಘುವೀರನಿಗೆ ಅಂತೇಳಿ ಪುಷ್ಪಮಾಲೆಯನ್ನು ವಿಶೇಷ ಆಸಕ್ತಿಯಿಂದ ಒಳ್ಳೊಳ್ಳೆ ಹೂಗಳನ್ನು ಸಂಗ್ರಹಿಸಿ ಪುಷ್ಪಮಾಲೆಯನ್ನು ಆತನೇ ಸಿದ್ಧ ಮಾಡಿದ್ದಂತೆ. ರಘುವೀರ ಸಾಲಿಗ್ರಾಮವನ್ನು ಪೂಜಿಸಲು ಬಗೆ ಬಗೆಯ ಅಲಂಕಾರಕ್ಕೆಂದು ಯತ್ನಿಸಲು, ಬೇರೆ ಬೇರೆ ಅಲಂಕಾರ ಮಾಡೋದಕ್ಕೆಲ್ಲ. ಅವತ್ತು ಈ ಗದಾಧರ ಅಲ್ಲೇ ಇದ್ದಾನೆ, ನೋಡಿದ್ದಾನೆ ಅಪ್ಪ ಏನ್ ಮಾಡಿದ್ದಾನೆ, ತಂದೆ ಏನೆಲ್ಲ ಮಾಡಿದ್ದಾನೆ ನೋಡ್ತಾ ಇದ್ದಾನೆ. ಈ ಹೂವಿನ ಹಾರ ನೋಡಿದ್ಮೇಲೆ ಅವನಿಗೆ ಒಂದು ಆಸೆ, ಇಷ್ಟು ಸುಂದರವಾಗಿದೆಯಲ್ಲ ಹೂವು ಅಂಥೇಳಿ, ಅದನ್ನ ತಾನು ಹಾಕೋಬೇಕು ಅಂತೇಳಿ ಅವನಿಗೆ ಆಸೆ ಬಂದ್ಬಿಟ್ಟಿದೆ. ತಂದೆ ಹೋದ್ರೆ ಬೈತಾರಲ್ಲ, ಮತ್ತೆ ದೇವರಿಗೆ ಹಾಕೋದಕ್ಕೆ ಅಂತ ಮಾಡಿಟ್ಟಿದ್ದು. ಅದು ಬಹಳ ಸುಂದರವಾಗಿದೆ. ಆ ಮಾಲೆಯನ್ನು ಗದಾಧರ ನೋಡ್ತಾ ಇದ್ದಾನಂತೆ. ತಾನು ಅದನ್ನು ಅಲಂಕರಿಸ್ಕೋಬೇಕು, ಆ ಮಾಲೆ ನಾನು ಹಾಕೋಬೇಕು ಎನ್ನುವಂಥ ಆಸೆ. ಅದನ್ನು ಹೇಗೆ ನೆರವೇರಿಸ್ಕೊಳ್ಳೋದು? ಇತ್ತ ತಂದೆ ಪೂಜಾ ಪರಿಕರವನ್ನೆಲ್ಲ ಸಿದ್ಧಪಡಿಸಿಕೊಂಡು ಸಾಲಿಗ್ರಾಮ ಶಿಲೆಗೆ ಅಭಿಷೇಕವನ್ನು ಮಾಡಿದ್ದಾನೆ, ಗಂಧ ಪುಷ್ಪವನ್ನು ಅರ್ಪಿಸಿದ್ದಾನೆ, ನಾಮಜಪವನ್ನು ಮಾಡ್ತಾ ಕಣ್ಣು ಮುಚ್ಚಿಕೊಂಡು ಹಾಗೆ ಧ್ಯಾನದಲ್ಲಿ ಮುಳುಗಿಬಿಟ್ಟಿದ್ದಾನೆ. ಇವನು ಗದಾಧರ ಬಾಲಕ ಅದೇ ಸಮಯವನ್ನು ಕಾಯ್ತಾ ಇದ್ದ. ಸುಮ್ಮನೆ ಬಂದು ಕಣ್ಮುಚ್ಚಿ ಜಪಿಸುತ್ತಿರಲು ಏಕಾಗ್ರ ಮನದಿ ತನ್ನನ್ನೇ ಮರೆತ ನಮ್ಮ ಧ್ಯಾನ ಯೋಗದಲ್ಲಿ. ಆ ರೀತಿ ಧ್ಯಾನ ಯೋಗದಲ್ಲಿ ತಂದೆ ಕುಳಿತಿದ್ದನ್ನು ನೋಡಿದ. ಇದನ್ನೇ ಹಾರೈಸಿ ಕುಳಿತಿದ್ದನು ಗದಾಯಿ ಮೊದಲಿಂದ ಪೂಜೆಗೈಯುವ ಸ್ಥಳಕ್ಕೆ ಸಾಗಿ ನಿಧಾನವಾಗಿ ಆ ಪೂಜೆ ನಡೆಯುವಂಥ ಸ್ಥಳಕ್ಕೆ ಬಂದಂತೆ. ಬಂದು ಏನ್ ಮಾಡಿದಂತೆ, ಆಸಕ್ತಿಯೊಳು ತಂದೆ ಗೈದ ಮಾಲೆಯನ್ನು ತಾನೇ ಕೊರಳಲ್ಲಿ ಧರಿಸಿ ಶೋಭಿಸಿದನು. ತಾನು ಹಾಕೊಂಡು ಕೂತ್ಕೊಂಡ್ಬಿಟ್ಟ ಮುಂದ್ಗಡೆ. ಅಷ್ಟೇ ಅಲ್ಲ, ಗಂಧ ಎಲ್ಲ ಮಾಡ್ತೀವಿ ಪೂಜೆಗೆ ಅಂತ ಗಂಧವನ್ನ ತೀಡಿ ಇಟ್ಟಿದ್ದು ಅದನ್ನೆಲ್ಲ ತೆಗೆದು ಮೈಯೆಲ್ಲ ಹಚ್ಕೊಂಡ್ಬಿಟ್ಟಂತೆ. ಧ್ಯಾನದಲ್ಲಿ ಲೀನನಾಗಿ ಆ ತಂದೆಯನ್ನು ತಾನತಿ ವಿನೋದದಲ್ಲಿ ಕರೆದು ಬೆಳೆದನು. ಅಷ್ಟೇ ಸುಮ್ಮನೆ ಕೂತ್ಕೊಳ್ಳಿಲ್ಲ, ಎಲ್ಲ ಹಾಕೊಂಡು ಮುಂದ್ಗಡೆ ಕುಳಿತುಕೊಂಡಿದ್ದಾನೆ. ತಂದೆಯನ್ನು ಮುಟ್ಟಿ ಎಬ್ಬಿಸ್ತಾನೆ. ಕಣ್ ತೆರೆದು ನೋಡು ರಘುವೀರ ಹೇಗಿಯನು ಗಂಧ ಮಾಲೆಗಳಿಂದ ಶೋಭಿಸುತ್ತೀಯ, ನೋಡು ಕಣ್ ತೆರೆದು ನೋಡು ನಿನ್ನ ರಘುವೀರ ಗಂಧ ಮಾಲೆಯನ್ನು ಹಚ್ಕೊಂಡು ಶೋಭಿಸ್ತಾ ಇದ್ದಾರೆ ಅಂತೇಳಿ ಹೇಳ್ತಾನಂತೆ. ತಂದೆ ಶ್ರೀರಾಮ ಕಣ್ ತೆರೆದು ನೋಡ್ತಾನೆ, ಮಗನನ್ನು ನೋಡಿ ಬೆರಗಾಗ್ತಾನಂತೆ. ಸಾಮಾನ್ಯವಾಗಿ ತಂದೆ ತಾಯಿಗಳು ಶಿಕ್ಷಿಸ್ಬಿಡ್ತಾರೆ ಮಕ್ಕಳನ್ನು. ಆದರೆ ಶ್ರೀರಾಮನಿಗೆ ಆತನ ಮಹಿಮೆಯ ಅರಿವಿತ್ತು, ಹಿಂದಿನ ದರ್ಶನಗಳೆಲ್ಲ ನಡೆದ ಘಟನೆಗಳೆಲ್ಲದ ಅರಿವಿತ್ತು. ಶ್ರೀರಾಮ ಬೆರಗಾಗಿ ಮೌನ ತಾಳ್ತಾನಂತೆ. ರಘುವೀರನ ಈ ರೀತಿ ನೆಲೆ, ಗದಾಧರನ ಈ ರೀತಿ ಬಾಲಲೀಲೆಗಳು, ಆ ಕಾಮಾರ ಕುಕು ಎನ್ನುವಂಥ ಪುಟ್ಟ ಹಳ್ಳಿ ಗೋಲೋಕದಂತೆ ನಂದನ ಮನದಂತೆ ಶೋಭಿಸಿತು ಅಂತ ಹೇಳ್ತಾರೆ. ಹಲವಾರು ಬಾಲಲೀಲೆಗಳಿದೆ. ಕೊನೆಯಲ್ಲಿ ಗದಾಧರ ಬೆಳೆದು ದೊಡ್ಡವನಾಗ್ತಾನೆ. ಆತನ ಅಣ್ಣ ರಾಮಕುಮಾರ ಕಲ್ಕತ್ತಾಗೆ ಬರ್ತಾನೆ. ಆ ಸಂದರ್ಭದಲ್ಲಿ ರಾಸಮಣಿ ಎನ್ನುವಂಥ ಶ್ರೀಮಂತ ಮಹಿಳೆ ಕಲ್ಕತ್ತಾ ದಕ್ಷಿಣೇಶ್ವರದಲ್ಲಿ ದೊಡ್ಡದಾದಂಥ ಕಾಳಿ ದೇವಾಲಯ. ಕಲ್ಕತ್ತಾದಲ್ಲಿ ದೊಡ್ಡ ದೊಡ್ಡ ದೇವಸ್ಥಾನಗಳು ಬಹಳ ಕಡಿಮೆ, ವಿದೇಶ ದಾಳಿಯಿಂದ ಎಲ್ಲ ಮುಸ್ಲಿಮರ ದಾಳಿಯಿಂದ ಎಲ್ಲ ಹಾಳಾಗೋಗಿದೆ. ಆಕೆ ಒಂದು ದೊಡ್ಡ ಶಿವ ದೇವಾಲಯವನ್ನು ಮತ್ತೆ ಕಾಳಿ ದೇವಾಲಯ ಇದನ್ನೆಲ್ಲ ಕಟ್ಟಬೇಕು ಅಂತೇಳಿ ಸಂಕಲ್ಪ ಮಾಡಿ ಅತ್ಯಂತ ಶ್ರೇಷ್ಠ ರೀತಿಯಲ್ಲಿ ಎಲ್ಲ ದೇವಾಲಯವನ್ನು ಕಟ್ಟಿಸ್ತಾಳೆ. ಕಟ್ಟಿಸಿ ಅಲ್ಲಿ ಕಾಳಿ ವಿಗ್ರಹವನ್ನು ಪ್ರತಿಷ್ಠಾಪನೆ ಮಾಡೋದಕ್ಕೆ ಪ್ರಯತ್ನ ಪಟ್ಟರೆ ಆ ರಾಸಮಣಿ ಎನ್ನುವಂಥವಳು ಶ್ರೀಮಂತ ಮಹಿಳೆ, ಆದರೆ ಕೆಳಜಾತಿಯವಳು. ಆ ಸಮಯದಲ್ಲಿ ಜಾತಿ ಪದ್ಧತಿ ಅತ್ಯಂತ ಕಠಿಣವಾಗಿತ್ತು. ಯಾರು ಕೂಡ ಕೆಳವರ್ಗದ ಮಹಿಳೆ ಮಾಡಿದಂಥ ದೇವಾಲಯದಲ್ಲಿ ಪೂಜೆ ಮಾಡೋದಕ್ಕೆ ಯಾರು ಬರಲಿಲ್ಲ, ಪ್ರತಿಷ್ಠಾಪನೆ ಕಾರ್ಯ ಮಾಡೋದಕ್ಕೆ ಯಾರು ಬರಲಿಲ್ಲ. ಆಕೆ ಚಿಂತೆಯಾಗಿ ಕೊನೆಗೆ ಯಾರೊಬ್ರು ಹೇಳ್ತಾರೆ, ಈ ದೇವಾಲಯನ ಯಾರೊಬ್ಬರು ಬ್ರಾಹ್ಮಣರಿಗೆ ದಾನ ಮಾಡಿಬಿಟ್ಟು ಅದನ್ನು ಆಮೇಲೆ ಪ್ರತಿಷ್ಠಾಪನೆಯನ್ನು ಮಾಡು. ಅದಕ್ಕೂ ಯಾರು ಮುಂದೆ ಬರೋದಿಲ್ಲ. ಈ ಸಲಹೆಯನ್ನು ಕೊಟ್ಟವನು ರಾಮಕುಮಾರ್, ಶ್ರೀರಾಮಕೃಷ್ಣರ ಗದಾಧರನ ಅಣ್ಣ. ಕೊನೆಗೆ ಆಕೆ ಹೇಳ್ತಾರೆ, ನೀವೇ ಬಂದು ಪ್ರತಿಷ್ಠಾಪನೆಯನ್ನು ಮಾಡಿ. ಅದೇ ರೀತಿ ರಾಮಕುಮಾರ್ ಅವರ ಪ್ರತಿಷ್ಠಾಪನೆ ಕಾರ್ಯ ಎಲ್ಲ ನೆರವೇರುತ್ತೆ. ಮುಂದೆ
ಶ್ರೀರಾಮಕೃಷ್ಣರಲ್ಲಿಗೆ ಗದಾಧರಲ್ಲಿಗೆ ಪೂಜಾರಿ ಆಗ್ತಾನೆ. ಆತ ಪೂಜಾರಿ ಆದ ಮೇಲೆ ಜಗನ್ಮಾತೆ ಪೂಜೆಯನ್ನು ತೆಗೆದುಕೊಂಡ ಮೇಲೆ ಏನೆಲ್ಲ ನಡೀತದೆ ಅನ್ನೋದು ಕೆಲವೊಂದು ವಿಷಯಗಳನ್ನು ನಾವು ನೋಡೋಣ. ಸಾಮಾನ್ಯವಾಗಿ ಆ ಸಮಯದಲ್ಲಿ ಎಲ್ಲ ಕಡೆ ಒಂದು ಹೊಸ ರೀತಿಯ ಆಧುನಿಕ ಮನೋಭಾವ ಬಿತ್ತು. ಬ್ರಹ್ಮ ಸಮಾಜ ಬರ್ತಾ ಇತ್ತು. ಹೀಗೆ ಬೇರೆ ಬೇರೆ ಆಧುನಿಕ ಮನೋಭಾವ ಏನಪ್ಪಾ ಅಂತ ಹೇಳಿದ್ರೆ, ಈ ನಮ್ಮ ಹಿಂದೂ ಧರ್ಮದ ಪರಂಪರೆಯಲ್ಲಿರುವಂತಹ ಮೂರ್ತಿ ಪೂಜೆ, ಮಣ್ಣಿನಲ್ಲಿ ಪೂಜೆ ಮಾಡುವಂತಹದ್ದು, ಭಾವಚಿತ್ರದಲ್ಲಿ ಪೂಜೆ ಮಾಡುವಂಥ ಇದೆಲ್ಲ ಮೂಢನಂಬಿಕೆ. ಹೇಗೆ ಭಗವಂತ ಸರ್ವವ್ಯಾಪಿಯಾಗಿರುವಂಥ ಭಗವಂತ ಕಲ್ಲಲ್ಲಿ ಇರೋದಕ್ಕೆ ಹೇಗೆ ಸಾಧ್ಯ, ಲೋಕದಲ್ಲಿ ಇರೋದಕ್ಕೆ ಹೇಗೆ ಸಾಧ್ಯ, ಈ ರೀತಿಯ ಹಲವಾರು ರೀತಿಯ ಭಾವನೆಗಳು, ಆಧುನಿಕ ಮನೋಭಾವ. ಮೂರ್ತಿ ಪೂಜೆ ಎನ್ನುವಂತಹದ್ದೇ ತಪ್ಪು ಎನ್ನುವಂತಹ ಒಂದು ಭಾವನೆ. ಈ ಸಂದರ್ಭದಲ್ಲಿ ನೋಡಿ ಭಗವಂತ ಅವತರಿಸಿ ಮೂರ್ತಿ ಪೂಜೆಯನ್ನು ಆರಂಭ ಮಾಡ್ತಾರೆ. ಹೀಗೆ ಸನಾತನ ಧರ್ಮವನ್ನು ಭಗವಂತ ರಕ್ಷಿಸ್ತಾನೆ ಅನ್ನೋದಕ್ಕೆ ಆ ಸಂದರ್ಭದಲ್ಲಿ ಶ್ರೀರಾಮಕೃಷ್ಣ ದಕ್ಷಿಣೇಶ್ವರದಲ್ಲಿ ಕಾಳಿ ಪೂಜಾರಿಯಾಗಿ ನೇಮಿತವಾಗ್ತಾರೆ. ಶ್ರೀರಾಮಕೃಷ್ಣ ಇಷ್ಟು ಸುಂದರವಾಗಿ ಪೂಜೆ ಮಾಡ್ತಾ ಇದ್ರಂತೆ ಅಂತ ಹೇಳಿದ್ರೆ, ಶ್ರೀರಾಮಕೃಷ್ಣ ಪೂಜೆ ಆರಂಭ ಮಾಡಿದ ಮೇಲೆ ಎಲ್ಲರಿಂದಲೂ ಜನ ಬರೋದಕ್ಕೆ ಆರಂಭ ಮಾಡಿದಂತೆ ಆ ಕ್ಷೇತ್ರ ಒಂದು ತೀರ್ಥಕ್ಷೇತ್ರವೇ ಆಗೋಯಿತು ಅಂತ ಹೇಳಿರ್ತಾರೆ. ಆ ಸಂದರ್ಭದಲ್ಲಿ ನಡೆದಂಥ ಘಟನೆ, ಶ್ರೀರಾಮಕೃಷ್ಣ ಕಾಳಿ ಪೂಜೆಯನ್ನು ಮಾಡ್ತಾ ಮಾಡ್ತಾ ಜಗನ್ಮಾತೆ ಕಾಳಿಯನ್ನ ನಾನು ನೋಡಬೇಕು, ದೇವರಿದ್ರೆ ನಾನು ನೋಡಬೇಕು, ಆಕೆಯನ್ನ ದರ್ಶನ ಮಾಡಬೇಕು ಎನ್ನುವಂತ ಹಂಬಲ ಮನಸ್ಸಿನಲ್ಲಿ ಹೆಚ್ಚುತ್ತಾ ಇತ್ತು. ಗಂಗಾಧರದ ನಿರ್ಜನ ಸ್ಥಳಕ್ಕೆ ಹೋಗ್ತಾ ಇದ್ರಂತೆ ಒಬ್ಬರೇ ಕುಳಿತು ಧ್ಯಾನ ಮಾಡ್ತಾ ಇದ್ರು. ಗಂಟೆಗಟ್ಟಲೆ ಕುಳಿತು ಧ್ಯಾನಿಸ್ತಾ ಇದ್ರು, ಏಕಾಂತವಾಗಿ ಸಾಧನೆ ಮಾಡ್ತಾ ಇದ್ರು. ಅಲ್ಲಿಯೇ ದಕ್ಷಿಣೇಶ್ವರ ಕಾಳಿದೇವರ ಪಕ್ಕದಲ್ಲಿ ಒಂದು ಉದ್ಯಾನವನ ಇದೆ. ಅಲ್ಲಿ ಅವರು ಒಂದು ಸ್ಥಳವನ್ನು ನಿರ್ಮಿಸಿಕೊಂಡು ಸಾಧನೆ ಮಾಡೋದಕ್ಕೆ ಸುತ್ತ ಬೇಲಿ ಹಾಕೋಬೇಕು, ಇಲ್ಲಾಂದ್ರೆ ಎಲ್ಲ ಒಂದು ತೊಂದರೆ ಮಾಡ್ತಾರಲ್ಲ, ಬೇಲಿ ಹಾಕೋಬೇಕು ಅಂತ ಸಂಕಲ್ಪವನ್ನು ಮಾಡ್ತಾರಂತೆ. ಸಂಕಲ್ಪವನ್ನು ಮಾಡಿ ಯೋಚಿಸ್ತಾ ಇರುವಾಗ ಹೇಳ್ತಾರೆ, ಏನಾಯ್ತು ಅಂತ ಹೇಳಿದ್ರೆ ಅವರು ಆ ಬೇಲಿ ಹಾಕೋದಕ್ಕೆ ಏನೇನು ಬೇಕೋ ಸಾಮಗ್ರಿಗಳು, ಊಟ, ದಾರ, ಹಗ್ಗ ಇದೆಲ್ಲವೂ ಕೂಡ ಗಂಗೆಯಲ್ಲಿ ತೇಲ್ಕೊಂಡು ಬಂದಲ್ಲಿ ಅದನ್ನ ತೆಗೆದುಕೊಂಡು ಬಂದು ಬೇಲಿ ಹಾಕ್ತಾರೆ. ಅದು ಎಷ್ಟಿತ್ತು ಅಂತ ಹೇಳಿದ್ರೆ ಅಕ್ಷಯ್ ಕುಮಾರ್ ಹೇಳ್ತಾನೆ, ಸರಿಯಾಗಿ ಬೇಲಿ ಹಾಕೋದಕ್ಕೆ ಎಷ್ಟು ಬೇಕೋ ಅಷ್ಟೇ ಇತ್ತಂತೆ ಸರಿಯಾಗಿ. ಶ್ರೀರಾಮಕೃಷ್ಣರ ಕಥೆಯು ಬಲು ಮಧುರವಾದುದು, ಒಂದೊಂದು ಘಟನೆಯೂ ಆಶ್ಚರ್ಯಕರವು. ಹೀಗೆ ಆ ಸ್ಥಳದಲ್ಲಿ ಶ್ರೀರಾಮಕೃಷ್ಣರು ಸಾಧನೆಯನ್ನು ಮಾಡ್ತಾ ಇದ್ರು, ಪಂಚವಟಿ ಅಂತ ಹೇಳಿ. ಅಲ್ಲಿ ಈ ರೀತಿ ಸಾಧನೆ ಮಾಡ್ತಾ ಇರುವಾಗ ಹಲವಾರು ರೀತಿಯ ಆಧ್ಯಾತ್ಮಿಕ ಅನುಭವಗಳು, ಈ ವಿಶ್ವವನ್ನು ಒಂದು ಬೆಳಕಿನ ಸಾಗರದಂತೆ ಅವರು ದರ್ಶಿಸ್ತಾರೆ. ಬೇರೆ ಬೇರೆ ರೀತಿಯ ಹಲವಾರು ಅನುಭವಗಳಾಗತ್ತೆ. ಆದರೆ ಇದೆಲ್ಲ ನಡೀತಾ ಇರುವಾಗ ದಕ್ಷಿಣೇಶ್ವರದ ಕಾಳಿ ಪೂಜೆಯನ್ನು ಮಾಡ್ತಾ ದಿನ ಕಳೀತಾ ಇರುವಾಗ ದಿನದಿಂದ ದಿನಕ್ಕೆ ಆತನ ಮನಸ್ಸಿನಲ್ಲಿ ಒಂದು ವ್ಯಾಕುಲತೆ, ಗದಾಧರನ ಮನಸ್ಸಿನಲ್ಲಿ ಒಂದು ವ್ಯಾಕುಲತೆ. ಏನು ಅಂತ ಹೇಳಿದ್ರೆ, ಕಾಳಿಯ ಪದಕ್ಕೆ ಹೂಗಳನ್ನು ಅರ್ಪಿಸುತ್ತಾ ತೀವ್ರ ವೇದನೆಯೊಳಗೆ ಶೋಕಿಸುತ್ತಿದ್ದ. ವ್ಯಾಕುಲತೆಯಿಂದ ಪ್ರಾರ್ಥಿಸ್ತಾ ಇದ್ದಂತೆ, ಅಮ್ಮ ನೀನು ನಿಜವಾಗಿ ಇರೋದೇ ಅದನ್ನ ದರ್ಶನವನ್ನು ಕೊಡು, ಯಾಕೆ ನನ್ನಿಂದ ದೂರವಾಗಿದ್ದೀಯ? ಈ ರೀತಿ ಹಲವಾರು ರೀತಿಯಲ್ಲಿ ಪ್ರಾರ್ಥನೆಯನ್ನು ಮಾಡ್ತಾ ಇದ್ರು. ಭಗವಂತ ಜಗನ್ಮಾತೆಯ ನಾಮ ಸಂಕೀರ್ತನೆಯನ್ನು ಮಾಡ್ತಾ ನರ್ತಿಸ್ತಾ ಇದ್ರು. ಕೈ ಮುಗಿದು ನಿಂತ್ಕೊಂಡಿದ್ರೆ ಅವರನ್ನೇ ಮರ್ತು ಬಿಡ್ತಾ ಇದ್ರಂತೆ. ಗಂಟೆಗಟ್ಟಲೆ ನಿಂತ್ಕೊಂಡೇ ಇರ್ತಾ ಇದ್ರು. ಪ್ರದಕ್ಷಿಣೆ ಹಾಕ್ತಾ ಇದ್ರು, ದೇವಾಲಯದಲ್ಲಿ ಪ್ರದಕ್ಷಿಣೆ ಹಾಕ್ತಾನೆ ಇರ್ತಾ ಇದ್ರಂತೆ. ಈ ರೀತಿ ದೇವಿಯ ಅನುಗ್ರಹಕ್ಕಾಗಿ ಮನಸ್ಸು ಚಡಪಡಿಸ್ತಾ ಇತ್ತು. ಜಗನ್ಮಾತೆ ನಿಜವಾಗಿ ಇದ್ರೆ, ಆಕೆ ಚಿನ್ಮಯಾಗಿದ್ರೆ, ಕಲ್ಲಲ್ಲ ಇರುವಂತಹಳಾಗಿದ್ರೆ ಆಕೆಯನ್ನು ನಾನು ನೋಡಬೇಕು ಎನ್ನುವಂತ ಒಂದು ವ್ಯಾಕುಲತೆ ಅವರು ಬೇಡ್ತಾ ಇದ್ರಂತೆ. ಅಮ್ಮ, ಓ ತಾಯಿ, ನನಗಾವ ಕೀರ್ತಿಯೂ ಬೇಡ, ನಾನು ನನ್ನದು ಎಂಬ ಸ್ವಾರ್ಥವೂ ಬೇಡ. ನನಗೆ ಯಾವ ಕೀರ್ತಿ ಹೆಸರಿ ನಾನು ನನ್ನದು, ನನಗೆ ಯಾವುದು ನನಗೆ ಬೇಡ. ಅಧಿಕಾರ ಬೇಡ, ಧನಕನಕ ಬೇಡ, ತೊಂದರೆಗೆ ಸಿಲುಕಿಸುವ ಅಷ್ಟನಿಗೆ ಬೇಡ. ಅಧಿಕಾರ, ದುಡ್ಡು, ಆಸ್ತಿ, ಐಶ್ವರ್ಯ ಯಾವುದು ಬೇಡ. ಅಷ್ಟೇ ಅಲ್ಲ, ಈ ಪವಾಡನ್ನು ಮಾಡುವಂಥ ಸಿದ್ಧಿಗಳು ಅಂತ ನಾವೇನು ಹೇಳ್ತೀವಿ, ಪವಾಡ ಪುರುಷ ಅಂತ ನಾವೆಲ್ಲ ಕರಿತೀವಿ. ಆ ರೀತಿ ಸಿದ್ಧಿಗಳು ಯಾವುದು ನನಗೆ ಬೇಡ. ಎನ್ನ ಅಹಂಕಾರ, ಜ್ಞಾನ, ಅಜ್ಞಾನ, ಒಳಿತು, ಕೆಡುಕು, ಮಾನ, ಅಪಮಾನ ಎಲ್ಲವೂ ನಿನಗೆ ಅರ್ಪಿಸ್ತೇನೆ. ನನ್ನದು ಅನ್ನೋದು ಏನಿದೆಯೋ ಎಲ್ಲವೂ ನೀನು ತೆಗೆದುಕೊಂಡ್ಬಿಡು. ನನಗೆ ಒಂದೇ ಒಂದು ಆಸೆಯನ್ನ, ಎನ್ನಾಸೆಯೊಂದ ನೆರವೇರಿಸೋ ತಾಯಿ, ನಿನ್ನನ್ನೇ ಸೇರುವ ನಿಜ ಭಕ್ತಿ ನೀಡು. ನಿನ್ನನ್ನು ಸೇರುವಂತಹ ಭಕ್ತಿ, ಪ್ರೇಮ ಅದನ್ನು ನನಗೆ ನೀಡಮ್ಮ ಅಂತ. ತವ ಪಾದ ಪದ್ಮಗಳ ಆಶ್ರಯವನ್ನು ನೀಡು, ಶುದ್ಧ ಬುದ್ಧಿಯಳು ಸೇವಿಸುವಂತೆ ಮಾಡು. ನಿನ್ನ ಪಾದ ಪದ್ಮಗಳಲ್ಲಿ ಆಶ್ರಯವನ್ನು ನೀಡು, ಶುದ್ಧ ಬುದ್ಧಿಯಲ್ಲಿ ನಿನ್ನ ಸೇವೆಯನ್ನು ಮಾಡುವಂತೆ ಮಾಡಮ್ಮ. ನನ್ನ ಅಹಂಕಾರ ನಶಿಸಿ ಹೋಗಲಿ. ಅಹಂಕಾರ ಭಗವಂತನ ದರ್ಶನಕ್ಕೆ ಅಡ್ಡಿಯಾಗಿರುವಂಥ, ನಮಗೂ ಭಗವಂತನ ನಡುವೆ ಮಧ್ಯೆ ನಿಂತಿರುವಂಥದ್ದು ಅಹಂಕಾರ, ನಾನು ಎನ್ನುವಂಥ ಭಾವನೆ ಅಷ್ಟೇ. ಆ ನಾನು ಎನ್ನುವ ಭಾವನೆಗೆ ಹೇಗೆ ಅಂತ ಹೇಳಿದ್ರೆ, ಅದು ನೀರಿನಲ್ಲಿ ಒಂದು ಕಡ್ಡಿ ಇಟ್ಟು ಭಾಗ ಮಾಡಿದಾಗಿದೆ, ನಾನು ಇದು ಭಗವಂತ ಅಂದಾಗ ಅಷ್ಟು ಅದು ಅನಿತ್ಯ. ಅದು ಅಷ್ಟು ಅಜ್ಞಾನ ಎಷ್ಟು ಶಕ್ತಿಶಾಲಿ ಅಂತ ಹೇಳಿದ್ರೆ ನಮ್ಗೆ ಎಷ್ಟೋ 1000 ಜನ್ಮ ಬೇಕು.
ಅಜ್ಞಾನ ಹೋಗಲಾಡಿಸಿಕೊಂಡು ನಾನು ಭಗವಂತನೇ, ನನ್ನಲ್ಲಿ ಪರಮಾತ್ಮನೇ ಇದ್ದಾನೆ ಎನ್ನುವುದನ್ನು ಅರಿಯುವಾಗ ಅಷ್ಟು ಸಾಧನೆ ಬೇಕು, ಭಗವಂತನ ಕೃಪೆ ಬೇಕು. ಆದರೆ ಆ ಅಹಂಕಾರ ಏನು ನಮ್ಗೆ ಅಡ್ಡಿಯಾಗಿದೆಯಲ್ಲ ಅದು ನಾಶವಾಗಿ ಹೋಗಲಿ. ಎಲ್ಲವೂ ನಿನ್ನದೆನ್ನುವ ದೈನ್ಯಭಾವ ನಿನ್ನನುಗ್ರಹದ ವರವಾಗಿ ಬರಲ್ಲವ. ಈ ರೀತಿ ಎಲ್ಲ ಪ್ರಾರ್ಥನೆಯನ್ನು ಮಾಡ್ತಾ ಇದ್ರು. ಅಷ್ಟೇ ಪೂಜೆಯನ್ನು ಮಾಡ್ಕೊಂಡು ಅವರು ಇರಲಿಲ್ಲ ನೋಡಿ, ಸೇವೆಯನ್ನು ಕೂಡ ಮಾಡ್ತಾ ಇದ್ರಂತೆ. ಏನೆಲ್ಲ ಸೇವೆ ಮಾಡ್ತಾ ಇದ್ರು, ನೂರಾರು ಸಾವಿರಾರು ಜನ ಕಾಳಿ ಮಾತೆ ದರ್ಶನಕ್ಕೆ ಬರ್ತಾ ಇದ್ರು. ಬಂದವರು ಹೇಳ್ತಾ ಇದ್ರಂತೆ, ದಕ್ಷಿಣ ಕಲ್ಕತ್ತಾದಲ್ಲಿ ಎಲ್ಲಿ ನೋಡಿದ್ರು ಒಂದೊಂದು ಕಾಳಿ ದೇವಸ್ಥಾನ. ಕಾಳಿ ದೇವಸ್ಥಾನ ಕೊರತೆನೇ ಇಲ್ಲ. ಶಾಕ್ತರು ಜಾಸ್ತಿ, ಶಾಕ್ತರು ವೈಷ್ಣವರು. ಶಾಕ್ತರೆಲ್ಲ ಕಾಳಿ ದೇವತೆಯನ್ನು ಪೂಜೆ ಮಾಡುವಂಥವ್ರು. ಎಲ್ಲ ಕಡೆ ಕಾಳಿ ದೇವಾಲಯಗಳಿರ್ತಾರೆ. ಜನ ಬಂದವರು ಹೇಳ್ತಿದ್ದಂತೆ, ನಾವು ಇಷ್ಟೊಂದು ಕಾಳಿ ದೇವಾಲಯದಲ್ಲಿ ಕಾಳಿ ವಿಗ್ರಹವನ್ನು ನೋಡಿದ್ದೇವೆ, ಈ ದಕ್ಷಿಣೇಶ್ವರದಲ್ಲಿ ಇರುವಂತಹ ಕಾಳಿ ಎಷ್ಟು ಸುಂದರ ಕಾಳಿಯನ್ನು ನಾವೆಲ್ಲ ನೋಡಿಲ್ಲ ಅಂತೇಳಿ. ಅಂದ್ರೆ ಅವತಾರ ಪುರುಷರ ಪೂಜೆಯಿಂದ ಅಷ್ಟು ಭಗವಂತನ ದೇವಿಯ ಸಾನ್ನಿಧ್ಯ ಅಲ್ಲಿ ಜನರನ್ನು ಆಕರ್ಷಿಸ್ತಾ ಇತ್ತು. ಅಲ್ಲಿ ಬಂದವರಿಗೆ ಮನಸ್ಸಿಗೆ ಶಾಂತಿ ಸಿಗ್ತಾ ಇತ್ತು, ಅವರ ಮನದ ಬಯಕೆಗಳು ಈಡೇರ್ತಾ ಇತ್ತು. ಸಾವಿರಾರು ಜನ ನಿತ್ಯ ಬರ್ತಿದ್ರು. ಅವರಿಗೆಲ್ಲ ಅನ್ನಸಂತರ್ಪಣೆ ನಡೀತಾ ಇತ್ತು. ಅನ್ನಸಂತರ್ಪಣೆ ನಡೆದು ಎಲ್ಲರೂ ಕೂಡ ಊಟ ಮಾಡಿ ಹೋಗ್ತಾ ಇದ್ರು. ಎಲ್ಲ ಕಡೆ ಬಾಳೆ ಎಲೆ ಕಸ ಇದು ಬಿದ್ದಿರ್ತಾ ಇತ್ತಂತೆ. ಯಾರು ಎಂಜಲಲ್ಲಿ ತೆಗೆಯೋರು ಯಾರು, ಎಲ್ಲರೂ ಊಟ ಮಾಡ್ಕೊಂಡು ಹೊರಟೋಗ್ತಾ ಇದ್ರು. ಶ್ರೀರಾಮಕೃಷ್ಣರು ಹೋಗಿ ತಾನೇ ಸಿದ್ಧರಾಗಿ ಸೊಂಟಕ್ಕೆ ಒಂದು ಬಟ್ಟೆ ಕಟ್ಕೊಂಡು ಅವರೇ ಹೋಗಿ ಎಂಜಲಲ್ಲಿ ತೆಗಿತಾ ಇದ್ರಂತೆ. ತೆಗೆದು ಸ್ವಚ್ಛಗೊಳಿಸ್ತಾ ಇದ್ರು. ಸ್ವಲ್ಪ ಕೂಡ ಸಂಕೋಚ ಪಡೆದೇ ತೆಗೆದುಕೊಂಡು ಹೋಗಿ ಅದನ್ನೆಲ್ಲ ಗಂಗೆಯ ಎಸೆದು ಎಲ್ಲವನ್ನು ಸ್ವಚ್ಛಗೊಳಿಸ್ತಾ ಇದ್ರು. ಅಷ್ಟೇ ಅಲ್ಲ, ದೇವಾಲಯದಲ್ಲಿ ಪ್ರತಿದಿನ ಬೆಳಿಗ್ಗೆ ಸೂರ್ಯೋದಯಕ್ಕೂ ಮುಂಚೆ ಇದ್ದು ಬಿಡ್ತಾ ಇದ್ರಂತೆ. ಸೂರ್ಯೋದಯಕ್ಕೂ ಮೊದಲೇ ಇದ್ದು ಕಸಪರಿಕೆಯನ್ನು ಹಿಡಿದು ದೇವಸ್ಥಾನದ ಆವರಣವನ್ನೆಲ್ಲ ಸ್ವಚ್ಛ ಮಾಡಿಬಿಡ್ತಾ ಇದ್ರಂತೆ. ಜನ ಅಷ್ಟು ಬೇಗ ಹೇಳಲ್ಲ ಯಾರು ಕೂಡ, ಇಲ್ಲ ನಿಧಾನವಾಗಿ ಎದ್ದು ಬಂದು ಬೆಳಿಗ್ಗೆ ನೋಡಿದ್ರೆ, ರಾತ್ರಿ ನೋಡಿದ್ರೆ ದೇವಸ್ಥಾನ ಎಲ್ಲ ಕಸ ತುಂಬಿಕೊಂಡಿದೆ, ಬೆಳಿಗ್ಗೆ ಬಂದು ನೋಡಿದ್ರೆ ದೇವಾಲಯದ ಆವರಣ ಎಲ್ಲ ಸ್ವಚ್ಛವಾಗಿದೆ. ಜನ ಅಂದ್ಕೊಳ್ತಿದ್ರಂತೆ, ಈ ರೀತಿ ಹೇಗೆ ಬೆಳಕಾಗೋದ್ರಲ್ಲಿ ಹೇಗೆ ಸ್ವಚ್ಛವಾಗ್ತಾ ಇದೆ? ಬಹುಶಃ ದೇವರ ಮಹಿಮೆ ಇರ್ಬೋದು, ಯಾರೋ ಭೂತಗಳೆಲ್ಲ ಬಂದು ಈ ರೀತಿ ಸೇವೆ ಮಾಡ್ತಾ ಇದೆಯೋ ಏನೋ ಅಂತ ಜನ ಮಾತನಾಡ್ಕೊಳ್ತಾ ಇದ್ರು. ಅದು ನಿಜವಾಗಿ ನಡೀತಾ ಇದೆ ಈ ರೀತಿ ಗದಾಧರ ಇದೆಲ್ಲ ಕೆಲಸವನ್ನ ಮುಗಿಸಿಬಿಡ್ತಾ ಇದ್ದ. ಅಕ್ಷಯ್ ಕುಮಾರ್ ಸಿಂಗ್ ಇದರ ಲೇಖಕರು ಹೇಳ್ತಾರೆ, ಶ್ರೀರಾಮಕೃಷ್ಣ ದೇಹ ಅತ್ಯಂತ ಕೋಮಲವಾಗಿತ್ತು, ಅತ್ಯಂತ ಸೂಕ್ಷ್ಮವಾಗಿತ್ತು. ಅಂಥ ಒಂದು ದೇಹವನ್ನು ಇಟ್ಕೊಂಡವರು ಇಂಥ ಕಠಿಣ ಕಾರ್ಯವನ್ನೆಲ್ಲ ಮಾಡಿದರು. ಯಾಕೆ ಭಗವಂತ ಇಷ್ಟೆಲ್ಲ ದೇಹವನ್ನು ಧರಿಸಿ ಇಷ್ಟೆಲ್ಲ ಕಷ್ಟ ಯಾಕೆ ಪಟ್ಟ ಅಂತ ಹೇಳಿದ್ರೆ, ಮಾನವರಿಗೆ ಒಂದು ಪಾಠವನ್ನು ತೋರಿಸೋದಕ್ಕೋಸ್ಕರ, ಮಾನವರಿಗೆ ಒಂದು ಆದರ್ಶವನ್ನು ಇಟ್ಟು ಮಾನವರು ಮೇಲೆ ಬರುವಂತೆ ಮಾಡೋದಕ್ಕೋಸ್ಕರ ಅಂತ ಹೇಳಿ ಅಕ್ಷಯ್ ಕುಮಾರ್ ಸಿಂಗ್ ವಿವರಿಸ್ತಾನೆ. ಭಗವಂತ ಕಠಿಣ ಹೃದಯದವನು ಅಂತ ಹೇಳಿ ಕೆಲವರು ಜ್ಞಾನ ಮಾರ್ಗಿಗಳು ಬರೀತಾರೆ. ಆದರೆ ಭಗವಂತನ ಹೃದಯ ಅಂತ ಹೇಳಿ ಕುಸುಮ ಕೋಮಲ ಹೃದಯ ಅಲ್ಲವೇ ದೇವ, ಹಿಮಕ್ಕೂ ಮಿದಿಲಾದ ತಂಪನ್ನು ತಡೆದಿರುವ ಆತನ ಹೃದಯ ಅಂತ ಹೇಳಿದ್ರೆ ಅಷ್ಟು ಕೋಮಲವಂತೆ. ಭಕ್ತರಿಗೆ ಸ್ವಲ್ಪ ಕಷ್ಟವನ್ನು ಆತ ಸಹಿಸೋದಿಲ್ಲ ಭಗವಂತ. ನಿಜವಾದ ಭಕ್ತರಿಗೆ ಭಗವಂತ ಏನ್ ಬೇಕಾದ್ರೂ ಮಾಡ್ತಾನೆ. ಭಕ್ತರಿಗೋಸ್ಕರ ಯಾವ ಕೆಲಸವನ್ನು ಮಾಡೋದಕ್ಕೂ ಕೂಡ ಭಗವಂತ ಹಿಂದೆ ಮುಂದೆ ಅಂತ ನೋಡ್ತಾ ಇರಲಿಲ್ಲ. ಅಂತ ಒಂದು ಘಟನೆ ಶ್ರೀಮಾತೆಯವರು ಕೊನೆಯ ದಿನಗಳಲ್ಲಿ ನಡೆದಂಥ ಘಟನೆ. ಆ ಸಮಯದಲ್ಲಿ ಯಾವುದೋ ಒಬ್ಬ ಮಹಿಳೆ ಬರ್ತಾ ಇದ್ರು, ಶ್ರೀಮಾತೆಯ ಸೇವೆ ಮಾಡ್ತಾ ಇದ್ರು, ಹಲವಾರು ಜನ ಸೇವೆಯನ್ನು ಮಾಡ್ತಾ ಇದ್ರು. ಆದರೆ ಆ ಮಹಿಳೆ ಚಾರಿತ್ರ್ಯ ಸರಿ ಇರಲಿಲ್ಲವಂತೆ, ಶುದ್ಧವಾಗಿರಲಿಲ್ಲ. ಶ್ರೀಮಾತೆಯವರು ಹಾಗೆ ಅವರ ದೇಹ ಬಹಳ ಪರಿಶುದ್ಧ ದೇಹ. ಹೇಗೆ ಅಂತ ಹೇಳಿದ್ರೆ, ನಾವೆಲ್ಲ ಅವರು ನಮಸ್ಕರಿಸಿ ಕಾಲು ಮುಟ್ಟಿ ನಮಸ್ಕರಿಸಿದ್ರೆ ಅವರು ಪಾಪಗಳನ್ನು ಸ್ವೀಕರಿಸಿಬಿಡ್ತಾ ಇದ್ದಂತೆ. ಅದಾದ್ಮೇಲೆ ಅವರ ಕಾಲು ಬೆಂಕಿ ತರ, ಅವರಿಗೆ ಬೆಂಕಿಯಿಂದ ಸುಡೋ ತರ ಅನುಭವ ಆಗ್ತಿತ್ತು. ಮತ್ತೆ ಮತ್ತೆ ಹೋಗಿ ಗಂಗೆಯಲ್ಲಿ ಕಾಲು ತೊಳ್ಕೊಳ್ಳೋದಂತೆ. ಬಂದವರ ಪಾಪಗಳನ್ನು ಸ್ವೀಕರಿಸಿಬಿಡ್ತಾ ಇತ್ತು. ಅಷ್ಟು ಕೋಮಲವಂತ ಶರೀರ. ಅವರಿಗೆ ಆ ರೀತಿಯ ಒಬ್ಬ ಸೇವೆ ಮಾಡ್ತಾ ಇದ್ರು, ಚಾರಿತ್ರ್ಯ ಸರಿಯಾಗಿರಲಿಲ್ಲ, ಶುದ್ಧವಾಗಿರಲಿಲ್ಲ. ಶ್ರೀಮಾತೆಯವರಿಗೆ ಮತ್ತೆ ಮತ್ತೆ ವಿಪರೀತವಾದ ಕಾಯಿಲೆ ಆಗ್ತಿತ್ತು. ಅವರಿಗೆ ಸನ್ಯಾಸಿಗಳೆಲ್ಲ ಇದ್ರು, ಶ್ರೀರಾಮಕೃಷ್ಣ ಸನ್ಯಾಸಿಷ್ಯರು. ಅವ್ರು ಹೇಳ್ತಾರೆ, ಅಮ್ಮ ಆಕೆ ಚಾರಿತ್ರ್ಯ ಸರಿ ಇಲ್ಲ, ನಾವು ನೀವು ಬೇರೆಯವರ ಸೇವೆ ಸಿದ್ಧಪಡಿಸ್ತೇವೆ, ಬೇರೆಯವ್ರನ್ನ ವ್ಯವಸ್ಥೆ ಮಾಡ್ತೇವೆ, ಆಕೆಯನ್ನೇ ಕಳಿಸಿಬಿಡೋಣ. ಆಗ ಶ್ರೀಮಾತೆಯವರು ಉತ್ತರ ಕೊಡ್ತಾರೆ, ನೀವು ಬೇಕಾದರೆ ಬೇರೆಯವ್ರನ್ನ ಕೆಲಸಕ್ಕೆ ಇಟ್ಕೊಳ್ಳಿ, ಆದರೆ ನನಗೆ ಮಾತ್ರ ಆಕೆಯೇ ಇರಲಿ. ನಾನು ದೂರ ಕಳಿಸ್ಬಿಟ್ರೆ ಆಕೆಯನ್ನು ಸ್ವೀಕರಿಸುವ ಯಾರಿದ್ದಾರೆ? ಇದು ಭಗವಂತನ ಹೃದಯ ಅಂತ ಹೇಳಿದ್ರೆ, ಭಗವಂತನ ಕರುಣೆಗೆ ಮಿತಿಯನ್ನು ನೋಡಿಲ್ಲ. ಅಹೇತುಕ ಕೃಪೆ ಅಂತ ಹೇಳ್ತೀವಿ. ಭಗವಂತನ ಕೃಪೆಯನ್ನು ನಾವು ಸಾಧನೆ ಮಾಡಿ ಪಡೆಯೋದಕ್ಕೆ ಆಗುದಿಲ್ಲ. ನಾನು ಇಷ್ಟು ಜಪ ಮಾಡಿದ್ದೀನಿ ಹೊತ್ತು ಭಗವಂತ ಬರಲೇಬೇಕು, ಅದಿಲ್ಲ. ಭಗವಂತ ಅಹೇತುಕ ಕೃಪಾಸಿಂಧು ಅಂತೇಳಿ ಯಾರ ಮೇಲೆ ಬೇಕಾದ್ರೂ ಆತ ಕೃಪೆ ಮಾಡಬಹುದು, ಯಾರ ಹೃದಯದಲ್ಲಿ ಬೇಕಾದ್ರೂ ಆತ ದರ್ಶನವನ್ನು ಕೊಡಬೇಕು. ಆದರೆ ಸರಳವಾದ ಭಕ್ತಿಯಿಂದ, ಶುದ್ಧ ಭಕ್ತಿಯಿಂದ ನಾವು ಪ್ರಾರ್ಥಿಸಬೇಕು. ಮನಸ್ಸಿನಲ್ಲಿ ಅವನ ಪ್ರಾಮಾಣಿಕ ವ್ಯಾಕುಲತೆ ಇರಬೇಕು.
ಅದು ಭಗವಂತನ ಹೃದಯವನ್ನು ನೋಡ್ತಾನೆ, ಬಾಹ್ಯ ಆಡಂಬರವನ್ನು ನೋಡೋದಿಲ್ಲ, ಭಗವಂತನ ಹೃದಯವನ್ನು ನೋಡ್ತಾನೆ. ಶ್ರೀರಾಮಕೃಷ್ಣರು ಈ ರೀತಿ ಕಳವಳಿಸ್ತಾ ಇದ್ದಾರೆ. ವ್ಯಾಕುಲತೆ ದಿನದಿಂದ ಹೆಚ್ಚುತ್ತಾ ಇದೆ. ತೀವ್ರ ಕಾತರತೆಯಲ್ಲಿ ಚಿಂತಿಸ್ತಾನಂತೆ. ಅಮ್ಮ, ರಾಮಪ್ರಸಾದ ಇತ್ಯಾದಿ ಭಕ್ತರಿಗೆಲ್ಲ ನೀನು ದರ್ಶನವನ್ನು ಕೊಟ್ಟುಬಿಟ್ಟೆ, ನಾನು ಅಷ್ಟೊಂದು ದೌರ್ಭಾಗ್ಯವಂತನೇ, ನನ್ನ ಮೇಲೆ ಯಾಕೆ ನಿಮ್ಗೆ ಇಷ್ಟು ಸಿಟ್ಟು? ಆತನೊಬ್ಬನೇ ನಿನ್ನ ಪ್ರೀತಿಯ ಮಗನೇ, ರಾಮಪ್ರಸಾದನಿಗೆ ದರ್ಶನವನ್ನು ಕೊಟ್ಟೆ, ಆತನೊಬ್ಬನೇ ನಿನ್ನ ಪ್ರೀತಿಯ ಮಗನೇ, ನಿನ್ನ ಪಾಲಿಗೆ ನಾನು ಏನಾಗಿದೆ? ನಾನೇನು ನಿನ್ನ ಬೇರೆ ಮಗನೇ? ಅವನ ಮೇಲೆ ಮಾತ್ರ ನಿನ್ನ ಪ್ರೀತಿ, ನನ್ನ ಮೇಲೆ ಪ್ರೀತಿ ಇಲ್ಲವೇ ಎಂದು ಕಂಬನಿ ನುಂಬಿ ಪ್ರಲಪಿಸುತ್ತಿದ್ದ. ಕೆಲವೊಮ್ಮೆ ಗೋಗರಿಗೆ ಒಡೆತವೂ ಇಲ್ಲ. ಅಮ್ಮ ಅಮ್ಮ ಅಂತ ಅಳ್ತಾ ಇದ್ದಂತೆ. ಗಂಗಾನದಿಯಲ್ಲಿ ಹೊರಡಾಡ್ತಾ ಇದ್ದಂತೆ. ಅಮ್ಮ ಅಮ್ಮ ಅಂತ ನೋಡಿದವರು ಏನಂದ್ಕೊಳ್ಳೋರು, ಓ ಇವ್ರಿಗೆ ತಾಯಿ ತಿರ್ಕೊಂಡಿರ್ಬೇಕು ಅಂತ ಅನ್ಕೊಡ್ತಾ ಇದ್ದಂತೆ. ಅಷ್ಟು ವ್ಯಾಕುಲತೆ, ಮತ್ತೆ ಮತ್ತೆ ಪ್ರಾರ್ಥಿಸ್ತಾ ಇದ್ರು, ವ್ಯಾಕುಲತೆಯಿಂದ ಅಳ್ತಾ ಇದ್ರು. ತಾಳಲಾರೆನು ತಾಯಿ ನಿನ್ನ ಅಗಲಿಕೆಯ, ಬಾಳಲಾರೆನು ಬಾರಿ ತೋರಿ ನೀ ದಯೆಯ. ಶ್ರೀರಾಮಕೃಷ್ಣ ಮುಂದೆ ಹೇಳ್ತಾರೆ. ಸ್ವಾಮಿ ವಿವೇಕಾನಂದರು ನರೇಂದ್ರನಾಥ್ ಶ್ರೀರಾಮಕೃಷ್ಣ ಹತ್ರ ಮೊದಲು ಬಂದಾಗ ಕೇಳಿದಂಥ ಪ್ರಶ್ನೆ ನಿಮ್ಗೆಲ್ಲ ಗೊತ್ತಿದೆ, ಸ್ವಾಮಿ ದೇವರನ್ನು ನೋಡಿದ್ದೀರಾ ಅಂತೇಳಿ. ಶ್ರೀರಾಮಕೃಷ್ಣ ಕೊಟ್ಟಂತ ಉತ್ತರ, ದೇವರನ್ನು ನೋಡಿದೆ. ಹೌದು, ನಾನು ದೇವರನ್ನು ನೋಡಿದೆ, ನಿನಗೂ ತೋರಿಸಬಲ್ಲೆ. ಆಮೇಲೆ ಮುಂದುವರೆದವರು ಹೇಳ್ತಾರೆ, ಈ ಜಗತ್ತಿನಲ್ಲಿ ನಮ್ಮ ಸಂಸಾರಕ್ಕೋಸ್ಕರ, ಮಕ್ಕಳಿಗೋಸ್ಕರ, ಸಂಪತ್ತಿಗೋಸ್ಕರ ಜನ ಕೊಡೆಗಟ್ಟಲೆ ಕಣ್ಣೀರು ಸುರಿಸ್ತಾರೆ. ಆದ್ರೆ ಯಾರು ಭಗವಂತನಿಗೋಸ್ಕರ ಯಾರು ಕಣ್ಣೀರು ಸುರಿಸ್ತಾರೆ? ಯಾರು ಭಗವಂತನಿಗೋಸ್ಕರ ಪ್ರಾಮಾಣಿಕವಾಗಿ ವ್ಯಾಕುಲತೆಯಿಂದ ಕಣ್ಣೀರು ಸುರಿಸ್ತಾರೋ ಭಗವಂತ ಖಂಡಿತವಾಗಿ ದರ್ಶನ ಕೊಡ್ತಾನೆ ಅಂತ ಶ್ರೀರಾಮಕೃಷ್ಣ. ಅದನ್ನ ಅವರ ಜೀವನದಲ್ಲಿ ಅವ್ರು ಮಾಡಿ ತೋರಿಸುವಂತಹದ್ದು. ಇದನ್ನ ನಾವು ನೋಡ್ತಾರೆ. ಶ್ರೀರಾಮಕೃಷ್ಣ ಬೇಡ್ತಾ ಇದ್ರಂತೆ, ಅಮ್ಮ ನಿನ್ನ ಅಗಲಿಕೆ ನಾನು ತಾಳಲಿಕ್ಕೆ ಆಗ್ತಾ ಇಲ್ಲ, ನೀನಿಲ್ಲದೆ ನಾನು ಬದುಕೋದಿಕ್ಕೆ ಆಗ್ತಾ ಇಲ್ಲ ಎಂದು ಗೋಳಿಡ್ತಾ ಇದ್ರು. ನೋಡಿದವರೆಲ್ಲ ಇವರಿಗೆ ಹುಚ್ಚಿಡಿದು ಬಿಟ್ಟಿದೆ, ಬೇರೆ ಬೇರೆ ರೀತಿಯ ರಿಪೋರ್ಟ್ ಹೋಗ್ತಾ ಇತ್ತು ಮೇಲೆ. ರಾಸಮಣಿ ಆ ದೇವಾಲಯ ಉಸ್ತುವಾರಿ, ಮಥುರನಾಥ ಅಂತೇಳಿ ರಾಸಮಣಿಯ ಅಳಿಯ, ಆತನೇ ಎಲ್ಲವನ್ನು ನೋಡ್ಕೊಳ್ತಾ ಇದ್ದ. ಎಲ್ಲರೂ ಬಂದು ಹೇಳೋರು. ಈ ಸಮಯದಲ್ಲಿ ಒಂದು ಘಟನೆ, ಶ್ರೀರಾಮಕೃಷ್ಣ ಬಹಳ ಸುಂದರವಾಗಿ ಹಾಡ್ತಾ ಇದ್ದಂತೆ. ಗಂಟೆಗಟ್ಟಲೆ ತಾಯಿಯ ಮಹಿಮೆಯನ್ನ, ಭಕ್ತಿಗೀತೆಗಳನ್ನು ಹಾಡ್ತಾ ಇದ್ದ. ಒಮ್ಮೆ ಕೇಳಿದರೆ ಮತ್ತೆ ಮತ್ತೆ ಕೇಳಬೇಕು ಅನ್ನಿಸ್ತಾ ಇದ್ದಂತೆ. ರಾಸಮಣಿಗೂ ಕೂಡ ಅದನ್ನು ಕೇಳೋದಕ್ಕೆ ಬಹಳ ಆಸೆ. ಒಂದು ದಿವಸ ಶ್ರೀರಾಮಕೃಷ್ಣ ವಿನಂತಿಸ್ತಾಳೆ, ದಯವಿಟ್ಟು ನೀವು ತಾಯಿಯ ಭಕ್ತಿಗೀತೆಗಳನ್ನು ಹಾಡಬೇಕು, ನಾನು ಕೇಳಬೇಕು ಅಂತ ಆಸೆ. ಶ್ರೀರಾಮಕೃಷ್ಣರು ಒಪ್ತಾರೆ. ಒಂದು ನಿಗದಿತ ಸಮಯವನ್ನು ನಿರ್ಧರಿಸಿದ್ರು. ರಾಸಮಣಿ ಬರ್ತಾಳೆ. ಕಾಳಿಯ ಗುಡಿಗೆ ಆ ರಾಸಮಣಿ ಬಂದು ಏಕಾಗ್ರತೆಯೋಡು ಹಾಡನ್ನು ಬೇಡಲೆಂದು ಅಣಿಯಾಗಿ ಕುಳಿತಿದ್ದನ್ನು ಕಂಡು ಗುರುದೇವ ಹಾಡಲಾರಂಭಿಸಿದ ತನ್ಮಯತೆಯಿಂದ. ಶ್ರೀರಾಮಕೃಷ್ಣ ತನ್ಮಯತೆಯಿಂದ ದೇವಿಯ ಹಾಡನ್ನು ಹಾಡ್ತಾ ಇದ್ದಾರೆ. ಕಾಳಿಯ ಸ್ತುತಿ, ನಾಮಾವಳಿ, ಅತ್ಯಂತ ಆಳವಾದಂಥ ಸಾಹಿತ್ಯ, ಆಧ್ಯಾತ್ಮಿಕ ಸಾಹಿತ್ಯದಿಂದ ಕೂಡಿದಂಥ ಹಾಡನ್ನು ಮಧುರ ಕಂಠದಿಂದ, ದೇವಗಂಧರ್ವ ಕಂಠದಿಂದ ಹಾಡ್ತಾ ಇದ್ದಾರಂತೆ. ರಾಸಮಣಿ ಕೇಳ್ತಾ ಇದ್ದಾರೆ. ಆಕೆಗೂ ಭಕ್ತಿ, ಕಾಳಿ ಅಂತ ಹೇಳಿದ್ರೆ ಬಹಳ ಭಕ್ತಿ. ನ್ಯಾಯಾಲಯದಲ್ಲಿ ಯಾವುದೋ ಒಂದು ವ್ಯಾಜ್ಯ ನಡೀತಾ ಇತ್ತು. ಮನಸ್ಸು ಸಹಜವಾಗಿ, ನೋಡಿ ನಾವಿಲ್ಲಿ ಕೂತಿರ್ತೇವೆ, ಮನೆಯಲ್ಲಿ ಏನೋ ನೂರಾರು ಸಮಸ್ಯೆಗಳು, ಮನಸ್ಸು ಒಮ್ಮೊಮ್ಮೆ ಹೋಗ್ಬಿಡುತ್ತೆ. ಆಗ ಟಕ್ಕ ನಾನು ಕೂತಿರ್ತೀವಿ, ತಲೆಯಲ್ಲಿ ಹೋಗ್ಬಿಡುತ್ತೆ, ಸಡನ್ ಆಮೇಲೆ ಮತ್ತೆ ಹೋಗ್ಬಿಡುತ್ತೆ. ರಾಸಮಣಿ ಹಾಗೆ ಕೂತಿದ್ದಾಳೆ, ಮನಸ್ಸು ಹೊರಟೋಗಿದೆ. ಶ್ರೀರಾಮಕೃಷ್ಣರು ಆ ರೀತಿ ಭಕ್ತಿಯಲ್ಲಿ ಹಾಡ್ತಾ ಇದ್ದವರು ರಾಸಮಣಿ ಹತ್ರ ಬರ್ತಾಳಂತೆ. ಸರ್ವಜ್ಞನಾದ ಗುರುದೇವನ ದನರಿತ. ತಕ್ಷಣ ಶ್ರೀರಾಮಕೃಷ್ಣನಿಗೆ ಅರಿವಾಯಿತು. ಕೈಯೆತ್ತಿ ಕನ್ನೆಗೆ ಪಟೀರನಿತ್ತ ಬಂದು ಕಪಾಳಕ್ಕೆ ಹೊಡೆದು ಬಿಡ್ತಾರೆ. ನೋಡಿ, ಆ ದೇವಾಲಯದ ಉಸ್ತುವಾರಿ ಒಡತಿ ಆಕೆ. ಶ್ರೀರಾಮಕೃಷ್ಣ ಕೆಲಸ ಕೊಟ್ಟಿದ್ದೆ ಅವಳು ಇಟ್ಕೊಂಡು, ಶ್ರೀರಾಮಕೃಷ್ಣನ ಪೂಜಾರಿಯಾಗಿ ನಿಯೋಜನೆ ಮಾಡಿದ್ದೆ ಆಕೆ. ಅವರು ಬಂದು ಪೂಜಾರಿ ಬಂದು ಹೇಗೆ ಆ ಒಡೆಯರಿಗೆ ಹೊಡೆದು ಬಿಟ್ಟರೆ ಹೇಗೆ, ಎಲ್ಲ ಕಡೆ ದೊಡ್ಡ ಸುದ್ದಿ ಆಗೋಯಿತು. ಈಕೆಗೂ ಒಂದ್ಸಲ ಕಂಗಾಲಾಗಿರ್ತಾಳೆ. ಹೇಳ್ತಾರಂತೆ ಶ್ರೀರಾಮಕೃಷ್ಣರು, ಕೈ ಎತ್ತಿ ಪಟ ಅಂತ ಒಂದು ಕೆನ್ನೆ ಹೊಡೆದು ಹೇಳ್ತಾರಂತೆ, ಪ್ರತ್ಯಕ್ಷರಾಗಿ ಕಾಳಿಗೆ ಎದುರಿಗಿರಲು ಅವಳೆಡೆಗೆ ನೋಡೆಂದು ಬೇಳೆ ಸನ್ನೆಯವಳು. ನೋಡಿ, ಜಗನ್ಮಾತೆ ಕಾಳಿಯಲ್ಲಿದ್ದಾಳೆ ನೋಡಿ ಅಂತ ಸನ್ನೆ ಮಾಡ್ತಾರೆ ಶ್ರೀರಾಮಕೃಷ್ಣರು. ಒಮ್ಮೆ ಕಂಗಾಲಾದಳು ಏಟಿಗಳು ತನ್ನೆದುರಿಗಿರುವ ಕಾಳಿಯನ್ನು ನೋಡ್ತಾಳೆ, ಜಗನ್ಮಾತೆಯ ಮೂರ್ತಿಯನ್ನ ನೋಡ್ತಾಳೆ. ನೋಡಿ, ಏನು ಬಂದು ಭಗವಂತನ ಸ್ಪರ್ಶಕ್ಕೆ ಶಕ್ತಿ ಇದೆ ನೋಡಿ. ಆ ಒಂದು ಸ್ಪರ್ಶ, ಒಂದು ಏಟಿದೆಯಲ್ಲ, ರಾಣಿ ರಾಸಮಣಿಯ ಜನ್ಮ ಜನ್ಮಾಂತರದ ಪಾಪವನ್ನು ತೊಡೆಯಿತು, ಮನಸ್ಸು ನಿರ್ಮಲವಾಯಿತಂತೆ. ಆ ಕ್ಷಣದಲ್ಲಿ ಜಗನ್ಮಾತೆ ನೋಡ್ತಾರೆ, ಚಿನ್ಮಯಿಯನ್ನು ನೋಡ್ತಾರೆ, ಜಗನ್ಮಾತೆಯನ್ನು ದರ್ಶಿಸ್ತಾಳೆ. ನೋಡಿ, ಜಗದಂಬೆ ಆಕಾರ ದರ್ಶನವ ಪಡೆದು ಕಣ್ಣೀರ ಧಾರೆ ಇಳಿಯಿತು ಗಲ್ಲಕ್ಕೆ. ಕಣ್ಣೀರ ಧಾರೆ, ಆನಂದ ಬಾಷ್ಪ ರಾಣಿ ರಾಸಮಣಿಯಲ್ಲಿ ಕಣ್ಣೀರಲ್ಲಿ ಸುರಿಯಿತಂತೆ. ಆಕೆ ಅಂದ್ಕೊಳ್ತಾಳೆ, ಜೀವನದ ಸಾರ್ಥತೆಗೆ ಹಿಂಬಾಯಿತವಳಿಗೆ ಒಳಗಣ್ಣು ತೆರೆದಂತೆ ಭಾಸವಾಯಿತು. ತನ್ನ ಹೃದಯದ ಒಂದು ಜಾಗೃತಿಯ ಅನುಭವ ಆಕೆಗೆ ಆಯಿತು. ಅಲ್ಲಿ ಜಗನ್ಮಾತೆಯ ಸಾನ್ನಿಧ್ಯವನ್ನು ಅನುಭವಿಸ್ತಾಳೆ. ಅಷ್ಟೇ ನಾಚಿತಾಳಂತೆ. ಇಂಥ ಒಂದು ಸ್ಥಳದಲ್ಲಿ ಈ ರೀತಿ ಪ್ರಾಪಂಚಿಕ ವಿಷಯಗಳನ್ನು ಚಿಂತಿಸಿನಲ್ಲ ಅಂತ ಹೇಳಿ ನಾಚಿಕೆ ಪಡ್ತಾಳಂತೆ. ಜನ ಇಲ್ಲ ಅಂದ್ಕೊಂಡ್ರು, ಇನ್ನು ಮುಗೀತು. ಅಲ್ಲಿದ್ದಂಥ ಪೂಜಾರಿಗಳಿಗೆಲ್ಲ ಅಸೂಯೆ. ಎಲ್ಲ ಏನಂದ್ರೆ,
ಮಧುನಾಥ ರಾಸಮಣಿ ಇವ್ರು ಹೇಳ್ದಂಗೆ ಕೇಳ್ತಾರಲ್ಲ, ಇವರಿಗೆಲ್ಲ ಬೇರೆ 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 ಪೂಜೆ ತುಂಬಾ ಪೂಜಾರಿಗಳಿದ್ರು, ಅವರಿಗೆಲ್ಲ ಸರಿ ಹೆಂಗಾದ್ರೂ ಮಾಡಿ ಅವ್ರಿಗೆ ಓಡಿಸ್ಬೇಕು ಅಂತ ಅವರಿಗೆಲ್ಲ ಖುಷಿ ಆನಂದ ಆಗ್ಬಿಡುತ್ತೆ. ಏನು ಈಗ ಮುಗೀತು ಇವ್ರ ಕತೆ, ಇವರ ನೀನು ಓಡಿಸ್ತಾರೆ, ಅವರಿಗೆ ಹೊಡೆದ ಮೇಲೆ ಇನ್ನೇನು ಇಟ್ಕೊಳ್ಳೋದಂತ. ಆದರೆ ಆಕೆ ಏನು ಮಾಡೋದಿಲ್ಲ, ಯಾವ ಒಂದು ಆಕೆಗೆ ಅರ್ಥವಾಗುತ್ತೆ ತಪ್ಪಿನ ಅರಿವಾಗತ್ತೆ, ಅವರಿಗೆ ಯಾರು ತೊಂದರೆ ಮಾಡಬಾರದು ಅಂತ ಹೇಳಿ ತನ್ನ ಸೇವಕರಿಗೆ ಆಕೆ ಆದೇಶವನ್ನು ಕೊಡ್ತಾರೆ, ಶ್ರೀರಾಮಕೃಷ್ಣನಿಗೆ ಯಾವುದೇ ತೊಂದರೆಯನ್ನು ಮಾಡಬಾರದು. ಆದರೆ ಈ ರೀತಿ ದಿನನಿತ್ಯ ಏನಾಗ್ತಾ ಇತ್ತು, ಈ ರೀತಿಯ ಘಟನೆಗಳು ಹೆಚ್ಚುತ್ತಾ ಇದ್ವು. ಶ್ರೀರಾಮಕೃಷ್ಣ ಪೂಜೆ ನೋಡಿದವರಿಗೆ ಏನಪ್ಪ ವಿಚಿತ್ರ ಅಂತ ಅನಿಸ್ತಾ ಇತ್ತು. ಹೇಗೆಲ್ಲ ಅಂದರೆ ಆ ಭಗವಂತನ ಪ್ರೇಮ ಬಂದಾಗ ಅದು ಎಲ್ಲ ನೀತಿ ನಿಯಮಗಳನ್ನು ಮೀರಿ ಹೋಗ್ಬಿಡುತ್ತೆ. ನಾವು ಸಾಮಾನ್ಯವಾಗಿ ಸಾಂಪ್ರದಾಯಿಕ ಶಾಸ್ತ್ರೋತ್ತರ ಪೂಜೆ ಮಾಡಿದಾಗ ಏನೇನು ಆಚಾರಗಳಿರುತ್ತೋ ಅದನ್ನು ಪಾಲಿಸಬೇಕು, ಅದರಲ್ಲಿ ತಪ್ಪಿಲ್ಲ. ಆದರೆ ಯಾವಾಗ ಭಗವಂತನ ಪ್ರೇಮ ಹೃದಯದಲ್ಲಿ ಹುಟ್ಟುತ್ತೋ ಆಗ ಈ ಆಚರಣೆಗಳೆಲ್ಲ ಕ್ಷುಲ್ಲ, ಈ ನಿಯಮಗಳು ಯಾವುದೋ ಅಲ್ಲಿ ಬರೋದಿಲ್ಲ. ಶ್ರೀರಾಮಕೃಷ್ಣರು ಏನು ಮಾಡ್ತಿದ್ರಂತೆ, ನಾವೆಲ್ಲ ದೇವರಿಗೆ ನೈವೇದ್ಯ ಇಟ್ಟು 2 ನಿಮಿಷ ತೆಗೆದು ಬಿಡ್ತೀವಿ, ದೇವರು ತಿಂದ ಅಂದ್ಕೊಂಡು ಆಮೇಲೆ ನಾವು ತಿಂದು ಬಿಡ್ತೀವಿ. ಅವರು ಹಾಗಲ್ಲ, ಎದುರಿಗಿಟ್ಟು ಅಮ್ಮ ತಿಂತೀಯಾ ಅಂತ ಹಿಂಗಿಟ್ಟು ಬಾಯಿಗೆ ಹಿಡಿಯೋದು. ನೋಡಿದವ್ರು ಏನು ಅರ್ಥ ಮಾಡ್ಕೊಳ್ಳೋದು, ಏನಪ್ಪ ಹುಚ್ಚು ಇವರಿಗೆ. ಅಷ್ಟೇ ಅಲ್ಲ, ಇನ್ನೊಮ್ಮೆ ಏನೇನೋ ಈ ರೀತಿ ಹುಚ್ಚು. ಆಮೇಲೆ ಹೂವನ್ನು ಜಗನ್ಮಾತೆ ಪಾದಕ್ಕೆ ಅರ್ಪಿಸಬಹುದವರು ಹೀಗೆ ಪಾದಕ್ಕೆ ಇಡೋರು, ಅದು ತಲೆ ಮೇಲೆ ಇಟ್ಕೊಂಡ್ರು. ಹೂವನ್ನು ಜಗನ್ಮಾತೆ ಅಲಂಕರಿಸಬಹುದು, ತಮ್ಮ ಮೇಲೆ ಅಲಂಕರಿಸ್ಕೊಂಡ್ಬಿಡೋರು. ಹೀಗೆ ಏನೇನೋ ವಿಚಿತ್ರ. ಇದನ್ನೆಲ್ಲ ನೋಡ್ತಾ ಇದ್ರು ಜನ ಎಲ್ಲ. ಇವ್ರಿಗೆ ಹುಚ್ಚಿಡಿದೋಗಿದೆ, ಪೂಜಾರಿಯನ್ನು ಬದಲಾಯಿಸಬೇಕು. ಆಗ ಮಥುರನಾಥ ಮತ್ತು ರಾಸಮಣಿ ಚಿಂತಿಸ್ತಾರೆ. ಚಿಂತಿಸಿ ಇವರಿಗೆ ಯಾವ ಸ್ಥಿತಿಯಲ್ಲಿ ಇದ್ದಾರೆ ಅಂತ ಹೇಳಿದ್ರೆ, ಈ ಸಮಯದಲ್ಲಿ ನಾವು ಅವರಿಗೆ ಇಷ್ಟೊಂದು ಈ ಪೂಜೆಯ ಉಸ್ತುವಾರಿ ಕೊಟ್ಟರೆ ಅವರಿಗೆ ಮಾಡೋದಕ್ಕಾಗೋದಿಲ್ಲ ಅಂತ ಹೇಳಿ ರಾಮ ಹೃದಯ ಅಂತ ಹೇಳಿ ಶ್ರೀರಾಮಕೃಷ್ಣರ ಸಂಬಂಧಿ ಆತನಿಗೆ ಪೂಜೆ ಉಸ್ತುವಾರಿಯನ್ನು ಕೊಟ್ಟು ಶ್ರೀರಾಮಕೃಷ್ಣರು ಯಾವುದೇ ಒಂದು ಜವಾಬ್ದಾರಿ ಇದೆ ಅವ್ರ ಪಾಡಿಗೆ ಅವ್ರು ಇರಬಹುದು, ಆ ರೀತಿ ಸ್ವಾತಂತ್ರ್ಯವನ್ನು ಕೊಡ್ತಾರೆ. ಈಗೇನಾಯಿತು, ಶ್ರೀರಾಮಕೃಷ್ಣ ವಿರಾಮ ಸಿಕ್ಕಿದ ಮೇಲೆ ವ್ಯಾಕುಲತೆ ಇನ್ನೂ ಹೆಚ್ಚು ಬಿಡ್ತು. ಯಾವ ಜವಾಬ್ದಾರಿ ಇಲ್ಲ, ನಿತ್ಯ ಪೂಜೆ ಹೊಣೆ ಹೃದಯ ನೋಡ್ಕೊಳ್ತಾನೆ. ಪೂಜೆ ತಪ್ಪಿದೊಡೇನು ಭಕ್ತಿ ತಪ್ಪುವುದೇ, 100 ಮಡಿ ಹೆಚ್ಚಾಯಿತು ಮೊದಲಿನ ಶ್ರದ್ಧೆ, 100 ಮಡಿ ಹೆಚ್ಚಾಯಿತಂತ ಶ್ರದ್ಧೆ ವ್ಯಾಕುಲತೆ. ಕೊಳಲಿ ಮಳೆಗಾಲದಲ್ಲೂ ಕೆಂಪು ಕಮಲಗಳು ಅರಳಿ ಕಂಡಂತಹ ಮುಖದಿ ಕಣ್ಣುಗಳು ನೋಡಿದರೆ ಕೆಂಪು ಕಮಲಗಳು ಹರಡಂತೆ ಆ ಒಂದು ವ್ಯಾಕುಲತೆಯಿಂದ ಅಳುಕೊಂಡಿರ್ತಾ ಇದ್ದಂತೆ. ಹಗಲುಳ್ಳು ತಾಯಿಯನ್ನೇ ನೆನೆದು ಅಳುತ್ತಿದ್ದ, ದರ್ಶನ ಹಾರೈಸಿ ಒಬ್ಬರೈತಿದ್ದ. ನಿಂತಿರಲಿ ಕುಂತಿರಲಿ ಮಲಗಿರಲಿ ಸತತ ಕಂಬನಿಯ ಧಾರೆಯಲ್ಲಿ ಮುಖವು ಜಲಪಾತ. ಕಣ್ಣೀರಿನಿಂದ ಹಾಸುಗೆಯೆಲ್ಲ ಒದ್ದೆ, ನೆಲದ ಮೇಲೆ ಒರಗಿದರೆ ಅದು ಕೆಸರಗತ್ತೆ. ಮಕ್ಕಳಂದಲಿ ಬಿಕ್ಕಿ ಬಿಕ್ಕಿ ಅಳುತ್ತಿದ್ದ, ದರ್ಶನವ ಬಯಸಿ ಕಂಬನಿಗರೆಯುತ್ತಿದ್ದ. ನಿನ್ನ ದರ್ಶನವನ್ನು ನೀಡನೆಗೆ ತಾಯಿ, ನಿನ್ನ ನುಡಿದಲ್ಲಿ ನಾ ಬದುಕಿ ಇರಲಾರೆ. ಅಮ್ಮ, ನಿನ್ನನ್ನು ಬಿಟ್ಟು ಬದುಕುವಂತ ಶಕ್ತಿ ನನಗಿಲ್ಲ, ನಿನ್ನ ದರ್ಶನ ನನಗೆ ಕೊಡಮ್ಮ ಅಂತ ಪ್ರಾರ್ಥಿಸ್ತಾರೆ. ನಿನ್ನ ಹೊರತಾದ ಯಾವ ವಸ್ತು ನನಗೆ ಬೇಡ ಅಂತೇಳಿ ಗಂಗಾ ಕಟ್ಟಲ್ಲಿ ನಿಂತು ಗೋಗರಿತಾ ಇದ್ದಂತೆ. ಪ್ರತಿ ಕ್ಷಣವೂ ಸರಿತಾ ಇದ್ದಾಗೆ, ದಿನವೊಂದು ಕಳೀತಿದ್ದಾಗ ಅವ್ರ ಮನಸ್ಸಿನಲ್ಲಿ ವ್ಯಾಕುಲತೆ. ಅಯ್ಯೋ, ಇವತ್ತು 1 ದಿವಸ ಕಳೆದೋಯ್ತು, ಸೂರ್ಯ ಮುಳುಗ್ತಾ ಇದ್ದಾನೆ, ಇನ್ನೂ ನನಗೆ ಜಗನ್ಮಾತೆ ದರ್ಶನ ಆಗಲಿಲ್ವಲ್ಲ. ನೋಡಿ, ನಾವೆಲ್ಲ ಎಂಥ ಮಾಯಲ್ಲಿರ್ತೇವೆ ಅಂತ ಹೇಳಿದ್ರೆ, ಇಷ್ಟು ವರ್ಷ ಆದರೂ ಇನ್ನೂ ನಾವು ಹಲವಾರು ವರ್ಷ ಬದುಕಿರ್ತೇವೆ ಅಂದ್ಕೊಂಡಿರ್ತೇವೆ. ನಾಳೆ ಬೆಳಿಗ್ಗೆ ನಾವು ಇರ್ತೇವೆ ಅನ್ನೋದಕ್ಕೆ ಯಾವ ಗ್ಯಾರಂಟಿನೂ ಇಲ್ಲ. ಆದರೆ ನೋಡಿ, ಪ್ರತಿನಿತ್ಯವೂ ಕೂಡ ಒಂದೊಂದು ದಿವಸ ವ್ಯರ್ಥವಾಗಿ ಕಳೆದಷ್ಟು ಕೂಡ ಭಗವಂತನ ಹತ್ತಿರೋದಕ್ಕೆ ಪ್ರಯತ್ನ ಮಾಡಿದ್ರೆ ಆ ದಿನ ಸಾರ್ಥಕ. ಭಗವಂತನಿಗೋಸ್ಕರ ಏನಾದರೂ ಪ್ರಯತ್ನ ಮಾಡಿದರೆ ಆ ದಿನ ನಾವು ವ್ಯರ್ಥವಾಗದೆ ಸಾರ್ಥಕವಾಗಿ ಕಳೆದಂತೆ. ಇಲ್ಲ ಹಾಗೆ ಪ್ರಾಪಂಚಿಕ ವಿಷಯದಲ್ಲಿ ಒಂದಿನ ಕಳೆದು ಆ ದಿನ ವ್ಯರ್ಥವಾಗಿ ಹೋದಂತೆ. ಶ್ರೀರಾಮಕೃಷ್ಣನಿಗೆ ಒಂದೊಂದು ಸೂರ್ಯಾಸ್ತ ಆದಾಗ ಹೃದಯದಲ್ಲಿ ಅಷ್ಟು ಹಿಂಡಿದಾಗ ಆಗ್ತಾ ಇತ್ತು. ಅವ್ರಿಗೆ ಬಟ್ಟೆಯನ್ನು ಹಿಡಿದಾಗ, ಅಯ್ಯೋ, ಇನ್ನೊಂದು ದಿವಸ ನನ್ನ ಜೀವನದಲ್ಲಿ ಕಳೆದೋಯಿತು, ಭಗವಂತನ ಜಗನ್ಮಾತೆ ಸಾಕ್ಷಾತ್ಕಾರ ಆಗಲಿಲ್ವಲ್ಲ, ಜಗನ್ಮಾತೆ ಕಾಣಲಿಲ್ವಲ್ಲ. ಈ ದಿನದ ಸೂರ್ಯನು ಮೂಡಿ ಮುಳುಗಿದನು, ದಿನ ಕಳೆಯುತ್ತೆ, ನನಗಾದುದೇನು, ಒಂದಿನ ವ್ಯರ್ಥವಾಗಿ ಕಳೆಯಿತು, ನನಗೇನು ಆಗಲಿಲ್ವಲ್ಲ. ಅನವರತ ನಿನ್ನನೇ ನಾನನೇನು ತಿನ್ನನು, ನಿನಗೆ ಕನಿಕರವು ಬಾರದವಿನ್ನು. ನಿನ್ನ ಸ್ಮರಣೆಯೇ ಮನವ ತುಂಬಿಕೊಂಡಿರುವುದು, ನೀ ಕಾಣದೆ ಇರೋದು ನೋವು ಹೆಚ್ಚು. ನಿನ್ನ ಸ್ಮರಣೆಯಲ್ಲೇ ನನ್ನ ಮನಸ್ಸು ತುಂಬಿಕೊಂಡಿದೆ, ನೀನೇ ನನ್ನ ಸರ್ವಸ್ವ. ಈ ರೀತಿ ನೋಡಿದವರಿಗೆ ಹೃದಯ ಬೆಳೀತಾ ಇರ್ತದೆ. ಇಷ್ಟೊಂದು ದುಃಖ ಪಡ್ತಾ ಇದ್ದಾರೆ ಅವರಿಗೆ, ಏನಾಗಿದೆ ಇವರಿಗೆ ನೋಡಿದವರಿಗೆ ಯಾರಿಗೂ ಅರ್ಥವಾಗ್ತಾ. ಯಾಕಂದ್ರೆ ಶ್ರೀರಾಮಕೃಷ್ಣ ಮನಸ್ಥಿತಿನ ಅರ್ಥ ಮಾಡಿಕೊಳ್ಳುತ್ತೆ ಯಾವ ವ್ಯಕ್ತಿಯೂ ಇರಲಿಲ್ಲ. ಗಂಟಲ್ಲಿ ಆಹಾರ ಹಿಡಿತಾ ಇರಲಿಲ್ಲ. ಯಾರೋ ಒತ್ತಾಯದಿಂದ ಕೆಲವೊಂದು ತುತ್ತನ್ನು ಬಾರಿ ಬಿಟ್ಟರೆ ನಂಬುತ್ತಾ ಇದ್ರು ಅಷ್ಟೇ. ಓ ಕಾಳಿ ಬಾ ಕಾಳಿ ಎಂಬುದೇ ಜಪವು, ಕಣ್ಣೀರ ಸುರಿಸುವ ವ್ರತ ವಾಹನ. ಈ ಗದಾಧರ ಚಿಕ್ಕಪ್ಪನಲ್ಲಿ ಹಿರಿಯನ ಮಗ ಹಲದಾರಿ ಅಂತ ಹೇಳುವ ವ್ಯಕ್ತಿ, ಆತನು ಅಲ್ಲಿ ಪೂಜಾರಿ ಆಗಿದ್ದ. ಅವನು ಶಾಸ್ತ್ರ ಎಲ್ಲ ಓದ್ಕೊಂಡವನು. ಅವನು ಬಂದು ಹೇಳ್ತಾನಂತೆ, ಕಾಳಿಯ ದರ್ಶನದ ಭ್ರಮೆಯು ನಿನಗೇಕೆ,
ಅವಳೊಬ್ಬ ವ್ಯಕ್ತಿ ಕಂಡುಕೊಳ್ಳಲಿಕ್ಕೆ ಯಾಕೆ ಕಾರ್ಯದರ್ಶನ? ಅವಳೇ ವ್ಯಕ್ತಿ ಅಂದ್ಕೊಂಡಿಯ ನೀನು? ವ್ಯಕ್ತಿ ಅಲ್ಲ ಅವಳು ಜಗನ್ಮಾತೆ ಸರ್ವವ್ಯಾಪಿ. ಮಾನವರ ಕಲ್ಪನೆಯೊಳಗೆ ಅವರ ಒಂದು ಆಕಾರ, ಮಾನವರ ಕಲ್ಪನೆಗೆ ಸಹಾಯವಾಗಲಿ ಅಂತ ಒಂದು ರೂಪವನ್ನು ಕೊಟ್ಟು ಆಕೆಗೆ ಇಟ್ಟಿದ್ದಾರೆ ಅಷ್ಟೇ, ಒಂದು ಶಿಲ್ಪ ಅಷ್ಟೇ. ಕಲ್ಲು ಕಂಚಿನ ಮಣ್ಣಿನ ವಿಗ್ರಹಗಳು ನಡೆದಾಡಿ ಮಾತಾಡಬಲ್ಲವೇ ಹೇಳು? ಎಲ್ಲಾರು ಕೇಳಿದ್ಯಪ್ಪ, ಮಣ್ಣಿನ ಕಲ್ಲಿನ ಕಂಚಿನ ವಿಗ್ರಹ ಮಾತಾಡಿದ್ದನ್ನ ಕಣ್ತರಿದ್ದನ್ನು ಕೇಳಿ ಎಲ್ಲಾದ್ರೂ ಕೇಳಿದ್ಯಪ್ಪ. ದೇವರನ್ನ ಪೂಜಿಸಲಿ ಅಂತ ಹೇಳಿ ಆ ರೀತಿ ಮಾಡಿರುವಂತಹದ್ದು. ಎಲ್ಲೂ ಕೂಡ ಆ ರೀತಿ ಪ್ರತ್ಯಕ್ಷ ದರ್ಶನ ಉಂಟಂತ ಉದಾಹರಣೆಯೇ ಇಲ್ಲ. ನೀ ಜನರಲ್ಲಿ ನಂಬಿಕೆ ಇರಲಿ ಅಂತ ಹೇಳಿ ಈ ರೀತಿ ಮಾಡಿಟ್ಟಿದ್ದಾರೆ, ನಮ್ಮ ಪೂರ್ವಿಕರು ಮಾಡಿಟ್ಟಿದ್ದಾರೆ. ಅದರಿಂದ ಹೆಚ್ಚು ಮಹತ್ವೇನು ಅದಕ್ಕಿಲ್ಲ. ಈ ರೀತಿ ಹೇಳಿಕೆ ಕಥೆಗಳನ್ನೆಲ್ಲ ನೀನು ನಂಬಿಟ್ಟು ಈ ರೀತಿ ಬಹಳನ್ನ ಹಾಳು ಮಾಡ್ಕೊಳ್ಬೇಡಪ್ಪ ಅಂತ ಆತ ಬೋಧನೆಯನ್ನು ಮಾಡ್ತಾನೆ ಹಲವಾರು ಚಿಕ್ಕತನ. ಶ್ರೀರಾಮಕೃಷ್ಣ ಮನಸ್ಸು ಹೆಂಗಿತ್ತು ಈ ಸಮಯದಲ್ಲಿ ಅಂತ ಹೇಳಿದ್ರೆ, ಯಾರು ಏನ್ ಹೇಳಿದ್ರು ನಂಬಿಡ್ತಾ ಇದ್ರು, ಆ ಕ್ಷಣ ಅವರಿಗೆ ಅದು ನಂಬ್ತಾ ಇದ್ರು. ಈ ಬಗೆಯ ಹುಚ್ಚು ಸರಿಯಲ್ಲವೇ ನಿನಗೆ, ಈ ಮುಂಗ ಬಿಡು ಎಂದು ಛತ್ರಮತಿಯರು ಹಲದಾರಿ ಸಂತೈಸ್ತಾನೆ. ನೀವು ತಲೆಯಲ್ಲಿ ಇಡಿಸ್ತಾ ಕೇಳಿಸ್ತಾನೆ, ನಂಬ್ತಾನೆ ಗದಾಧರ. ಕಾಳಿಯ ದರ್ಶನವು ಬಲು ಕಠಿಣವೆಂದು ಭಾವಿಸಿದ ನಾ ಗದಾಧರ ಮನಸ್ಸಿನಲ್ಲಿ ಭಾವಿಸ್ತಾನೆ. ಅದು ಬಹಳ ಕಠಿಣ, ಇಲ್ಲಿವರೆಗೆ ಯಾರಿಗೂ ಈ ರೀತಿ ಆಗಿದ್ದಿಲ್ಲ. ಈತ ಹೇಳ್ತಾ ಇದ್ದಾನೆ, ಕಲ್ಲು ಮಣ್ಣಿನ ವಿಗ್ರಹದಲ್ಲಿ ಭಗವಂತ ಇಲ್ಲ ಅಂತ ಹೇಳ್ತಾ ಇದ್ದಾನೆ. ಆಗ ಒಂದು ಮನಸ್ಸಿನಲ್ಲಿ ಸಂಕಲ್ಪವನ್ನು ಮಾಡಿದಂತೆ ಶ್ರೀರಾಮಕೃಷ್ಣ, ದೇವಿಯ ಜೀವ ಹೋದ್ರೂ ಪರವಾಗಿಲ್ಲ, ಜಗನ್ಮಾತೆ ಇದ್ರೆ ದರ್ಶನವನ್ನು ಮಾಡಬೇಕು, ಆ ಸತ್ಯವನ್ನು ನೋಡಿಯೇಬೇಕು. ಕಾಳಿಯ ವಿಗ್ರಹದ ಬಳಿಯಲ್ಲಿ ನಿಂತು ಹೇಳ್ತಾನಂತೆ ಶ್ರೀರಾಮಕೃಷ್ಣರು, ಅಮ್ಮ ಹಲದಾರ ಈ ರೀತಿ ನಾನು ಛೇಡಿಸ್ತಾ ಇದ್ದಾನೆ, ನನಗೆ ಈ ರೀತಿ ಹಿಡಲೆ ಮಾಡ್ತಾ ಇದ್ದಾನೆ. ನಿನ್ನ ಕಾಣುವ ಬೈಕೆ ಹುಚ್ಚೆಂಬ ನಮ್ಮ ಇದನ್ನು ಕೇಳಿ ನಾನು ಸಹಿಸಿಕೊಳ್ಳಲಿ ಅಂತವ. ನಿನ್ನ ಕಾಣುವಂತ ಬೈಕೆಯನ್ನು ಹುಚ್ಚು ಅಂತ ಹೇಳ್ತಾ ಇದ್ದಾನೆ, ಇದನ್ನು ಕೇಳಿ ನಾನು ಸಹಿಸಿಕೊಳ್ಳೋದಕ್ಕೆ ಆಗ್ತಾ ಇಲ್ಲ. ನಿನ್ನನೇ ನಂಬಿ ನಾ ಹುಚ್ಚನಂತಾದೆ, ಕಲ್ಲಾಗಿ ನೀನಿಂತು ಸುಮ್ಮನೆ ಇರುವೆ. ನಿನ್ನನ್ನು ನಂಬಿ ನಾನು ಹುಚ್ಚನಂತಾಗಿದ್ದಾನೆ, ನೀನು ಮಾತ್ರ ಕಲ್ಲಾಗಿ ಸುಮ್ಮನೆ ಇದೆಯಲ್ಲ. ಇದನ್ನೆಲ್ಲ ನೋಡ್ಕೊಂಡು ಈ ರೀತಿ ದೂರನ್ನ ಹೇಳ್ತಾ ಇದ್ದಂತೆ. ಆದ್ರೆ ಶಿಲಾ ವಿಗ್ರಹವೇ ಕರಗಿ ಹೋಗುತ್ತೋ ಅನ್ನಿಸ್ತಾ ಇತ್ತಂತೆ ನೋಡಿದವರಿಗೆ. ಅಷ್ಟು ವ್ಯಾಕುಲತೆಯಿಂದ ಪ್ರಾರ್ಥಿಸ್ತಾ ಇದ್ರು. ಇಂಥವನ ಆಕಾಂಕ್ಷೆಯದು ಬೇರೆ ಬೇರೆ. ಅವತ್ತು ಮನಸ್ಸಿನ ಸಂಕಲ್ಪವನ್ನು ಮಾಡಿದ್ದಾನೆ, ಜೀವ ಇದ್ರೆ ಜಗನ್ಮಾತೆಯನ್ನು ನೋಡಬೇಕು, ಇಲ್ಲ ಅಂದ್ರೆ ಜೀವ ಹೋದ್ರೆಷ್ಟು ಬಿಟ್ರೆಷ್ಟು. ಭಗವಂತ ಇಲ್ಲ ಅಂತ ಹೇಳಿದ್ರೆ ಆ ಜೀವನಕ್ಕೆ ಏನಾಗ್ತಾ ಇದೆ. ಹಾಗಾಗಿ ಜಗನ್ಮಾತೆಯ ದರ್ಶನವನ್ನು ಮಾಡಲೇಬೇಕಂತ ಮನಸ್ಸಿನ ಸಂಕಲ್ಪವನ್ನು ಮಾಡಿ ಇದ್ದಕ್ಕಿದ್ದಂತೆ ಕಾಳಿ ಮೂರ್ತಿಯಡೆಗೆ ಹೋಗ್ತಾರೆ. ಕಾಳಿ ಮೂರ್ತಿಯ ಕರದಲ್ಲಿರುವಂತಹ ಖಡ್ಗವನ್ನು ಎತ್ತುಕೊಳ್ತಾರೆ. ಎತ್ತುಕೊಂಡು ತನ್ನ ಶಿರವನ್ನೇ ಕಡಿದು ಜಗನ್ಮಾತೆಗೆ ಅರ್ಪಿಸುತ್ತೇನೆ. ಕರದಿ ಖಡ್ಗವ ಹಿಡಿದು ಆವೇಶದಿಂದ ಶಿರವನ್ನೇ ಅರಿದೊಪ್ಪಿಸುವ ಮರದೊಳೆತ್ತ. ಆ ಸಮಯದಲ್ಲಿ ಜಗನ್ಮಾತೆ ಕಾಳಿಯಲ್ಲಿ ಪ್ರತ್ಯಕ್ಷಳಾಗಿ ಆತನ ಕೈಯನ್ನು ಹಿಡಿದುಕೊಳ್ತಾಳೆ. ಇನ್ನೇನು ಕತ್ತಿನ ಮೇಲೆ ಬಿಡಬೇಕು ಕತ್ತಿ, ಅಷ್ಟೊತ್ತಿಗೆ ಜಗನ್ಮಾತೆ ಪ್ರತ್ಯಕ್ಷಳಾಗಿ ಆತನ ಕೈಯನ್ನು ಹಿಡಿದರಂತೆ. ಪ್ರತ್ಯಕ್ಷಳಾಗಿ ಕೈ ಹಿಡಿದಳ ಆ ಕಾಳಿ ಬೇಡಿದಳು ಭಕ್ತನಳು ಕರುಣೆಯನ್ನು ತಾಳಿ. ನಿನ್ನಂತ ರಂಗದಲ್ಲಿ ನೆಲೆಸಿರುವೆ ನಾನು, ಪ್ರತ್ಯಕ್ಷ ಕಾಣುವ ಘಟಗೈವೆ ನೀನು. ನೆನೆದಾಗಲೆಲ್ಲ ಬರುವೆ ನಿನ್ನೆಡೆಗೆ, ಮನದಿ ಧ್ಯಾನಿಸು ಸಾಕು ಬಳಿಯಲೇ ಇರುವೆ. ನೀನು ನೆನೆದಾಗೆಲ್ಲ ಬರ್ತೇನೆ, ನಿನ್ನ ಹೃದಯದಲ್ಲೇ ಇರ್ತೇನೆ ಅಂತೇಳಿ ಆಶ್ವಾಸನೆಯನ್ನು ಕೊಟ್ಟು ಮಾಯವಾಗ್ತಾರೆ. ಈ ದರ್ಶನದಿಂದ ಶ್ರೀರಾಮಕೃಷ್ಣನಿಗೆ ಅರ್ಥವಾಯಿತು, ಸಂಶಯವೆಲ್ಲ ಪರಿಹಾರವಾಯಿತು. ಭಗವಂತನ ದರ್ಶನ ಮಾಡಿದ್ರೆ ಎಲ್ಲ ಸಂಶಯ ಪರಿಹಾರ ಆಗುತ್ತೆ. ಭಗವಂತನ ದರ್ಶನ ಆದರೆ ನಮ್ಗೆ ಇನ್ನೂ ಭಗವಂತನ ಹೌದೋ ಅಲ್ವೋ, ಭಗವಂತನ ದರ್ಶನ ಆಗಿದ್ದು ಹೌದೋ ಅಲ್ವೋ ಅಂತ ಸಂಶಯ ಇದ್ರೆ ಭಗವಂತನ ದರ್ಶನ ಅಲ್ಲ. ಭಗವಂತ ಅಂತ ಹೇಳಿದ್ರೆ ಎಲ್ಲ ಸಂಶಯಗಳನ್ನು ಪರಿಹರಿಸುವಂತ. ನಾವು ಬ್ರಹ್ಮಜ್ಞಾನ ಆಯಿತು, ಭಗವಂತ ಸಾಕ್ಷಾತ್ಕಾರ ಆಯಿತು ಅಂದ್ರೆ ಯಾವ ಸಂಶಯವೂ ಇರೋದಿಲ್ಲ, ಇನ್ನೊಬ್ಬರಿಗೆ ಹೇಳೋದು ಬೇಕಾಗಿಲ್ಲ. ಅದರಲ್ಲಿ ಎಲ್ಲ ಸಂಶಯವೂ ಪರಿಹಾರ ಆಗುತ್ತೆ, ಮನಸ್ಸು ಸಂತೃಪ್ತವಾಗುತ್ತೆ. ನಮ್ಮೆಲ್ಲರ ಮನಸ್ಸಿನಲ್ಲೂ ನೂರಾರು ಸಂಕಟ, ಕೊರತೆ, ನೋವು, ಸುಖ, ದುಃಖ ಇದನ್ನ ತುಂಬಿಸೋದಕ್ಕೆ ಆಗೋದೇ ಇಲ್ಲ. ಎಷ್ಟು ತುಂಬಿದ್ರೂ ತುಂಬೋದೇ ಇಲ್ಲ. ಅದನ್ನು ತುಂಬಿಸೋದಕ್ಕೆ ಒಂದೇ ಒಂದು ಶಕ್ತಿ ಇರೋದು ಭಗವಂತನ ಪ್ರೇಮ. ಶ್ರೀರಾಮಕೃಷ್ಣರು ಅವರ ಜೀವನದ ಮೂಲಕ ತೋರಿಸಿದ್ದಾರೆ ಭಗವತ್ ಪ್ರೇಮವನ್ನು ಹೇಗೆ ಪಡೆಯೋದು. ವ್ಯಾಕುಲದಿಂದ ಪ್ರಾರ್ಥನೆ ಮಾಡಿದರೆ ಭಗವಂತ ದರ್ಶನ ಕೊಡ್ತಾನೆ. ಹೇಗೆ ಪ್ರಾರ್ಥಿಸಬೇಕು ಅದನ್ನು ಕೂಡ ಶ್ರೀರಾಮಕೃಷ್ಣ ಹೇಳಿದ್ದಾರೆ. ಭಗವಂತ ಹತ್ರ ಹೋಗ್ಬಿಟ್ಟು ಎಲ್ಲೋ ಬದನೆಕಾಯಿ ಕೊಡು ಅಂತ ಕೇಳೋದಲ್ಲ. ಏನು ಕೇಳಬೇಕಂತೆ? ಭಕ್ತಿ ಪ್ರೇಮವನ್ನು ಕೇಳಬೇಕು. ಸಾಮಾನ್ಯವಾಗಿ ಪ್ರಾರ್ಥನೆ ಮಾಡುವಾಗ ನಾವೇನು ಮಾಡ್ತೇವೆ? ನಮ್ಮ ಕಷ್ಟಗಳನ್ನ ಭಗವಂತತೆ ಹೇಳ್ಕೊಡ್ಬೋದು, ತಪ್ಪೇನಿಲ್ಲ. ಭಗವಂತ ನಮ್ಗೆ ಅತ್ಯಂತ ಆಪ್ತ, ನಮ್ಗೆ ಅತ್ಯಂತ ನಮಗೆ ಕರುಣೆಯನ್ನು ತಗೋ, ಅವನಷ್ಟು ನಮ್ಮನ್ನು ಪ್ರೀತಿಸೋರು ಯಾರೂ ಇಲ್ಲ. ನಮ್ಮೆಲ್ಲ ಕಷ್ಟಗಳನ್ನು ಆತನಿಗೆ ಹೇಳ್ಕೋಬೋದು. ಆದರೆ ಪ್ರಾರ್ಥನೆ ಮಾಡುವಾಗ ಏನು ಪ್ರಾರ್ಥನೆ ಮಾಡಬೇಕು? ಭಕ್ತಿ ಪ್ರೇಮವನ್ನು ಕೊಡು, ನನ್ನ ಆಸೆಗಳನ್ನು ಕಡಿಮೆ ಮಾಡು, ನನಗೆ ಶುದ್ಧ ಭಕ್ತಿಯನ್ನು ಕೊಡು, ಹೃದಯದಲ್ಲಿ ನಿನ್ನ ಸಾನ್ನಿಧ್ಯವನ್ನು ಕರುಣಿಸಿ ಅಂತ ಪ್ರಾರ್ಥಿಸಬೇಕಂತ. ಜಗನ್ಮಾತೆ ಸಂಪತ್ತನ್ನೆಲ್ಲ ಕೇಳಿದ್ರೆ ಕೊಟ್ಟು ಬಿಡ್ತಾಳಂತೆ, ಶ್ರೀರಾಮಕೃಷ್ಣ ಹೇಳ್ತಾ ಇದ್ರು. ಆದರೆ ಭಕ್ತಿಯನ್ನು ಕೊಡೋದಕ್ಕೆ ಹಿಂದೆ ಮುಂದೆ ನೋಡ್ತಾಳಂತೆ. ಭಗವಂತನ ಭಕ್ತಿ ಎನ್ನುವಂತಹದ್ದು ಭಕ್ತನನ್ನು ಭಗವಂತನನ್ನೇ ಬಂಧಿಸುತ್ತೆ
ಎನ್ನುವಂಥದ್ದು. ಶ್ರೀರಾಮಕೃಷ್ಣರ ಜೀವನದ ಕೆಲವೊಂದು ಈ ರೀತಿಯ ಘಟನೆಗಳು. ಶ್ರೀರಾಮಕೃಷ್ಣರು ಈ ರೀತಿ ಹಲವಾರು ರೀತಿಯ ಲೀಲೆಯನ್ನು ಮಾಡಿದರು, ಎಲ್ಲ ಸಾಧನೆಯನ್ನು ಮಾಡಿದರು. ಕೊನೆಯಲ್ಲಿ ಅವರು ವ್ಯಾಕುಲತೆಯಿಂದ ಕರೀತಾ ಇದ್ದಂತೆ, ಇದೆಲ್ಲ ಸಾಧನೆಯನ್ನು ಮಾಡಿದೆ, ಎಷ್ಟೊಂದು ರೀತಿಯ ಸಾಧನೆ ಮಾಡಿ ಅವರ ಮನಸ್ಸು ಅದನ್ನು ಬೇರೆಯವರಿಗೆ ಹೇಳಬೇಕು ಅಂತ ಹೇಳಿ ಆತುರತೆಯಿಂದ ಕಾಯ್ತಾ ಇದೆ. ಸಾಮಾನ್ಯ ನಮ್ಗೆ ಏನೇ ಒಳ್ಳೆ ಸಿಕ್ಕರು ಜೀವನದಲ್ಲಿ ಯಾರಾದ್ರೂ ಒಳ್ಳೇದು ಕೊಡಬೇಕು ಅಂತ ಬಯಸ್ತೇವೆ. ಏನೇ ಒಳ್ಳೇದಾಗಲಿ, ಎಲ್ಲೋ ಒಂದು ಒಳ್ಳೆ ತಿಂಡಿ ಸಿಕ್ಕರೆ ನೋಡಿ ಇದು ಎಷ್ಟು ಚೆನ್ನಾಗಿದೆ ಈ ತಿಂಡಿ, ನೀವೆಲ್ಲ ತಿನ್ನಿ ಅಂತೆಲ್ಲ ಹಂಚ್ಕೋಬೇಕು ಅಂತ ಆ ಸಾಕ್ಷಾತ್ಕಾರವನ್ನು ಪಡೆದಂಥ ಮನಸ್ಸು ಅದಕ್ಕೆ ಎಲ್ಲ ರೀತಿ ಸಾಧನೆಯನ್ನು ಮಾಡಿ ಗುರಿಯನ್ನು ಮುಟ್ಟಿದ ಮೇಲೆ ಅದನ್ನು ಯಾರಿಗಾದ್ರೂ ಹೇಳಬೇಕು, ಅಂದರೆ ಯಾರೂ ಅದನ್ನು ಅರ್ಹತೆ ಇರೋರು ಯಾರೂ ಇರಲಿಲ್ಲ. ಶ್ರೀರಾಮಕೃಷ್ಣರು ಸಾಯಂಕಾಲ ಆಯಿತು ಅಂತ ಹೇಳಿದ್ರೆ ಅದು ಎರಡನೇ ಭಾಗ ಶ್ರೀರಾಮಕೃಷ್ಣ ಜೀವನದ. ಆ ಮಾಳಿಗೆಯ ಮೇಲೆ, ದೇವಸ್ಥಾನ ದಕ್ಷಿಣೇಶ್ವರದಲ್ಲಿ ಮಾಳಿಗೆಯ ಮೇಲೆ ನಿಂತು ಪ್ರಾರ್ಥನೆ ಮಾಡ್ತಿದ್ರಂತೆ, ಅಯ್ಯೋ ಇವತ್ತು ಇನ್ನೊಂದಿನ ಕಳೆದೋಯ್ತು, ಯಾರೂ ಬರಲಿಲ್ವಲ್ಲ ಅಂತೇಳಿ. ಅವರ ಆ ಒಂದು ಕರೆಗೆ ಒಬ್ಬೊಬ್ಬರೇ ಬರೋದಕ್ಕೆ ಆರಂಭ ಮಾಡಿದ್ರು. ಯುವಕರು ಅತ್ಯಂತ ಪರಿಶುದ್ಧ ಮನಸ್ಸುಗಳಂತ, ಶುದ್ಧ ಚಾರಿತ್ರ್ಯಗಳಂತ ಯುವಕರು ಒಬ್ಬೊಬ್ಬರಾಗಿ ಬರ್ತಾರೆ. ಹಾಗೆ ಬಂದವರು ನರೇಂದ್ರ, ರಾಕಾಲ ಇತ್ಯಾದಿ 16 ಜನ ಶಿಷ್ಯರು, ಶ್ರೀರಾಮಕೃಷ್ಣರ ಸನ್ಯಾಸಿ ಶಿಷ್ಯರು ಅಂತ ಹೇಳ್ತೀವಿ. ಅವರೆಲ್ಲರೂ ಕೂಡ ಯುವಕರು, ಒಬ್ಬಿಬ್ಬರು ಬಿಟ್ಟರೆ ಉಳಿದವರೆಲ್ಲ ಯುವಕರೇ. ಇಂಥ ಚಿಕ್ಕ ವಯಸ್ಸಿನಲ್ಲಿ ಶ್ರೀರಾಮಕೃಷ್ಣರಿಗೆ ಬಂದಿದ್ದು. ಅವರು ಮುಂದೆ ಶ್ರೀರಾಮಕೃಷ್ಣರ ಒಂದು ಜೀವನದ ಸಂದೇಶವನ್ನು ಜಗತ್ತಿಗೆ ಮುಟ್ಟಿಸ್ತಾರೆ. ಶ್ರೀರಾಮಕೃಷ್ಣ ಮಹಾಸಮಾಧಿ ಸಂದರ್ಭದಲ್ಲಿ ನರೇಂದ್ರ ಶ್ರೀರಾಮಕೃಷ್ಣ ಹತ್ತಿರ ಕುಳಿತಿದ್ದಾರೆ. ಆಗ ಸ್ವಾಮಿ ವಿವೇಕಾನಂದ ಮುಂದೆ ಹೇಳುವಂತಾಗ ಅವರಿಗೆ ಏನೋ ಒಂದು ವಿಶೇಷ ಅನುಭವ. ಶ್ರೀರಾಮಕೃಷ್ಣನಿಂದ ಅವರ ಶಕ್ತಿಯೆಲ್ಲ ಅವರ ದೇಹಗಳಿಗೆ ಸೇರಿಕೊಂಡಂಗೆ ಏನೋ ಒಂದು, ಹೇಗೆ ನಮಗೆ ವಿದ್ಯುತ್ ಶಕ್ತಿ ಮುಟ್ಟಿದ್ರೆ ಹೇಗಾಗುತ್ತೋ ಆ ರೀತಿಯಲ್ಲಿ, ಹಾಗೆ ನಮ್ಗೆ ಹೋಲಿಸೋದಿಕ್ಕೆ ಆ ರೀತಿ ಅಂತಲ್ಲ, ಅಂದರೆ ಒಂದು ವಿಶೇಷ ಅನುಭವ. ಶ್ರೀರಾಮಕೃಷ್ಣದಾದ್ರೆ ಹೇಳ್ತಾರೆ, ಎಲ್ಲವೂ ನಾನು ಕೊಟ್ಬಿಟ್ಟೆ ಅಂತೇಳಿ, ಫಕೀರ್ನಾದೆ ಅಂತೇಳಿ. ಮುಂದೆ ಸ್ವಾಮಿ ವಿವೇಕಾನಂದ ನೋಡಿ ಆ ಶಕ್ತಿಯನ್ನು ಇಟ್ಕೊಂಡ್ರು. ಅಂದರೆ ಅರ್ಥ ಏನಂದ್ರೆ ಶ್ರೀರಾಮಕೃಷ್ಣರು ಸ್ವಾಮಿ ವಿವೇಕಾನಂದ ಸೇರ್ಕೊಂಡ್ರು. ಮುಂದೆ ಸಮಾಜದಲ್ಲಿ ಕಾರ್ಯವನ್ನು ಮಾಡಿದಾಗ ಆ ಒಂದು ಶಕ್ತಿಶಾಲಿಯಾದ ದೇಹ ಬೇಕಿತ್ತು. ಶ್ರೀರಾಮಕೃಷ್ಣ ದೇಹ ಅತ್ಯಂತ ಕೋಮಲ, ಅದು ಆ ಮೂಲಕ ಸಾಧನೆಯನ್ನು ಮಾಡಿದ್ರು. ಆದರೆ ಆ ಸಾಕ್ಷಾತ್ಕಾರದ ಫಲವನ್ನು ಜಗತ್ತಿಗೆ ಕೊಡಬೇಕಲ್ಲ. ಇಡೀ ಜಗತ್ತು ಭಗವಂತನದು, ಕೇವಲ ಭಾರತ ಅಂತ ಇಡೀ ಜಗತ್ತು ಭಗವಂತನದೇ. ಹಾಗಾಗಿ ಜಗತ್ತಿನ ಮುಂದೆ ಭಗವಂತನ ಸಂದೇಶವನ್ನು ನೀಡುವಂತಹ ಕಾರ್ಯವನ್ನು ಸ್ವಾಮಿ ವಿವೇಕಾನಂದ ಮೂಲಕ ಶ್ರೀರಾಮಕೃಷ್ಣ ಮಾಡಿದರು. ನಾವು ನೋಡ್ತೇವೆ ಚಿಕಾಗೋ ಸಮ್ಮೇಳನದಲ್ಲಿ ಹೇಗೆ ಆ ಒಂದು ಪುಟ್ಟ ಭಾಷಣ ಇಡೀ ಜಗತ್ತಿನ ಗಮನವನ್ನು ಸೆಳೀತು ಅಂತ ಹೇಳಿ, ಅದು ಎಂಥ ಆಕರ್ಷಣೆ ಆಗಿತ್ತು ಅಂತ ಹೇಳಿದ್ರೆ ಅಲ್ಲಿ ಆ ಶ್ರೀ ಸ್ವಾಮಿ ವಿವೇಕಾನಂದ ಮಾತುಗಳನ್ನು ಕೇಳಿಸ್ಕೊಂಡವರೆಲ್ಲ ಹೇಳ್ತಾರೆ. ಅವರ ಮಾತುಗಳಲ್ಲಿ ಕೇಳ್ತಾ ಇದ್ರೆ ಸಮಯದ ಪರಿವೇ ಎಷ್ಟಾಗಿ ಎಷ್ಟೊತ್ತಾಯ್ತು ಅಂತಾನೆ ಗೊತ್ತಾಗ್ತಾ ಇರಲಿಲ್ಲ. ಅಲ್ಲಿರುವವರ ಮನಸ್ಸನ್ನೆಲ್ಲ ಮೇಲೆ ಕಿತ್ಬಿಡ್ತಾ ಇದ್ರು. ಒಂದ್ಸಲ ಆ ರೀತಿ ಆಗುತ್ತೆ. ವಿವೇಕಾನಂದರಂತೂ ಭಾರತದ ಬಗ್ಗೆ, ಬೇರೆ ವಿಷಯದ ಬಗ್ಗೆ ಮಾತನಾಡೋದ್ರೆ ಬಹಳ ಪ್ರೀತಿ. ಒಂದ್ಸಲ ಅವ್ರ ಸೇವಕ ಒಬ್ಬನಿರ್ತಾನೆ, ಅವನಿಗೆ ಹೇಳಿರ್ತಾರೆ, ನೋಡು ನನಗೆ ಮಾತನಾಡ್ತಾ ಇದು ಭಾರತದ ಬಗ್ಗೆ ಮಾತನಾಡ್ತಾ ಇದ್ದರೆ ಸಮಯ ಹೋಗಿದ್ದೆ ಗೊತ್ತಾಗೋದಿಲ್ಲ, ನೀನು ನನ್ನ ಸಮಯ ಆದರೆ ಸ್ವಲ್ಪ ಏನಾದರೂ ಒಂದು ಸೂಚನೆ ಕೊಡು, ನಾನು ಮಾತನ್ನ ನೀವು ನಿಲ್ಲಿಸ್ಬಿಡ್ತೇನೆ ಅಂತೇಳಿ ಮಾತನಾಡೋದಕ್ಕೆ ಆರಂಭ ಮಾಡ್ತಾರೆ. ಸಾಯಂಕಾಲ ಸಮಯ 8 ಗಂಟೆಗೆ ಮಾತನಾಡೋಣ ವಿವೇಕಾನಂದ ಆರಂಭ ಮಾಡ್ತಾರಂತೆ. 9 ಆಯಿತು, 10 ಆಯಿತು. ವಿವೇಕಾನಂದರಿಗೂ ಸಮಯದ ಪರಿವೇ ಇಲ್ಲ, ಕೇಳುವವರಿಗೂ ಸಮಯದ ಪರಿವೇ ಇಲ್ಲ. ಎಲ್ಲರೂ ಕೂಡ ಎಲ್ಲರ ಮನಸ್ಸನ್ನು ಮೇಲೆತ್ತುವಂಥ ಆಧ್ಯಾತ್ಮಿಕ ಶಕ್ತಿ ಅವರಿಗಿತ್ತು. ಇವನಿಗೆ ಸೇವಕರಿಗೆ ಆತಂಕ ಆಯ್ತು. ಇನ್ನೂ 10 ಗಂಟೆ ಆಯ್ತಲ್ಲ, ಇನ್ನೂ ನಿಲ್ಲಿಸಿಲ್ಲ, ಇಲ್ಲಾದ್ರೂ ಹೋಗಿ ಹೇಳ್ಬೇಕಲ್ಲ, ಹೇಳೋದಿಕ್ಕೆ ಭಯ, ಆದ್ರೂ ಹೇಳ್ಬೇಕಲ್ಲ ಅಂತ ಹಿಂದೆಗಡೆ ಹೋಗ್ಬಿಟ್ಟು ಗಡಿಯಾರವನ್ನು ಹಿಂಗೆ ಕೈ ಇಟ್ಕೊಂಡು ಹಿಂಗೆ ತೋರಿಸ್ತಾನೆ ವಿವೇಕಾನಂದರಿಗೆ. ಸಮಯ ಆಯಿತು ಅಂತೇಳಿ ಸಿಗ್ನಲ್. ವಿವೇಕಾನಂದ ನೋಡ್ತಾರೆ, ನೋಡಿ ನಾನು ಈಗಷ್ಟೇ ಮಾತನ್ನು ಆರಂಭ ಮಾಡಿದ್ದೀನಿ, ಅವನಿಗಾಗಲೇ ಸಮಯ ಆಯಿತು ಅಂತ ಗಡಿಯಾರ ತೋರಿಸ್ತಾ ಇದ್ದಾನೆ. ಅಂದರೆ ದೇಶ ಕಾಲಗಳನ್ನು ಮೀರಿಸುವಂಥ ಭಗವಂತನ ಭಾವನೆ ಇದೆಯಲ್ಲ, ನಾವು ದೇಶ ಕಾಲಗಳನ್ನು ಮೀರಿದಂಥವ್ರು ಭಗವಂತ. ನಾವು ಸಾಮಾನ್ಯವಾಗಿ ಈ ದೇಹದಲ್ಲಿ ಇರೋವರೆಗೂ ಕೂಡ ನಮಗೆ ಭಯ ಇರುತ್ತೆ. ಯಾಕಂದ್ರೆ ಸಾವು ಅನ್ನೋದು ಯಾವಾಗ ಬರುತ್ತೋ ಗೊತ್ತಿಲ್ಲ, ಕಷ್ಟ ಅನ್ನೋದು ಯಾವಾಗ ಬರುತ್ತೋ ಗೊತ್ತಿಲ್ಲ. ಆ ಭಗವಂತನ ಅನುಭವ ಎನ್ನುವಂಥದ್ದು ಇದೆಯಲ್ಲ, ಬ್ರಹ್ಮಾನುಭವ, ಭಗವಂತನ ಅನುಭವ ಇದೆಯಲ್ಲ, ಅದು ದೇಶ ಕಾಲಗಳನ್ನು ಮೀರಿದ್ದು. ನಮಗೆ ಈ ದೇಹ ನಾನಲ್ಲ, ಈ ಮನಸ್ಸು ನಾನಲ್ಲ, ಸರ್ವವ್ಯಾಪಿಯಾಗಿರುವಂಥ ಸದಾ ಇರುವಂಥ ಆತ್ಮಸ್ವರೂಪಿ ನಾನು, ಚೈತನ್ಯ ಸ್ವರೂಪಿ ನಾನು ಎನ್ನುವಂಥ ಅನುಭವ ಇದೆಯಲ್ಲ, ಅದು ನಮಗೆ ನಿರ್ಭಯತೆಯನ್ನು ಕೊಡುವಂತಹದ್ದು. ಮಾನವ ಜೀವನದ ಗುರಿ ಸಾರ್ಥಕತೆ ಅದರಲ್ಲಿರುವಂಥದ್ದು. ಆ ಮಾರ್ಗಕ್ಕೆ ಕೊಂಡೊಯ್ಯುವಂತಹದ್ದು ನಮ್ಮ ಭಾರತೀಯ ಸಂಪ್ರದಾಯ, ಸನಾತನ ಹಿಂದೂ ಧರ್ಮದ ಸಂಪ್ರದಾಯ. ಇಲ್ಲಿ ಹಲವಾರು ಋಷಿಮುನಿಗಳು ಈ ರೀತಿಯ ಮಾರ್ಗವನ್ನು ತೋರಿ ಆ ಮಾರ್ಗದಲ್ಲಿ ಗುರಿಯನ್ನು ಮುಟ್ಟಿದಂಥವರು. ಆ ರೀತಿಯ ಒಬ್ಬ ಮಹಾಪುರುಷರು, ಅವರ ಒಂದು ಆರಾಧನಾ ಮಹೋತ್ಸವ ಇವತ್ತು ನೀವೆಲ್ಲ, ಅದು 89ನೇ ವರ್ಷದ ಆರಾಧನಾ ಮಹೋತ್ಸವ, ಇಷ್ಟು ವರ್ಷ ನಿರಂತರವಾಗಿ ನಡ್ಕೊಂಡು ಬರ್ತಾ ಇದೆ. ನೀವೆಲ್ಲ ಒಂದು ಶ್ರದ್ಧಾವಂತರು ನಿತ್ಯ ಬಂದು ಈ ರೀತಿಯ ಒಂದು ಪ್ರವಚನವನ್ನು ಕೇಳುವಂತಹದ್ದು. ಈ ಒಂದು ಪುಣ್ಯ ಸ್ಥಳ, ಇಲ್ಲಿ
ಬಂದು ಅದರ ಪ್ರಯೋಜನ ಪಡ್ಕೊಳ್ತಾ ಇದ್ದೀರಿ. ನಿಮ್ಮೆಲ್ಲರಿಗೂ ಭಗವಂತ ಈಗಾಗಲೇ ಅನುಗ್ರಹಿಸಿದ್ದಾನೆ ಅಂತಲೇ ಅರ್ಥ. ಯಾರಿಗೆ ಭಗವಂತನ ಮೇಲೆ ಪ್ರೀತಿ ಬರುತ್ತೋ, ಭಗವಂತನ ನಾಮದಲ್ಲಿ ಭಗವಂತನ ಲೀಲೆಯಲ್ಲಿ ಪ್ರೀತಿ ಬರುತ್ತೋ, ಈಗಾಗಲೇ ಭಗವಂತ ಕೃಪೆ ಮಾಡಿದ್ದಾನೆ ಅಂತ ಅರ್ಥ. ಭಗವಂತ ಅವನಾಗಿ ಆಕರ್ಷಿಸುವವರೆಗೂ ನಾವು ಅವನಿಗೆ ಆಕರ್ಷಣೆ ಮಾಡೋದಕ್ಕಾಗೋದಿಲ್ಲ. ಇಷ್ಟೊಂದು ಶ್ರೀರಾಮಕೃಷ್ಣನಿಗೆ ಬರ್ತಾ ಇದ್ರು, ಬಂದು ದೇವರು ಸಾಮಾನ್ಯ ಪೂಜಾರಿ ಅಂತ ಹೊರಟೋಗ್ಬಿಡ್ತಾ ಇದ್ರು. ಎಲ್ಲೋ ಕೆಲವರು ಅವರೆಡೆ ಆಕರ್ಷಿತವಾಗ್ತಾ ಇದ್ರು. ಯಾರಿಗೆ ಶುದ್ಧ ಮನಸ್ಸಿದೆಯೋ, ಯಾರಿಗೆ ಸಮಯ ಬಂದಿದೆಯೋ ಅವರಿಗೆ ಮಾತ್ರ ಆಕರ್ಷಣೆ ಆಗ್ತಾ ಇದೆ. ಹಾಗೆ ಭಗವಂತ ನಾಮದಲ್ಲಿ ಆಕರ್ಷಣೆ ಬಂದಿದೆ ಅಂದ್ರೆ ಅದು ಎಷ್ಟೋ ಜನ್ಮದ ಪುಣ್ಯ ಫಲ. ಈ ಜಗತ್ತಿನಲ್ಲಿರುವಂಥ ಎಲ್ಲವನ್ನು ಅನುಭವಿಸಿದ ಮೇಲೆ ಬರುವಂತಹದ್ದು ಎಷ್ಟೋ ಜನ್ಮಾಂತರದಲ್ಲಿ ಅನುಭವಿಸಿ ಸಾಕಾದ್ಮೇಲೆ ಅಯ್ಯೋ ಇದರಲ್ಲಿ ಯಾವುದರಲ್ಲೂ ಸುಖ ಇಲ್ಲ ಅಂತ ನಮ್ಮ ಮನಸ್ಸಿಗೆ ಬಂದ ಮೇಲೆ ಭಗವಂತ ಬೇಕು ಅಂತ ಅನಿಸುತ್ತೆ. ಹಾಗಾಗಿ ಅಷ್ಟು ಅದೃಷ್ಟವಂತ ನೀವೆಲ್ಲರೂ ಕೂಡ ಇವತ್ತು ಈ ರೀತಿಯ ಒಂದು ಪುಣ್ಯ ಕಾರ್ಯದಲ್ಲಿ ಭಾಗವಹಿಸಲಿಕ್ಕೆ ಅವಕಾಶ ಮಾಡಿಕೊಟ್ಟು ಕೆಲವೊಂದು ಭಗವಂತನ ಲೀಲೆಯನ್ನು ಹಂಚಿಕೊಳ್ಳಲಿಕ್ಕೆ ಅವಕಾಶ ಮಾಡಿಕೊಟ್ಟು ನಮಗೆಲ್ಲರಿಗೂ ಕೂಡ ಧನ್ಯವಾದಗಳು ಅರ್ಪಿಸಿ, ಎಲ್ಲರಿಗೂ ಕೂಡ ಭಗವಂತ ಅನುಗ್ರಹಿಸಲಿ, ಶ್ರೀಗಳು ಅನುಗ್ರಹಿಸಲಿ, ಶ್ರೀ ಮಹಾಗಣಪತಿ ದೇವಾದಿದೇವ ಮಹಾಶಿವ ಜಗನ್ಮಾತೆ ಇವರೆಲ್ಲರೂ ಕೂಡ ಅನುಗ್ರಹಿಸಿ ಆಶೀರ್ವದಿಸಲಿ ಅಂತೇಳಿ ಎಲ್ಲರಿಗೂ ಪ್ರಾರ್ಥಿಸ್ತೇನೆ. ದೀಪ್ತಾನಂತಂ ಪರಿಪೂರ್ಣಬೋಧಂ ಸದಾ ಸಮಾಧೌ ಪರಿಮಗ್ನಚಿತ್ತಂ ಕೃಪಾವಿಪೂರ್ಣಂ ಪ್ರತಿತಪ್ತಲೋಕಂ ಶ್ರೀರಾಮಕೃಷ್ಣಂ ಶರಣಂ ಪ್ರಪದ್ಯೆ. ಶ್ರೀರಾಮಕೃಷ್ಣಂ ಶರಣಂ ಪ್ರಪದ್ಯೆ. ಓಂ ಶಾಂತಿ ಶಾಂತಿ ಶಾಂತಿ. ಹರಿ ಓಂ ತತ್ಸತ್.